सिद्धेभ्यः मंगलम भगवान वीरो मंगलम गौतमो गणी मंगलम कुंद कुंदार्यो जैन धर्मोस्तु मंगलम सर्वमंगलमांगल्यं सर्वकल्याणकारकं प्रधानं सर्वधर्माणां जैनं जयतुशासनं जैनं पंच परमेश्वरी भगवान की अहिंसा परमो धर्म की आचार्य गुरु श्री विद्यासागर मुनि महाराज की आज के उत्तम ब्रह्मचर्य धर्म की समस्त आचार्य संघ की जय। दशराक्षणिक पर्वत इष्टुप संदर्भದಲ್ಲಿ ಹತ್ತು ಧರ್ಮಗಳನ್ನು ಪೂಜಿಸುವಂತಹ ಮತ್ತು ಆ ಧರ್ಮಗಳ ಮಹತ್ವವನ್ನು ತಿಳಿದುಕೊಳ್ಳತಕ್ಕಂತಹ ಅವಕಾಶದಲ್ಲಿ ಇವತ್ತಿನ ಧರ್ಮದ ಕೊನೆಯ ಹೆಸರು ಉತ್ತಮ ಬ್ರಹ್ಮಚರ್ಯ. ಉತ್ತಮ ಬ್ರಹ್ಮಚರ್ಯ ಅಂತಂದ್ರೆ ಎಲ್ಲ ಧರ್ಮಗಳ ಸಾರಭೂತವಾಗಿರ್ತಕ್ಕಂತಹ ವಿಷಯ. ಎಲ್ಲಿ ಬ್ರಹ್ಮಚರ್ಯ ಅನ್ನತಕ್ಕಂತಹ ಧರ್ಮ ಇದೆಯೋ ಅಲ್ಲಿ ಎಲ್ಲ ಧರ್ಮಗಳ ಸಾರವತ್ತಾಗಿರ್ತಕ್ಕಂತಹ ವಿಷಯ ನಮ್ಮ ಕೈಗೆ ಸಿಕ್ಕಿ ಹೋಗಿರುತ್ತದೆ. ಯಾವ ತರದಿಂದ ಹಾಲು ನಮ್ಮ ಕೈಗೆ ಸಿಕ್ಕಿದೆ ಅಂತಂದ್ರೆ ಎಲ್ಲ ವಸ್ತುಗಳು ಅದರಿಂದ ಉಂಟಾಗ್ತಕ್ಕಂತಹ ಎಲ್ಲ ಪದಾರ್ಥಗಳು ನಮ್ಮ ಕೈಗೆ ಇದ್ದಂತೆ. ಹಾಲು ಇದೆ ಅಂದರೆ ಅದರಿಂದ ಉತ್ಪನ್ನವಾಗತಕ್ಕಂತಹ ಮೊಸರು ಇದೆ, ಮಜ್ಜಿಗೆಯೂ ಇದೆ, ಬೆಣ್ಣೆಯೂ ಇದೆ ಮತ್ತು ಅದರಲ್ಲಿ ತುಪ್ಪವೂ ಇದೆ. ಹಾಲನ್ನು ಎಲ್ಲ ಪ್ರಕಾರದ ಧರ್ಮಗಳ ಉತ್ಪತ್ತಿಗೆ ಕಾರಣವಾಗತಕ್ಕಂತಹ ಧರ್ಮಗಳು ಅಂತಂದ್ರೆ ಹಾಲಿನಂತೆ
ಥರದಿಂದ ಸಮಾವೇಶಗೊಂಡು ಹಾಲಿನಲ್ಲಿಯೇ ಇವೆಯೋ ಹಾಗೆಯೇ ಉತ್ತಮ ಬ್ರಹ್ಮಚರ್ಯವನ್ನು ಬಿಟ್ಟು ಉಳಿದ ಧರ್ಮಗಳು ನಮ್ಮ ಬಳಿಯಲ್ಲಿ ಇವೆ ಅಂತಂದ್ರೆ ಅದು ಹಾಲು ಇದ್ದಂತೆ. ಆ ಹಾಲಿನಲ್ಲಿಯೇ ಉಳಿದ ಧರ್ಮಗಳು ಇವೆ. ಆ ಹಾಲಿನಲ್ಲಿಯೇ ಮಜ್ಜಿಗಿದೆ, ಮೊಸರಿದೆ, ಬೆಣ್ಣೆ ಇದೆ, ಎಲ್ಲವೂ ಇದೆ. ತುಪ್ಪವೂ ಕೂಡ ಅದರಲ್ಲಿದೆ. 10 ಧರ್ಮಗಳಲ್ಲಿಯ 9 ಧರ್ಮಗಳನ್ನ ನಾವು ಹಾಲು ಅಂತ ಕರೆಯುವುದಾದ್ರೆ ಬ್ರಹ್ಮಚರ್ಯ ಧರ್ಮವನ್ನ ತುಪ್ಪ ಅಂತ ಕರೆಯಬೇಕಾಗ್ತದೆ. ನಮ್ಮ ಕೈಗೆ ತುಪ್ಪ ಸಿಕ್ಕಿದೆ ಅಂತಂದ್ರೆ ಅದು ಹಾಲಿನದೇ ಸಿಕ್ಕಿಲ್ಲ. 9 ಧರ್ಮಗಳು ನಮ್ಮ ಕೈಗೆ ಸೇರಿಕೊಂಡಾಗ ಮತ್ತು ಅದರ ಸಾರವನ್ನೆಲ್ಲ ಹೊರತೆಗೆದಾಗ ಯಾವುದು ಉಳಿಯಿತು ಅಂತಂದ್ರೆ ಉತ್ತಮ ಬ್ರಹ್ಮಚರ್ಯ ಅನ್ನುವಂಥದ್ದು ಉಳಿಯಿತು. ಉತ್ತಮ ಕ್ಷಮಾದಿಂದ ಪ್ರಾರಂಭಗೊಂಡು ಉತ್ತಮ ಮಾರ್ಗವ, ಆರ್ಜವ, ಶೌಚ, ಸತ್ಯ, ಸಂಯಮ, ತಪತ್ಯಾಗ, ಅಕಿಂಚನದವರೆಗೆ ಈ ಎಲ್ಲ ಧರ್ಮಗಳನ್ನ ಒಂದೊಂದಾಗಿ ನಾವು ಸಾಧಿಸ್ತಾ ಹೋಗಿ ಕೊನೆಯಲ್ಲಿ ನಮ್ಮ ಗುರಿಯನ್ನು ಮುಟ್ಟಬೇಕು ಅನ್ನುವಂತಹ ಯಾವ ಉದ್ದೇಶ ಇದೆ ಆ ಉದ್ದೇಶದ ಹೆಸರೇ ಉತ್ತಮ ಬ್ರಹ್ಮಚರ್ಯ. ಎಲ್ಲ ಧರ್ಮಗಳನ್ನು ಸಾಧಿಸುವುದು ಯಾಕೆ? ಕ್ರೋಧವನ್ನ ಬಿಟ್ಟು ಕ್ಷಮೆಯನ್ನ ಸ್ವೀಕರಿಸುವುದು ಯಾತಕ್ಕಾಗಿ, ಯಾವ ಉದ್ದೇಶದಿಂದ ಅನ್ನುವ ಪ್ರಶ್ನೆಗೆ ಉತ್ತರ ಏನು ಅಂತಂದ್ರೆ ನಾವು ನಮ್ಮಲ್ಲಿಯೇ ಇರಬೇಕು. ನಮ್ಮ ಆತ್ಮನಲ್ಲಿಯೇ ನಾವು ವಾಸವಾಗಿರಬೇಕು. ನಮ್ಮ ಆತ್ಮನಲ್ಲಿ ನಾವು ಇದ್ದು ನಮ್ಮಲ್ಲಿ ವಾಸ ಮಾಡ್ತಾ ಇದ್ದೀವಿ ಅಂತಂದ್ರೆ ಹೊರಗಡೆಗೆ ನಾವು ವಾಸಕ್ಕಾಗಿ ಹೋಗಬೇಕಾಗಿಲ್ಲ. ಹೊರಗಡೆಗೆ ವಾಸಕ್ಕಾಗಿ ಹೋಗಬೇಕಾಗಿಲ್ಲ. ಹೊರಗಡೆಗೆ ಹೋಗ್ತೇವೆ ಅಂತಂದ್ರೆ ಒಳವಾಸ ಸಿಗುವುದೇ ಇಲ್ಲ. ಒಳವಾಸದ ಉದ್ದೇಶದಿಂದಲೇ ನಮ್ಮ ಯಾತ್ರೆ ಪ್ರಾರಂಭವಾಗುತ್ತದೆ. ಉತ್ತಮ ಕ್ಷಮಾಧರ್ಮದಿಂದ ಅಲ್ಲಿಂದ ಹಿಡ್ಕೊಂಡು ನಿನ್ನಿನವರೆಗೆ ಯಾತ್ರೆಯನ್ನ ಮಾಡ್ತಾ ಇವತ್ತು ಎಲ್ಲರಿಗೂ ಕೂಡ ತುಪ್ಪ ಅನ್ನುವಂಥದ್ದು ಕೈಗೆ ಸೇರಿದೆ ಅಂದ ಮೇಲೆ ಆ ತುಪ್ಪನ್ನು ಮನೆಗೆ ತಗೊಂಡು ಹೋಗೋರಲ್ಲ. 1 ವರ್ಷ ಇನ್ನು ಬರ್ತಿರೋ ಇಲ್ಲೋ ಆ ತುಪ್ಪ ಕೈಗೆ ಸಿಕ್ಕಿದೆ ಅಂದಮೇಲೆ ಅದನ್ನೇ ವ್ಯವಸಾಯ ಮಾಡಿಕೊಂಡು ಮಾರಾಟ ಮಾಡಿಕೊಂಡು ಅಲ್ಲಿ ಉಳಿತಿರೋ ಅಥವಾ ವಾಪಸ್ ಬರ್ತಿರೋ ಮತ್ತೆ ಸಂವತ್ಸರಕ್ಕೆ ಗೊತ್ತಿಲ್ಲ. ಆದರೆ ನಿಮ್ಮ ಕೈಗೆ ಸೇರಿರುವಂಥದ್ದು ಉತ್ತಮ ಬ್ರಹ್ಮಚರ್ಯ ಅಲ್ಲ. ನಿಮ್ಮ ಕೈಗೆ ಈ ಕ್ಷಣ ಎಲ್ಲಿದ್ದೀರಾ ಆ ಒಂದು ಸಾರವತ್ತಾಗಿರ್ತಕ್ಕಂಥ 10ನೇ ಧರ್ಮವನ್ನ ಪೂಜಿಸಿ ಅದರ ಸ್ವರೂಪವನ್ನ, ಲಕ್ಷಣವನ್ನ ಅರ್ಥ ಮಾಡಿಕೊಂಡು ತಿಳ್ಕೊಂಡು ಹೀಗಿದೆ ಉತ್ತಮ ಬ್ರಹ್ಮಚರ್ಯ, ಅದನ್ನೇ ಇವತ್ತು ಪೂಜಿಸಿದ್ದೇವೆ ಅನ್ನುವುದನ್ನ ವಿಚಾರ ಮಾಡಿಕೊಂಡು
ಇಷ್ಟನ್ನೇ ಅನುಭವಿಸಿಕೊಂಡು ಹೋಗ್ತಾ ಇದ್ರು. ಇದು ಉತ್ತಮ ಬ್ರಹ್ಮಚರ್ಯ ಅಲ್ಲ. ಉತ್ತಮ ಬ್ರಹ್ಮಚರ್ಯಕ್ಕಾಗಿ ನಾವು ಮತ್ತೆ ಪುನಃ ಹೊರಳಿ ಬರಬೇಕು. ಹೇಗೆ ಬರಬೇಕು ಅಂತಂದ್ರೆ, ಬರುವುದಾದ್ರೆ ಅಲ್ಲಿ ಬನ್ನಿ, ಎಲ್ಲಿಂದ ಹೋಗುವುದಾಗುವುದಿಲ್ಲ. ಹೋಗುವುದಾದ್ರೆ ಅಲ್ಲಿ ಹೋಗಿ, ಎಲ್ಲಿಂದ ಬರುವುದಾಗುವುದಿಲ್ಲ. ಬರುವುದಾದ್ರೆ ಅಲ್ಲಿ ಬನ್ನಿ, ಎಲ್ಲಿಂದ ಮತ್ತೆ ಪುನಃ ಮರಳಿ ಹೋಗುವಂತಹ ಅವಕಾಶವೇ ಇರಬಾರದು. ಹಾಗಾದ್ರೆ ಎಲ್ಲಿ ಬರಬೇಕು? ಅದು ಹೋಗುವಂತಹ ದಾರಿ, ಶಾಶ್ವತ ಸುಖ, ಮೋಕ್ಷದ ಸುಖ ಅಲ್ಲಿ ಹೋಗುವಂತಹ ದಾರಿ. ಅದು ಅಲ್ಲಿ ಹೋಗುವುದಿದೆ. ಬರುವುದಾದ್ರೆ ಅಲ್ಲಿ ಬನ್ನಿ, ಎಲ್ಲಿಂದ ಹೋಗುವುದಾಗುವುದಿಲ್ಲ. ಈ ಒಗಟದ ಅರ್ಥ ಏನು ಗೊತ್ತಾಗಲಿಲ್ಲ. ಒಗಟಾಗಿ ಉಳಿದರೆ ಅದು ಒಳಗಡೆಗೆ ಜಿಗುಟಾದಂತೆ. ಒಗಟಾಗಿ ಉಳಿಯಬಾರದು, ಜಿಗುಟಾಗಿ ಒಳಗಡೆಗೆ ಇರಬಾರದು. ಒಗಟು ಅದನ್ನು ಬಿಡಿಸುವಂತಹ ಶಕ್ತಿ ನಮಗೆ ಇದೆ ಅಂತಂದ್ರೆ ನಾವು ಅಲ್ಲಿ ಬರ್ತೇವೆ, ಎಲ್ಲಿಂದ ಹೋಗ್ಲಿಕ್ಕೆ ಶಕ್ತಿ ಇಲ್ಲ. ಮನೆ ಬಿಟ್ಟು, 10 ಪರಿಗ್ರಹಗಳನ್ನು ಬಿಟ್ಟು, ಉತ್ತಮ ಕ್ರೋಧ ಬಿಟ್ಟು, ಉತ್ತಮ ಅಂದರೆ ಉತ್ಕೃಷ್ಟ, ಹೈಯೆಸ್ಟ್ ಕ್ವಾಲಿಟಿ ಉಳ್ಳ ಕ್ರೋಧ, ಉತ್ತಮ ಕ್ರೋಧ ಬಿಟ್ಟು, ಉತ್ತಮ ಮಾನ ಬಿಟ್ಟು, ಉತ್ತಮ ಮಾಯಾ ಬಿಟ್ಟು, ಉತ್ತಮ ಲೋಭ ಬಿಟ್ಟು, ಉತ್ತಮ ಆಸಕ್ತಿ ಬಿಟ್ಟು, ಉತ್ತಮ ಅಸಂಯಮ ಬಿಟ್ಟು, ಉತ್ತಮ ಗ್ರಹಣ ಬುದ್ಧಿಯನ್ನು ಬಿಟ್ಟು, ಉತ್ತಮ ಈ ಎಲ್ಲವನ್ನು ಬಿಡುವಂಥದ್ದೇನಿದೆ ಅದನ್ನೆಲ್ಲ ಬಿಟ್ಟು ಖಾಲಿಯಾಗಿ ತಪಸ್ಸನ್ನು ಆಚರಿಸಿ ಖಾಲಿಯಾಗಿ ನಾವು ಇಲ್ಲಿ ಬರಬೇಕು ಅಂತಂದ್ರೆ ಎಲ್ಲಿ ಸಮೋಷಣಗಳೆಲ್ಲ ಎಲ್ಲಿ ಬರುವವರು ಪುನಃ ಮರಳಿ ಹೋಗುವುದಿಲ್ಲ. ಎಲ್ಲಿ ಒಗಟು ಒಡೆಯಿತು ಅಥವಾ ಇಲ್ಲ. ಬರುವುದಾದರೆ ಅಲ್ಲಿ ಬನ್ನಿ, ಎಲ್ಲಿಂದ ಹೋಗಲಿಕ್ಕೆ ಶಕ್ಯವಿಲ್ಲ. ಮತ್ತು ಹೋಗುವುದಾದರೆ ಅಲ್ಲಿಗೆ ಹೋಗಿ ಎಲ್ಲಿಂದ ಬರಲಿಕ್ಕೆ ಆಗುವುದಿಲ್ಲ. ಎಲ್ಲಿ ಹೋಗ್ಬೇಕು? ಮೋಕ್ಷಕ್ಕೆ ಹೋಗ್ಬೇಕು. ಬರಲಿಕ್ಕೆ ಶಕ್ಯನೂ ಇಲ್ಲ, ವಾಪಸ್ ಬರಲಿಕ್ಕೆ ಶಕ್ಯ ಇಲ್ಲ. ಎಲ್ಲಿಂದ ವಾಪಸ್ ಬರಲಿಕ್ಕೆ ಶಕ್ಯವಿಲ್ಲೋ ಅದೇ ನಮ್ಮ ನಿಜವಾದ ಗುರಿ, ಅದೇ ನಮ್ಮ ನಿಜವಾದ ಸ್ಥಳ. ಅಲ್ಲಿ ಹೋದ ನಂತರ ಅನಂತ ಕಾಲದವರೆಗೆ ಅಲ್ಲಿಗೆ ಉಳ್ಕೊಳ್ಳೋದಿದೆ, ಅಲ್ಲಿಗೆ ಉಳಿಯುವುದಿದೆ. ಹೋಗುವುದಾದ್ರೆ ಅಲ್ಲಿ ಹೋಗಿ ಎಲ್ಲಿಂದ ಬರುವುದಾಗುವುದಿಲ್ಲ. ಆದರೆ ಬರುವುದಾದರೆ ಅಲ್ಲಿಗೆ ಬನ್ನಿ, ಪುನಃ ಮರಳಿ ಆ ಪರಿಗ್ರಹಗಳ ಕಡೆಗೆ, 10 ಪರಿಗ್ರಹಗಳ ಕಡೆಗೆ, ವಿಷಯ ಆಶೆಗಳ ಕಡೆಗೆ ಮರಳಿ ನಮ್ಮ ಮನಸ್ಸು, ನಮ್ಮ ಮನ, ವಚನ, ಕಾಯ ಎಂದು ಹೋಗಬಾರದಂತಹ ಸ್ಥಳ ಯಾವುದು? ಈಗ ಒಗಟು ಹೊಡೆಯಿತು. ಅಂದರೆ
ಒಂದು ಸಲ ದೀಕ್ಷೆಯನ್ನು ತಕ್ಕೊಂಡವರು ಸಂಘಕ್ಕೆ ಸೇರಿ ಒಂದು ಸಲ ದೀಕ್ಷೆಯನ್ನು ತಕ್ಕೊಂಡವರು ಇಲ್ಲಿಗೆ ಬಂದವರು ಮರಳಿ ಹೋಗ್ತಾರೆ. ಆ ವಿಷಯವನ್ನೇ ಕುರಿತು ಈ ಒಗಟು. ಬರುವುದಾದರೆ ಅಲ್ಲಿಗೆ ಬನ್ನಿ, ಎಲ್ಲಿಂದ ಮರಳಿ ಹೋಗುವುದಾಗುವುದಿಲ್ಲ. ಇಲ್ಲಿ ಬಂದವರು ಪುನಃ ಹೋದ್ರು ಅಂತಂದ್ರೆ ಎಲ್ಲಿ ಹೋಗುವುದಿದೆಯೋ ಅಲ್ಲಿ ಹೋಗ್ಲಿಕ್ಕೆ ಶಕ್ಯವಿಲ್ಲ. ಅದಕ್ಕಾಗಿ ಹೋಗುವಕ್ಕಿಂತ ಮೊದಲು ನಾವು ಬರುವುದನ್ನು ಕಲಿತುಕೊಳ್ಳಬೇಕು. ಹೋಗುವಕ್ಕಿಂತ ಮೊದಲು ಬರುವುದನ್ನು ಕಲಿತುಕೊಳ್ಳಬೇಕು. ಬಂದವರು ಹೋಗ್ತಾರೆ, ಬರದವರು ಹೋಗುವುದೇ ಇಲ್ಲ. ಹಾಗಾದ್ರೆ ಎಲ್ಲಿ ಬರಬೇಕು? ಇಲ್ಲಿ ಬರಬೇಕು. ನಾವು ಎಲ್ಲಿದ್ದೇವೆ? ಇಲ್ಲಿ ನಾವು ಎಲ್ಲಿದ್ದೇವೆ ಇಲ್ಲಿ ಬರಬೇಕು. ನಾವು ಯಾವ ಸ್ಥಾನವನ್ನು ಪಡೆದುಕೊಂಡಿದ್ದೇವೆ ಅದೇ ಸ್ಥಾನವನ್ನು ಪಡೆದುಕೊಳ್ಳಬೇಕು. ಈ ಸ್ಥಾನದಲ್ಲಿ ಇದ್ದವರು ಪುನಃ ಹೋಗಲಿಕ್ಕೆ ಬರುವುದಿಲ್ಲ ಅನ್ನುವಂತಹ ನಿಯಮ ಇದೆ. ಇಲ್ಲಿ ಬಂದವರು 10 ಧರ್ಮಗಳನ್ನ ಸ್ವೀಕರಿಸಿದವರಾಗಿರ್ತಾರೆ. ಸ್ವೀಕರಿಸಿ ಮತ್ತೆ ಹೋಗಬೇಕು. ನೀವು ಬಂದೇ ಇಲ್ಲ ಅನಾದಿ ಕಾಲದಿಂದ. ನೀವು ಒಟ್ಟಿಗೆ ಬಂದೇ ಇಲ್ಲ ಅಂದಮೇಲೆ ಹೋಗಲಿಕ್ಕೆ ಹೇಗೆ ಶಕ್ಯ? ಇಲ್ಲಿ ಬಂದಿಲ್ಲ ಅಂದಮೇಲೆ ಅಲ್ಲಿ ಹೋಗ್ಲಿಕ್ಕೆ ಹೇಗೆ ಸಾಧ್ಯವಿಲ್ಲ. ಇಲ್ಲಿ ಬರುವುದಕ್ಕಾಗಿಯೇ ಆ ದಶಲಕ್ಷಣ ಪರ್ವಗಳ ಪೂಜೆಯಲ್ಲಿ ಅನುಷ್ಠಾನ ಇದೆ. ಇಲ್ಲಿ ಬರುವಂತಹ ಸಂಸ್ಕಾರಗಳನ್ನು ನಮ್ಮ ಆತ್ಮನಲ್ಲಿ ಹಾಕಿಕೊಳ್ಳಬೇಕು ಅಂತಂದ್ರೆ ಈ ಅನುಷ್ಠಾನಗಳನ್ನೆಲ್ಲ ಮಾಡಬೇಕು. ಈ ಅನುಷ್ಠಾನಗಳಲ್ಲಿ ನಮ್ಮ ಆತ್ಮ ಸಂಸ್ಕಾರಿತಗೊಂಡು ನಾನು ಈ ಕ್ಷಣಿಕ ದಶಲಕ್ಷಣಿಕ ಪರ್ವವನ್ನು ಯಾಕೆ ಮಾಡ್ತಾ ಇದ್ದೇನೆ ಅನ್ನುವಂಥ ವಿಚಾರ ಮೂಡಿ ಬರುತ್ತೆ. ಯಾವಾಗ ಈ ವಿಚಾರ ಮೂಡಿ ಬರ್ತದೆಯೋ ಆವಾಗ ಕ್ಷಣಿಕ ದಶಲಕ್ಷಣಿಕ ಪರ್ವದ ಆಚರಣೆ ಬೇಡ, ಅದು ಶಾಶ್ವತವಾಗಿ ನನ್ನ ಬದುಕಿನಲ್ಲಿ ಸಾಕಾರವಾಗಲಿ ಅನ್ನುವಂತಹ ವಿಚಾರವನ್ನು ಮಾಡಿ ಆ ವಿಚಾರ ಮಾಡುವಂತಹ ಮನುಷ್ಯ ಒಂದು ಸಲ ಬಂದ ಅಂತಂದ್ರೆ ಮರಳಿ ಹೋಗುವುದಿಲ್ಲ. ಅದಕ್ಕಾಗಿ ಬರುವುದಾದರೆ ಅಲ್ಲಿ ಬನ್ನಿ, ಎಲ್ಲಿಂದ ಪುನಃ ಮರಳಿ ಹೋಗುವುದಿಲ್ಲ. ಎಲ್ಲಿ ಹೋಗುವುದಿಲ್ಲ? ಮನೆಗೆ ಮತ್ತು ಮೋಕ್ಷಕ್ಕಂದಿಲ್ಲ. ಬರುವುದಾದರೆ ಅಲ್ಲಿ ಬನ್ನಿ, ಎಲ್ಲಿಂದ ಹೋಗುವುದಾಗುವುದಿಲ್ಲ. ಹೋಗುವುದಾದರೆ ಅಲ್ಲಿ ಹೋಗಿ, ಎಲ್ಲಿಂದ ಮರಳಿ ಬರುವುದಾಗುವುದಿಲ್ಲ. ಸಂಸಾರಕ್ಕೆ ಮರಳಿ ಬರುವುದಾಗುವುದಿಲ್ಲ. ಮೋಕ್ಷಕ್ಕೆ ಹೋಗಬೇಕು ಅಂತಂದ್ರೆ ಬರುವುದನ್ನು ಕಲಿಯಬೇಕು. ಮೊದಲು ಬರುವುದನ್ನ ಕಲಿಯಬೇಕು. ಬರುವುದನ್ನೇ ಸಂಸ್ಕಾರ, ಬರುವುದಕ್ಕಾಗಿಯೇ ಪಡ್ಕೊಳ್ಬೇಕು. ಬರುವುದಕ್ಕಾಗಿ ಪಡೆಯುವಂತಹ ಸಂಸ್ಕಾರವೇ ದಶಲಾಕ್ಷಣಿಕ ಪರ್ವಗಳ ಈ ಪೂಜೆ. ಇದನ್ನು ಆಚರಿಸಲಿಕ್ಕೆ ಕೆಲವೊಂದು ರೀತಿ ನೀತಿಗಳನ್ನು ಕೂಡ ತಿಳಿಸಿಕೊಟ್ಟಿದ್ದಾರೆ. ಶ್ರಾವಕರು ಈ ದಶಲಕ್ಷಣಿಕ ಪರ್ವಗಳನ್ನ 10 ದಿನಗಳವರೆಗೆ ಎಲ್ಲಾ ಪರಿಗ್ರಹವನ್ನು ಬಿಟ್ಟು ಈ ಅನುಷ್ಠಾನಗಳನ್ನ ಮಾಡಬೇಕು ಅಂತ ಹೇಳಿದ್ದಾರೆ. ಯಾಕೆಂದ್ರೆ ಒಳ್ಳೆಯ ಸಂಸ್ಕಾರಗಳು ನಮ್ಮ ಬದುಕಿಗೆ ಮೂಡಿ ಬರಬೇಕು ಅಂತಂದ್ರೆ
ಮತ್ತು ಆ ಸಂಸ್ಕಾರ ಪುಷ್ಟವಾಗಿ ನಮ್ಮ ಆತ್ಮ ಸಂಸ್ಕಾರಿತವಾಗಿ ಆ ಎಲ್ಲ ಪರಿಗ್ರಹಗಳಲ್ಲಿ ಇರತಕ್ಕಂತಹ ಮೋಹವನ್ನ ತ್ಯಾಗ ಮಾಡತಕ್ಕಂತಹ ಆತ್ಮಬಲ ಪ್ರಕಟವಾಗಬೇಕು ಆತ್ಮನಲ್ಲಿ ಅಂತಂದ್ರೆ ಆ ದಶಲಕ್ಷಣಿಕ ಪರ್ವವನ್ನು ಯಾವ ತರದಿಂದ ಆಚರಿಸಬೇಕು? ಎಲ್ಲ ಪರಿಗ್ರಹಗಳನ್ನ 10 ದಿನಗಳವರೆಗೆ ತ್ಯಾಗ ಮಾಡಿ ನಮ್ಮ ಮನೆಯನ್ನ 10 ದಿನಗಳವರೆಗೆ ಆಶ್ರಮವನ್ನಾಗಿ ಬದಲಾಯಿಸಿಕೊಳ್ಳಬೇಕು. 10 ದಿನ ಮನೆ ತ್ಯಾಗ ಆಯಿತು ಅಂತಂದ್ರೆ ಆಶ್ರಮ ಮನೆ ಆಯಿತು. 10 ದಿನಗಳ ಮನೆಯೇ ಆಶ್ರಮ. 10 ದಿನಗಳ ಆಶ್ರಮ ನಮ್ಮ ಮನೆ 10 ದಿನಗಳವರೆಗೆ ಇರುವಂತಹ ಆಶ್ರಮ. ಆ ಮನೆಗೆ ಹೋಗಬೇಕಂದ್ರೂ ಯಾವ ಉದ್ದೇಶದಿಂದ ಅಂತಂದ್ರೆ ನಾವು ಕೇವಲ ಈ 10 ದಿನಗಳ ಧರ್ಮದ ಅನುಷ್ಠಾನವನ್ನು ನೆರವೇರಿಸಿ ಆತ್ಮನನ್ನ ಸಂಸ್ಕಾರಿತ ಮಾಡಿಕೊಂಡು ಅದನ್ನು ಸ್ಥಿರವಾಗಿ ಉಳಿಸಿಕೊಳ್ಳುವ ಉದ್ದೇಶದಿಂದ 10 ದಿನ ಸಂಸ್ಕಾರದ ನಂತರ ನಾವು ಮನೆಗಳಿಗೆ ಹೋದ್ರೆ ಏನಾಗಿಲ್ಲ. ಹಾಗೆ ಯಾರು ಮಾಡ್ತೀರ? ಯಾರು ಮಾಡೋದು. ಹೊರಗಿನಿಂದ ಬಂದವರು ಮಾಡ್ತಾರೆ, ಆದ್ರೆ ಊರಲ್ಲಿದ್ದವರು ಮಾಡೋದು ನೋಡಿ ಯಾರು ಮಾಡುವುದಿಲ್ಲ. ಊರಲ್ಲಿದ್ದವರು ಮಾಡಬಹುದಾಗಿದೆ, ಆದ್ರೆ ಯಾರೊಬ್ಬರು ಕೂಡ ಇದನ್ನು ಮಾಡೋಲ್ಲ. ಯಾಕೆ? ಪರಿಗ್ರಹ ಎಷ್ಟು ಸಮೀಪ ಬರ್ತದೆಯಲ್ಲ ಅದು ನಮ್ಮನ್ನು ಕಾಡ್ತದೆ. ಯಾಕಂದ್ರೆ ರೇಂಜ್ ಇಲ್ಲೇ ಅಲ್ಲ, ಟವರ್ಗೆ ಒಂದೇ ಮೇಲೆ ಅದು ಎಳ್ಕೊಳ್ತದೆ, ಅದು ಎಳೆದುಕೊಳ್ತದೆ. ಅದಕ್ಕಾಗಿ ಔಟ್ ಆಫ್ ರೇಂಜ್ ಬಹಳ ದೂರ ಹೋಗ್ಬಿಡೋದು. ಹೋಗಿದ್ದೇವೆ ಅಂತಂದ್ರೆ ನಮ್ಮಲ್ಲಿ ಬರುವಂತಹ ಶಕ್ತಿನೇ ಇರಬಾರದು, ಅಷ್ಟು ದೂರ ಹೋಗಿರ್ಬೇಕು. 10 ದಿನಗಳಲ್ಲಿ 10 ದಿನಗಳು ಹೋದು ಶಕ್ತಿಲ್ಲ ಬರೋದು ಶಕ್ತಿಲ್ಲ ಅನ್ನುವಷ್ಟು ದೂರ ಹೋದ್ರಿ ಅಂತಂದ್ರೆ 10 ದಿನಗಳವರೆಗೆ ಈ ಪರಿಗ್ರಹ ತಾನಾಗಿ ನಮ್ಮನ್ನು ಬಿಟ್ಟು ಆಗಲಿ ದೂರಾಗಿ ಉಳಿದುಕೊಳ್ಳಬಹುದು. ಈ ವರ್ಷ ಆ ತರ ಏನೋ ನೀವು ಮಾಡಲಿಲ್ಲ. ಇನ್ನಾದರೂ ಸಂಕಲ್ಪ ಮಾಡಿಕೊಳ್ಳಿ, ಮುಂದಿನ ವರ್ಷದಿಂದ ನಾವು ದೂರ ಔಟ್ ಆಫ್ ರೇಂಜ್ ಆಗಿ ಈ ದಶಲಕ್ಷಣಿಕ ಪರ್ವಗಳನ್ನು ಆಚರಿಸುವುದಕ್ಕೆ ಬರ್ತೀವಿ ಅನ್ನೋದನ್ನಾದರೂ ಸಂಕಲ್ಪ ಮಾಡಿಕೊಳ್ಳಿ. ಬರ್ತೀರಾ? ನಾವು ಎಲ್ಲಿರ್ತೀವಿ ಅಲ್ಲೇ ಬರ್ತೀರಾ? ಹಾ, ಅದಕ್ಕೆ ಚಪ್ಪಾಳೆ ಹೊಡೆದು ಬಹಳ ಖುಷಿ. ಆದ್ರೆ ಇದು ಒಗಟದ ಅರ್ಥ ಅಲ್ಲ. ಆ ಒಗಟಿನಲ್ಲಿ ಏನ್ ಹೇಳಿದ್ದಾರೆ? ಬರುವುದಾದ್ರೆ ಅಲ್ಲಿ ಬನ್ನಿ, ಎಲ್ಲಿಂದ ಹೋಗುವುದಾಗುವುದಿಲ್ಲ. ಮನೆ 10 ದಿನಗಳವರೆಗೆ, ಕೇವಲ 10 ದಿನಗಳವರೆಗೆ ಆಶ್ರಮವಾಗಬಾರದು. ಮನೆ ಶಾಶ್ವತ ಸಮಯದವರೆಗೆ, ನಿಮ್ಮ ಬದುಕಿನವರೆಗೆ ಅದು ಆಶ್ರಮದಲ್ಲಿ ಬದಲಾಯಿಸಬೇಕು. ಆಮೇಲೆ ಆ ಮನೆಗೆ ಹೋದ್ರಿ, ಯಾವಾಗಾದ್ರೂ ಒಮ್ಮೆ ಹೋಗಿ ಆಹಾರ ಮಾಡಿದ್ರಿ, ಏನಾಗಿಲ್ಲ. ನಿಮ್ಮನ್ನ ಪಡೆದಾಯಿಸಿಕೊಂಡು ಆಹಾರ ಮಾಡಿಸಿ, ನಿಮ್ಮ ರತ್ನತ್ರಯ ಧರ್ಮಕ್ಕೆ ವಂದಿಸಿ, ನಿಮ್ಮ ಮನೆಯವರೇ ಆ ನಿರ್ಧಂತವೇ ಹೇಳ್ತಾರೆ, ಮುಂದಿನ ವರ್ಷ ಇಲ್ಲೇ ಚತುರ್ಮಾಸ ಆಗಲಿ. ನಾವು ನಿಮ್ಮ ದಶಲಕ್ಷಣಗಳನ್ನ ಸಾಕ್ಷಾತ್ ಕಲಿಯಿಂದ ನೋಡ್ತಾ ಇದ್ದೇವೆ. ನೀವೇ ಸಾಕ್ಷಾತ್ ಧರ್ಮದ ಮೂರ್ತಿ. ನಿಮ್ಮಲ್ಲಿದೆ ಉತ್ತಮ ಕ್ಷಮ, ನಿಮ್ಮಲ್ಲಿದೆ ಉತ್ತಮ ಮಾರ್ಗವ, ಆರ್ಜವ, ಶೌಚ, ಸತ್ಯ, ಸಂಯಮ, ತತ್ವ, ತ್ಯಾಗ, ಕಿಂಚನ್ಯ ಮತ್ತು ಬ್ರಹ್ಮಚರ್ಯ. ಆ ಸಾಕ್ಷಾತ್ 10 ಧರ್ಮಗಳ ಸಾಕ್ಷಾತ್ ಮೂರ್ತಿಗಳು ನೀವು.
ಇದನ್ನು ನಿಮ್ಮ ಪರಿವಾರದವರೇ ಹೇಳಿ ನಿಮ್ಮದೇ ಆಗಿರತಕ್ಕಂಥ ಆಶ್ರಮಕ್ಕೆ ಬರುವಂತೆ ನೀವಿದನ್ನು ಮಾಡಿಕೊಳ್ತಾ ಇಲ್ಲ. ಬನ್ನಿ, ಮತ್ತೊಮ್ಮೆ ಬನ್ನಿ. ಆವಾಗ ಮನೆಗೆ ಬರ್ತಿದ್ರಿ, ಈಗ ಆಶ್ರಮಕ್ಕೆ ಬನ್ನಿ. ಈ ಮನೆ ಈಗ ನಿಮಗೆ ಆಶ್ರಮ, ಆದರೆ ನಮಗೆ ಮನೆ. ಒಬ್ಬರು ಯಾರಾದ್ರೂ ಬರುವುದಾದ್ರೆ ಇಲ್ಲಿ ಬಂದರೆ ಅದು ಆಶ್ರಮ ಆಗ್ತದೆ. ಯಾಕೆಂದ್ರೆ ಹೋಗ್ಲಿಕ್ಕೆ ಆಗುವುದಿಲ್ಲ. ಯಾರು ಪುನಃ ಮರಳಿ ಹೋಗಬಾರದಂತೆ ಬಂದಿರ್ತಾರೆ, ಅವರಿಗೆ ಅದೇ ಮನೆ, ಅದೇ ಪರಿಗ್ರಹ ಆಶ್ರಮ ಆಗ್ತದೆ. ಇರಲಿ, ಅದು ಒಗಟು ಒಡೆದಾಗ, ಸಿದ್ಧವಾದಾಗ, ಸಾಕಾರವಾದಾಗ ಆ ಥರ ಏನೋ ಆಗಬಹುದು. ಆದರೆ ಕನಿಷ್ಠ ಪಕ್ಷ ನಾವು ಬರುವುದಾದ್ರೆ ಅಲ್ಲಿ ಬರೋಣ. ಎಲ್ಲಿಂದ ಮರಳಿ ಮತ್ತೆ ಪುನಃ ಅದೇ ಸ್ಥಾನಕ್ಕೆ ಬರುವುದಾಗುವುದಿಲ್ಲ. ಇದನ್ನೇ ನಮ್ಮ ಬದುಕಿನಲ್ಲಿ ಇಂದೆಲ್ಲ ನಾಳೆ ಎಂದಾದರೂ ಯಾವುದೇ ವಯಸ್ಸಿಗೆ ನಾವು ಹೋಗುವುದೇ ಇದೆ ಅಂತಂದ್ರೆ, ನಾವು ಬರುವುದೇ ಇದೆ ಅಂತಂದ್ರೆ, ಹೋಗುವುದು ನಮ್ಮ ಲಕ್ಷ್ಯ, ಬರುವುದು ನಮ್ಮ ಆತ್ಮ ಸಾಧನೆ. ಬರುವುದು ನಮ್ಮ ಆತ್ಮ ಸಾಧನೆ, ಹೋಗುವುದು ನಮ್ಮ ಗುರಿ, ನಮ್ಮ ಲಕ್ಷ್ಯ, ನಮ್ಮ ಮಂಜಿಲ್, ನಮ್ಮ ನೆಲೆ, ಕೊನೆಯ ನೆಲೆ. ಅಲ್ಲಿ ಹೋಗುವುದಿದೆ, ಅದಕ್ಕಾಗಿ ಇಲ್ಲಿ ಬರುವುದಿದೆ. ಮರಳಿ ಹೋಗುವಂತಹ ವಿಕಲ್ಪವನ್ನು ಇಟ್ಟುಕೊಂಡು ಯಾರು ಬರ್ತಾರೆಯೋ ಅವರಿಗೆ 10 ದಿನಗಳವರೆಗೆ ಇಲ್ಲಿ ಬಂದಿದ್ದಾರೆ ಅಂತಂದ್ರೆ ಕೇವಲ 10 ದಿನಗಳವರೆಗೆ ಅದು ಆಶ್ರಮ ಆಗಿದೆ ವಿನಃ ಜೀವನ ಪರ್ಯಂತ ಆಶ್ರಮ ಆಗಿಲ್ಲ. ಜೀವನ ಪರ್ಯಂತ ಅದು ಆಶ್ರಮವಾಗಲಿಲ್ಲ. ನಮ್ಮ ಮನೆಯನ್ನ ನಾವು ಜೀವನ ಪರ್ಯಂತ ಆಶ್ರಮ ಮಾಡಿಕೊಳ್ಳಬೇಕು ಅಥವಾ 10 ದಿನಗಳವರೆಗೆ ಆಶ್ರಮ ಮಾಡಿಕೊಳ್ಳಬೇಕು? ಜೀವನ ಪರ್ಯಂತ. ಜೀವನ ಪರ್ಯಂತ ಆಶ್ರಮವಾಯಿತು ಅಂತಂದ್ರೆ ಅದೇ ದಿವಸ ನಿಮ್ಮ ಆತ್ಮ 10 ಧರ್ಮಗಳಿಂದ ಕೂಡಿಕೊಂಡು ಪರಮ ಪೂಜನೀಯ ವಂದನೀಯ ಸ್ಥಾನವನ್ನ ಪ್ರಾಪ್ತ ಮಾಡಿಕೊಳ್ತಾನೆ. ಅಂಥ ಆತ್ಮರನ್ನೇ ಈ ದಶಲಾಕ್ಷಣಿಕ ಪರ್ವಗಳ ಸುಸಂದರ್ಭದಲ್ಲಿ ಎಲ್ಲರೂ ಪೂಜಿಸ್ತಾರೆ. ಅಂಥ ಆತ್ಮರನ್ನೇ ಪೂಜಿಸ್ತಾರೆ. ಯಾರಲ್ಲಿ ಈ ಧರ್ಮಗಳು ಸಾಕ್ಷಾತ್ ಪ್ರತ್ಯಕ್ಷ ಇವೆ ಅವರನ್ನ ಮಾತ್ರ ಪೂಜಿಸ್ತಾರೆ. ಉತ್ತಮ ಕ್ಷಮ ಎಲ್ಲಿದೆ? ಮನೆಯಲ್ಲಿದೆಯಪ್ಪ, ಆಶ್ರಮದಲ್ಲಿದೆ. ಯಾರು ತಮ್ಮ ಮನೆಯನ್ನ ಆಶ್ರಮವನ್ನಾಗಿ ಜೀವನ ಪರ್ಯಂತ ರೂಪಿಸಿಕೊಂಡಿದ್ದಾರೆಯೋ ಅಲ್ಲಿ ಉತ್ತಮ ಕ್ಷಮ ಇದೆ, ಅಲ್ಲಿ ಉತ್ತಮ ಮಾರ್ಗವೂ ಇದೆ ಮತ್ತು ಎಲ್ಲಾ ಧರ್ಮಗಳು ಇವೆ. ಆ ಎಲ್ಲಾ ಧರ್ಮಗಳಲ್ಲಿ ಉತ್ತಮ ಬ್ರಹ್ಮಚರ್ಯ ಅಂತಕ್ಕಂಥದ್ದು ಕೂಡ ಇದೆ. 9 ಧರ್ಮಗಳ ಸಾರಭೂತವಾಗಿರ್ತಕ್ಕಂಥ ಧರ್ಮ ಯಾವುದು ಅಂತಂದ್ರೆ ಉತ್ತಮ ಬ್ರಹ್ಮಚರ್ಯ. ಅದನ್ನ ಸಾರ ಅಂತ ಯಾಕೆ ಹೇಳಬೇಕು ಅಂತಂದ್ರೆ ನಮ್ಮ ಜೀವನ ಕ್ರೋಧಮಯವಾಗಿತ್ತು, ಮಾನಮಯವಾಗಿತ್ತು, ಮಾಯಾಮಯವಾಗಿತ್ತು, ಲೋಭಮಯವಾಗಿತ್ತು, ಅಸತ್ಯಮಯವಾಗಿತ್ತು, ಅಸಂಯಮಮಯವಾಗಿತ್ತು, ಸಂಗ್ರಹ ವೃತ್ತಿಯಿಂದ ಇಟ್ಟುಕೊಂಡು ಸಂಗ್ರಹಮಯವಾಗಿತ್ತು. ಅನೇಕ ದುಃಖ ಸಂಕಟಗಳನ್ನು ಅನುಭವಿಸುವಂತಹ ಆತ್ಮ ಆಗಿತ್ತು. ಅದರಲ್ಲಿ ಈ ಎಲ್ಲ ಇರುವ ಕಾರಣದಿಂದ ಆ ಆತ್ಮನಿಗೆ
ಏಕಾಕಿ ಅನ್ನುವಂತಹ ಏಕತ್ವದ ಅನುಭೂತಿ ಆಗಿರಲಿಲ್ಲ. ಇದೆಲ್ಲ ಅನುಭವವಾಗಿರಲಿಲ್ಲ ಅಂತಂದ್ರೆ ಉತ್ತಮ ಬ್ರಹ್ಮಚರ್ಯದ ಅನುಭೂತಿಯು ಕೂಡ ಎಲ್ಲಿ ಆಗಲಿಕ್ಕೆ ಶಕ್ಯ? ಅದೂ ಆಗಿರಲಿಲ್ಲ. ಅದಕ್ಕಾಗಿ ಉತ್ತಮ ಬ್ರಹ್ಮಚರ್ಯದ ಸಿದ್ಧಿಗಾಗಿ ಉಳಿದೆಲ್ಲ ಧರ್ಮಗಳನ್ನ ಪಾಲಿಸುವುದಕ್ಕಾಗಿ ನಾವು ಸಂಸ್ಕಾರಿತವಾಗತಕ್ಕಂಥ ದಿನಗಳೇ ದಶಲಾಕ್ಷಣಿಕ ಪರ್ವದ 10 ದಿನಗಳು ಅಪೂರ್ವ ಅವಸರ ಇದು ಶ್ರಾವಕರ ಜೀವನಕ್ಕೆ. ಪ್ರತಿ ವರ್ಷ ಏನ್ ಮಾಡಬೇಕು? ಈ ಪರ್ವವನ್ನು ಉತ್ಕೃಷ್ಟ ರೂಪದಿಂದ ಆಚರಿಸಬೇಕು. ಪೂಜೆಯನ್ನೇ ಮಾಡುವುದಿದೆ, ಸಂಸ್ಕಾರಗಳನ್ನೇ ಬೆಳೆಸಿಕೊಳ್ಳುವುದಿದೆ. ಆದರೆ 10 ದಿನಗಳವರೆಗೆ 10 ದಿನಗಳನ್ನ ಉತ್ಕೃಷ್ಟ ರೂಪದಲ್ಲಿ ಆಚರಣೆಗೆ ತಂದುಕೊಂಡು ಈ ಪರ್ವವನ್ನು ಆಚರಿಸಬೇಕು ಅಂತಂದ್ರೆ 10 ದಿನಗಳವರೆಗೆ ನಾವು ಇಲ್ಲಿ ಬರಬೇಕು. ಆ ದಿನಗಳಲ್ಲಿ ಮರಳಿ ಹೋಗಬಾರದು. ಬರುವುದಾದ್ರೆ ಅಲ್ಲಿ ಬನ್ನಿ, ಎಲ್ಲಿಂದ ಕನಿಷ್ಠ ಪಕ್ಷ 10 ದಿನಗಳವರೆಗೆ ಮರಳಿ ಹೋಗಬಾರದಂತೆ ಇರಬೇಕು. ಅದಕ್ಕಾಗಿ ಅದಕ್ಕೆ ಒಂದು ಬಂಧನವನ್ನು ಕೂಡ ಬಂಧಿಸಿ ಅವರನ್ನ 10 ದಿನಗಳವರೆಗೆ ಇಲ್ಲೇ ಇರಿಸಿಕೊಳ್ತಾರೆ. ಏನದು? ಕಂಕಣ. ಕಂಕಣ ಇರುತ್ತದೆ. ಇಲ್ಲಿಯೇ ಇರೋ ಮರಳಿ ಈ ಆಶ್ರಮದಿಂದ 10 ದಿನಗಳವರೆಗೆ ಮಧ್ಯದಲ್ಲಿ ಹೋಗದಂತೆ ಚಿಂತನೆ ಮಾಡಿಕೊಂಡು ನಿನ್ನ ಮನಸ್ಸನ್ನ ಸೂತಕದಿಂದ ದೂರ ಇರಿಸಿಕೊಳ್ಳು. ಸೂತಕ ಬರಬಾರದಂತೆ, ಹೊರ ಸೂತಕವೂ ಬರಬಾರದು, ಒಳ ಸೂತಕವೂ ಬರಬಾರದು. ಒಳ ಸೂತಕ ಯಾರಿಗಿಲ್ಲವೋ ಅವರಿಗೆ ಹೊರ ಸೂತಕ ಇಲ್ಲವೇ ಇಲ್ಲ. ಒಳ ಸೂತಕ ಯಾರಿಗೆ ಬರುವುದಿಲ್ಲವೋ ಅವರಿಗೆ ಹೊರ ಸೂತಕ ಬರುವುದೇ ಇಲ್ಲ. ಅದಕ್ಕಾಗಿ ಕಂಕಣ. ಇಲ್ಲಿದೆ ಸಂಕಲ್ಪ. 10 ದಿನಗಳವರೆಗೆ ನನ್ನ ಮನೆ ಆಶ್ರಮವಾಗಿರಲಿ, ಆ ಆಶ್ರಮಕ್ಕೂ ನಾನು ಹೋಗದಂತಿರಲಿ. ಮಹಾರಾಜರೇ, ನನ್ನ ಕೈಯಲ್ಲಿ ಕಂಕಣವನ್ನು ನಾನು ಕಟ್ಟಿಕೊಳ್ತೇನೆ, ಆಶೀರ್ವದಿಸಿ. ಆ ಕಂಕಣಕ್ಕೆ ಕಟ್ಟಿಕೊಂಡದಕ್ಕೆ ಆಶೀರ್ವದಿಸಿ ಅವರನ್ನ ಸೂತಕದಿಂದ ಮುಕ್ತಗೊಳಿಸ್ತಾರೆ. ಒಳ ಸೂತಕ ಅಂದರೆ ಯಾವುದು? ಹೊರ ಸೂತಕ ಅಂದರೆ ಯಾವುದು? ಸ್ವಲ್ಪ ಸೂತಕದ ಬಗ್ಗೆ ಅರ್ಥ ಮಾಡಿಕೊಳ್ಳೋಣ. ಎಷ್ಟೋ ಜನರಿಗೆ ಈ ಸೂತಕದ ವಿಷಯದಲ್ಲಿ ಏನು ಗೊತ್ತಿಲ್ಲ. ಕೇವಲ ಬಾಹ್ಯ ಸೂತಕಕ್ಕೆ ಸಂಬಂಧಪಡುವಂತಹ ನಿಯಮಾವಳಿಗಳು, ಆ ದಿನಗಳು ಅದೆಲ್ಲ ಬಹಳಷ್ಟು ಗೊತ್ತು. ಆದರೆ ಈ ಬಾಹ್ಯ ಸೂತಕ ಯಾವಾಗ ಹತ್ತದೆ ಹತ್ತುವುದಿಲ್ಲ ಅನ್ನುವಂತಹ ವಿಷಯ ಕೂಡ ಇಲ್ಲಿದೆ. ಕೇಳಿ, ಒಳ ಸೂತಕ ಅಂದರೆ ಯಾವುದು? ನನ್ನ ಮನೆ, ನನ್ನ ಪರಿಗ್ರಹ, ನನ್ನ ಹಣ, ಸಂಪತ್ತಿ, ವೈಭವ, ಪರಿವಾರ, ಬಂಧು ಬಾಂಧವರು, ಪಶುಗಳು, ನೌಕರರು, ಚಾಕರರು, ವಸ್ತ್ರಗಳು, ಬಂಗಾರ, ಬೆಳ್ಳಿ, ಇದೆಲ್ಲವೂ ಕೂಡ ಬಾಹ್ಯ ಪರಿಗ್ರಹ. ಈ ಬಾಹ್ಯ ಪರಿಗ್ರಹವನ್ನೇ ಆಶ್ರಯಿಸಿ ನಮ್ಮ ಅಂತರಂಗ ಆತ್ಮದಲ್ಲಿ ಎಷ್ಟೋ ವಿಕಲ್ಪದ ತರಂಗಗಳು ಹೇಳ್ತವೆ. ಈ ಒಳಗಿನ ತರಂಗಗಳನ್ನ ಅಭ್ಯಂತರ ಸೂತಕ ಮತ್ತು ಹೊರಗಿನ ಈ 10 ಪರಿಗ್ರಹಗಳನ್ನ ಬಾಹ್ಯ ಸೂತಕ ಅಂತ ಹೇಳ್ತಾರೆ. ಬಾಹ್ಯ ಸೂತಕ ಇವುಗಳ ವಿಷಯದಲ್ಲಿ, ಬಾಹ್ಯ 10 ವಸ್ತುಗಳ ಪದಾರ್ಥಗಳ ವಿಷಯದಲ್ಲಿ ನಾವು ಎಲ್ಲಿಯವರೆಗೆ ಇವುಗಳ ಸ್ವಾಮಿತ್ವವನ್ನ, ಅಧಿಕಾರವನ್ನ, ಪ್ರಭುತ್ವವನ್ನ ಹೊಂದಿರುತ್ತೇವೆಯೋ ಅಲ್ಲಿ ತನಕ ಇವು ಸೂತಕ ಆಗ್ತವೆ. ಇವು ಸೂತಕ. ಈ ಬಾಹ್ಯ ಸೂತಕವೇ ಅಭ್ಯಂತರ ಸೂತಕದ ಉತ್ಪತ್ತಿಗೆ ಕಾರಣ.
ಚಿಂತೆ ಆಗ್ತದೆ ಅಂತಂದ್ರೆ ಯಾಕಾಗ್ತದ್ರಿ? ಮನೆ ಮತ್ತು ಮಕ್ಕಳಿಂದ, ಪರಿಗ್ರಹದಿಂದ, ಹೊಲ ಮನೆ ಧನ ವೈಭವ ಇದರಿಂದ. ಆ ಯಾವ ಬಾಹ್ಯ ಪದಾರ್ಥಗಳು ನಮ್ಮ ಅಭ್ಯಂತರ ಮನಸ್ಸಿನ ಚಿಂತೆಗೆ, ನಮ್ಮ ಮನಸ್ಸಿನ ಆತ್ಮಿಕ ಒಳ ಅಶುಭದ ಚಿಂತೆಗೆ ಒಳಪಡಿಸಿ ನಮ್ಮ ಆತ್ಮರನ್ನ ಉತ್ತಮ ಬ್ರಹ್ಮಚರ್ಯದಲ್ಲಿ ಇರಿಸಲಿಕ್ಕೆ ಕಾರಣವಾಗದೆ ಅನೇಕ ಪ್ರಕಾರದ ಅಂತರಾಯವನ್ನು ಉಂಟು ಮಾಡ್ತವೋ ಆ ಬಾಹ್ಯ ಪರಿಗ್ರಹಗಳನ್ನ, ಬಾಹ್ಯ ಸೂಚಕ, ಅವುಗಳಿಂದ ಉಂಟಾಗ್ತಕ್ಕಂಥ ಒಳ ವಿಕಲ್ಪಗಳು, ಅಶುಭ ವಿಕಲ್ಪಗಳನ್ನ ಅಭ್ಯಂತರ ಸೂಚಕ ಅಂತ ಹೇಳ್ತಾರೆ. ಅಭ್ಯಂತರ ಸೂಚಕ ಇದ್ದಾಗ ಬಾಹ್ಯ ಸೂಚಕ ಇದ್ದೇ ಇರ್ತದೆ. ಬಾಹ್ಯ ಸೂಚಕ, ಬಾಹ್ಯ ಸೂಚಕ, ಬಾಹ್ಯದಲ್ಲೂ ಸೂಚಕ. ಒಳಗೆ ಸೂಚಕ ಇದ್ದಾಗ ಬಾಹ್ಯದಲ್ಲಿ ಸೂಚಕ ಇರ್ತದೆ. ಒಳ ಸೂಚಕ ಇಲ್ಲ ಅಂತಂದ್ರೆ ಬಾಹ್ಯದಲ್ಲಿ ಸೂಚಕ ಇರಲಿಕ್ಕೆ ಶಕ್ಯವೇ ಇಲ್ಲ. ಅದಕ್ಕಾಗಿ ಕಂಕಣ ಇದನ್ನು ಕಟ್ಟಿಕೊಂಡಿತ್ತು ಅಂತಂದ್ರೆ ಮುಗಿಯಿತು. ಯಾವುದರ ಪ್ರತೀಕ ಇದು? 10 ದಿನಗಳವರೆಗೆ ನನಗೆ ಬಾಹ್ಯ ಸೂತಕವೂ ಕೂಡ ತಗಲಬಾರದು, ಅಭ್ಯಂತರ ಸೂತಕವೂ ಕೂಡ ತಗಲಬಾರದು ಅನ್ನುವಂತಹ ಉದ್ದೇಶದಿಂದ ದಶಲಕ್ಷಣ ಪರ್ವ ಒದಗಿ ಬಂದಿದೆ, ಸಮೀಪಕ್ಕೆ ಬಂದಿದೆ ಅಂತಂದ್ರೆ ಅದಕ್ಕಿಂತ ಮುಂಚಿತವಾಗಿ ಈ ಸೂತಕವನ್ನೇ ನಾವು ಬರಬಾರದು ಅನ್ನುವಂತಹ ವಿಚಾರವನ್ನು ಮಾಡಿಕೊಂಡು ಇದನ್ನು ತ್ಯಜಿಸಲಿಕ್ಕೆ, ಸೂತಕವನ್ನೇ ತ್ಯಜಿಸಲಿಕ್ಕೆ ತಯಾರಾಗ್ತದೆ. ಯಾವ ಸೂತಕವನ್ನು ಮೊದಲು ತ್ಯಜಿಸಬೇಕು? ಒಳಗಿಂದ ಅಥವಾ ಹೊರಗಿಂದ? ಅಭ್ಯಂತರ. ಅಭ್ಯಂತರ ಸೂತಕ ನಾನು ತ್ಯಜಿಸುತ್ತೇನೆ, ಪುರುಷಾರ್ಥ ಪೂರ್ವಕವಾಗಿ ತ್ಯಜಿಸಬಹುದು. ಇನ್ನು ಮನೆಯಲ್ಲಿ ಯಾರು ಮರಣಾದ್ರೆ ಏನು, ಜನ್ಮಾದ್ರೆ ಏನು, ಎಂಥ ತೊಂದರೆಗೊಳಗಾದ್ರೆ ಏನು, ನಿಮಗೆ ಸಂಬಂಧ ಪಡುವಂಥದ್ದೆಲ್ಲ 10 ದಿನ ನಿಮ್ಗೇನು ಸಂಬಂಧಪಟ್ಟದ. ಯಾಕೆ? ಕಂಕಣ ಕೊಟ್ಕೊಂಡಿದ್ದೀರಲ್ಲ, ಅದೇನು ನನಗೆ ಸೂತಕ ಹತ್ತಬಾರದು ಅನ್ನುವಂಥ ಸಂಕಲ್ಪ ಸೂತ್ರ. ಅದು ಒಂದು ವಿಷಯ. ದಿಗಂಬರ ಮುನಿಗಳು ಯಾವ ಮನೆಯನ್ನು ಬಿಟ್ಟು, ಪರಿಗ್ರಹಗಳನ್ನ ಬಿಟ್ಟು ಮುನಿ ದೀಕ್ಷೆಯನ್ನು ಪಡ್ಕೊಂಡಿರ್ತಾರೋ ಆ ಮನೆಯಲ್ಲಿ ಸೂತಕ ಯಾರಿಗೆ ಹತ್ತದೆ? ಮನೆಯವರಿಗೆ ಹತ್ತದೋ ಅಥವಾ ಮುನಿಗಳಿಗೂ ಹತ್ತದೆಯೋ? ಮುನಿಗಳಿಗೆ ಯಾಕೆ ಹತ್ತಬಾರದು? ಯಾಕಂದ್ರೆ ಜೀವನ ಪರ್ಯಂತ ಒಳ ಸೂತಕವನ್ನು ನಾನು ತ್ಯಾಗ ಮಾಡುತ್ತೀನಿ ಅಂತ ಹೇಳಿಬಿಟ್ಟು ಒಳ ಸೂತಕವನ್ನೇ ತ್ಯಾಗ ಮಾಡಿದವರಾಗಿರ್ತಾರೆ ಜೀವನ ಪರ್ಯಂತ. ಅದಕ್ಕಾಗಿ ಅವರಿಗೆ ಸೂತಕ ಇಲ್ಲ. ಅವರ ಮನೆಯವರು ಯಾರೂ ಕೂಡ ಎಂತ ಘಟನೆ ಘಟಿಸಿದ್ರು ಕೂಡ ಅವರಿಗೆ ವಿಕಲ್ಪಗಳು ಆಗುತ್ತವೆಯೇ? ಆಗುವುದೇ ಇಲ್ಲ. ಅವರ ಮಡಿ ಶಾಶ್ವತ ಮಡಿ. ಸೂತಕ ಬಂದಾಗ ಮಡಿ ಇಲ್ಲ, ಮಡಿ ಇಲ್ಲ, ಗೋರಿಗೆ ಅಂತಿಲ್ಲ. ಬ್ರಹ್ಮಚಾರಿ ಸದಾ ಶುಚಿ ಅಂತಾರಲ್ಲ, ಬ್ರಹ್ಮಚಾರಿ ಸದಾ ಶುಚಿ ಅಂತಂದ್ರೆ ಏನು? ಎಲ್ಲಿ ಕೊಡೋದಿಲ್ಲ, ಮಾನಿಲ್ಲ, ಮಾಯ ಇಲ್ಲ, ಲೋಭ ಇಲ್ಲ, ಅಶುಭ ವಿಕಲ್ಪಗಳಿಲ್ಲ, ಶುಭ ವಿಕಲ್ಪಗಳಿಂದ ಅದು ಉತ್ತಮ ಬ್ರಹ್ಮಚರ್ಯ. ಬ್ರಹ್ಮಚಾರಿ ಸದಾ ಶುಚಿ. ಯಾರು ಬ್ರಹ್ಮಚಾರಿಯೋ ಅವರು ಯಾವಾಗಲೂ ಶುದ್ಧ, ನಿರ್ಮಲ, ಸೂತಕ ಮುಕ್ತ, ಚಿಂತಾಮುಕ್ತ, ಪವಿತ್ರ ಆತ್ಮ. ಬ್ರಹ್ಮ ಅಂದರೆ ಆತ್ಮ. ಚರ್ಯ ಅಂತಂದ್ರೆ ಆತ್ಮನಲ್ಲಿರ್ತಕ್ಕಂತಹ ಸಕಲ ಚಿಂತೆಗಳನ್ನ, ಕಷಾಯಗಳನ್ನ ತ್ಯಾಗ ಮಾಡಿ ಶಾಶ್ವತವಾಗಿ ನಾವು ಪವಿತ್ರ ಆತ್ಮನ ಅವಸ್ಥೆಯನ್ನು ಸ್ವೀಕರಿಸಿ ಅದರಲ್ಲಿ ಇರುತ್ತೇನೆ. ಪರಪದಾರ್ಥಗಳ ಬಗ್ಗೆ
ಅಶುಭ ವಿಕಲ್ಪಗಳು ಬೇಡ, ಶುಭ ವಿಕಲ್ಪಗಳು ಬೇಡ ಅನ್ನುವಂತಹ ಈ ಒಂದು ಆಚರಣೆಗೆ ಉತ್ತಮ ಬ್ರಹ್ಮಚರ್ಯ. ಇಂಥ ಆಚರಣೆಗೆ ನಾವು ಬರಬೇಕಾದ್ರೆ ಅಭ್ಯಾಸ ಮಾಡಬೇಕು. 10 ದಿನ ಮನೆಗಿರಬೇಕು, ಅಭ್ಯಾಸ ಆಗ್ತದೆ. 10 ದಿನ ಮನೆಯನ್ನ ಆಶ್ರಮ ಮಾಡಿಬಿಡ್ಬೇಕು. ಆ ಆಶ್ರಮದಲ್ಲೂ ಕೂಡ ಹೋಗಿ ಆಹಾರ ಮಾಡಬೇಕು ಅನ್ನುವಂತಹ ಪ್ರಸಂಗವೂ ಇರಬಾರದು. 10 ದಿನ ಮನೆಯನ್ನು ಬಿಟ್ಟಿದ್ದೇವೆ, ನಾವು ಮುನಿಗಳಾಗಿದ್ದೇವೆ, ನಾವು ಆರಿಕೆಯರಾಗಿದ್ದೇವೆ ಅನ್ನುವಂತಹ ಆ ದಿವ್ಯ ಭವ್ಯ ಭಾವನೆಯನ್ನ ಮನಸ್ಸಿನಲ್ಲಿ ಜಾಗೃತಗೊಳಿಸಿಕೊಂಡು ಈ ಬಾಹ್ಯ ಪರಿಗ್ರಹಗಳ ರೂಪ ಇದನ್ನೆಲ್ಲ ಬಿಟ್ಟು ಹೋಗ್ತೀರಾ ಅಂತಂದ್ರೆ ಅದು ನಿಜವಾದ ದಶಲಕ್ಷಣಿಕ ಪರ್ವದ ಆಚರಣೆ. ಶಕ್ತಿ ಇದೆ ಆದರೆ ಮಾಡಬೇಕಲ್ಲ, ಶಕ್ತಿ ಇದೆ ಆದರೆ ಮಾಡಬೇಕಲ್ಲ. ನಾವು ಪರಿಗ್ರಹಗಳನ್ನು ಹಿಡ್ಕೊಂಡಿಲ್ಲ ಅನ್ನುವಂಥ ವಿಚಾರಗಳು. ನಾವು ಪರಿಗ್ರಹಗಳನ್ನು ಹಿಡಿದುಕೊಂಡಿಲ್ಲ, ಈ ಪರಿಗ್ರಹ ನಮ್ಮದಲ್ಲ. ಯಾವುದು ನಮ್ಮದಿದೆಯೋ ಅದು ಕೇವಲ 10 ಧರ್ಮಗಳು ಮಾತ್ರ ನಮ್ಮವುಗಳಾಗಿವೆ. ಅವುಗಳನ್ನು ಬಿಟ್ಟು ಯಾವುದು ನಮ್ದಿಲ್ಲ. 10 ದಿನ ಯಾವುದು ನಮ್ದಲ್ಲ, 10 ಧರ್ಮಗಳೇ ನಮ್ಮವುಗಳು ಅಂತ ಹೇಳಿ ಆ ಧರ್ಮಕ್ಕಾಗಿ ನಾವು ಮನೆಯನ್ನು ಬಿಡಬೇಕು. ಎಷ್ಟೋ ಜನ ಆ ಥರದಿಂದ ಬಿಟ್ಟು ಬಂದಿದ್ದಾರೆ. ಆದರೆ ಮನೆಯಲ್ಲಿ ಯಾವುದಾದ್ರೂ ಒಂದು ಅಶುಭ ಘಟನೆ ಘಟಿಸಿತು ಅಂತಂದ್ರೆ ಆವಾಗ ನಾವು ಹೇಗಿರ್ಬೇಕು? ಕಂಕಣ ಕಟ್ಕೊಂಡಿದ್ದೀರಲ್ಲ, ಹೇಗಿರ್ಬೇಕು? ಘಟನೆ ಘಟಿಸಿತು ಅಂತಂದ್ರೆ ಮಧ್ಯದಲ್ಲಿ ಓಡಿ ಹೋಗ್ಬೇಕೆ? ಬರುವುದಾದ್ರೆ ಅಲ್ಲಿ ಬನ್ನಿ, ಎಲ್ಲಿಂದ 10 ದಿನಗಳವರೆಗೆ ಮರಳಿ ಹೋಗದಂತೆ ಇರುವ ಸ್ಥಾನ ಇದೆ, ಅಲ್ಲಿಂದ ಅಲ್ಲಿ ಬನ್ನಿ. ಬರುವುದಾದ್ರೆ ಅಲ್ಲಿ ಬನ್ನಿ, ಎಲ್ಲಿಂದ ಮರಳಿ ಹೋಗುವುದಾಗುವುದಿಲ್ಲ 10 ದಿನಗಳವರೆಗೆ. 10 ದಿನ ನಿಮಗೆ ಎಂಥ ಘಟನೆ ಘಟಿಸಿದ್ರು ಮನೆಯಲ್ಲಿ ನಿಮಗೆ ಸೂತಕದ ಸಂಬಂಧವೇ ಇಲ್ಲ ಅನ್ನುವಂತಹ ಸಂಕಲ್ಪ ಸೂತ್ರ ಕಂಕಣ. ಅದಕ್ಕಾಗಿ ಕಂಕಣವನ್ನು ಕಟ್ಟುವಂತಹ ಪದ್ಧತಿ ಧಾರ್ಮಿಕ ಅನುಷ್ಠಾನಗಳಲ್ಲಿ ನಮ್ಮ ಸಮಾಜದಲ್ಲಿ ಇದೆ. ಇದಕ್ಕಾಗಿಯೇ ಕಂಕಣವನ್ನು ಕಟ್ತಾರೆ. ನಿಮ್ಮ ಮನೆಯೊಳಗೆ ಯಾರೋ ತೀರ್ಕೊಂಡ್ರೂ ಕೂಡ, ಮರಣವಾಯಿತಂದ್ರೂ ಕೂಡ ಸೂತಕ್ಕಿಲ್ಲ, ಜನ್ಮಾಯಿತಂದ್ರೂ ಕೂಡ ಸೂತಕ್ಕಿಲ್ಲ. ಆ ಸೂತಕವನ್ನು ಹಚ್ಚಿಸಿಕೊಳ್ಳಬಾರದು. ಚಿಂತೆ ಆಯಿತು ಅಂತಂದ್ರೆ ಸೂತಕ ಸ್ಪರ್ಶ ಆಯಿತು, ಮಡಿಗೆ ಹೋಯಿತು, ಉತ್ತಮ ಬ್ರಹ್ಮಚರ್ಯ ಉಳಿಲಿಲ್ಲ. ಈ ಚಿಂತೆಗಳೇ ಖುಷಿ ಇಲ್ಲ. ಅಶುಭ ವಿಚಾರಗಳು, ಶುಭ ವಿಚಾರಗಳು, ವಿಕಲ್ಪಗಳು. ಅಶುಭ ವಿಚಾರಗಳಿಂದ ಉಂಟಾಗತಕ್ಕಂತಹ ವಿಚಾರಗಳು, ಅಶುಭ ವಿಚಾರಗಳಿಂದ ಉಂಟಾಗತಕ್ಕಂತಹ ಅಶುಭ ಭಾವಗಳು, ಅಶುಭ ವಿಕಲ್ಪಗಳು, ಇವೇ ಒಳಸೂತಕಗಳು. ಉತ್ತಮ ಬ್ರಹ್ಮಚರ್ಯದಲ್ಲಿ ಇದು ಯಾವುದೊಂದು ಕೂಡ ಇರುವುದಿಲ್ಲ. ಶ್ರಾವಕರು ತಾವು ಸಾಮಾಜಿಕದಲ್ಲಿ ಕೂತ್ಕೊಂಡಿದ್ದಾರೆ ಅಂತಂದ್ರೆ, 2ನೇ ಪ್ರತಿಮಾಧಾರಿಗಳು ಶ್ರಾವಕರು ಸಾಮಾಜಿಕದಲ್ಲಿ ಕೂತ್ಕೊಂಡಿದ್ದಾರೆ ಅಂತಂದ್ರೆ 2 ಪ್ರಕಾರದ ವಿಕಲ್ಪಗಳನ್ನ ತ್ಯಾಗ ಮಾಡಿ ಕೂತ್ಕೊಂಡಿರ್ತಾರೆ. ಅಶುಭ ವಿಚಾರಗಳು, ಶುಭ ವಿಚಾರಗಳು, ಅಶುಭ ವಿಕಲ್ಪಗಳು, ಶುಭ ವಿಕಲ್ಪಗಳು, ಅಶುಭ ಭಾವಗಳು, ಶುಭ ಭಾವಗಳು, ಎರಡನ್ನೂ ತ್ಯಾಗ ಮಾಡಿ
ಸಾಮಾಯಿಕದಲ್ಲಿ ಕೂತ್ಕೊಂಡಾಗ ಶುಭ ಕಾರ್ಯಗಳನ್ನು ನಾವು ಯಾವುದನ್ನು ಒಂದನ್ನು ಕೂಡ ಮಾಡುವುದಿಲ್ಲ, ಅಶುಭ ಕಾರ್ಯಗಳಿಗೂ ಕೂಡ ಹೋಗುವುದಿಲ್ಲ. 48 ನಿಮಿಷ ಕಾಲ ನಾವು ಸಾಮಾಯಿಕವನ್ನ ಮಾಡ್ತೀವಿ. ಆವಾಗ ನಾವು ಸೂತಕ ಮುಕ್ತರು. ಯಾರು ಮಾಡಿರ್ತೀರಲ್ಲ? ಎಷ್ಟು ಸಮಯದವರೆಗೆ ಸೂತಕ ಮುಕ್ತರು? 48 ನಿಮಿಷ. ಎರಡನೆಯ ಪ್ರತಿಮಾಧಾರಿ ಶ್ರಾವಕ ತಾನು ಸಾಮಾಯಿಕದಲ್ಲಿ ಕೂತ್ಕೊಂಡಿದ್ದಾನೆ. ಸಾಮಾಯಿಕದಲ್ಲಿ ಕೂತ್ಕೊಂಡಾಗ ಯಾರಾದ್ರೂ ಒಬ್ಬರ ಮರಣ ಆಯಿತು, ಶಬ್ದ ಎಲ್ಲ ಕೇಳಿಸ್ತಾ ಇದೆ ಕಿವಿಯಿಂದ. ಎಷ್ಟೋ ಜನ ಶೋಕಿತವಾಗಿದ್ದಾರೆ, ಅಳ್ತಾ ಇದ್ದಾರೆ. ಆ ಶಬ್ದಗಳೆಲ್ಲ ಕಿವಿಗೆ ಬಂದರೂ ಕೂಡ ಒಳಗಡೆಗೆ ಸೂತಕ ಉಂಟಾಗುವುದಿಲ್ಲ. ಒಳಗಡೆ ಸುರಕ್ಷಿತವಿದೆ. ಮಡಿ ಹೋಯಿತು ಅಂತಂದ್ರೆ ಸೂತಕ ಬಂತು, ಮಡಿ ಇದೆ ಅಂತಂದ್ರೆ ನಮ್ಮಿಂದ ಸೂತಕ ದೂರಿದೆ. ಅದಕ್ಕಾಗಿ ಸಾಮಾಯಿಕವನ್ನ ಶ್ರಾವಕರು ಯಾವ ತರದಿಂದ ಮಾಡಬೇಕು ಅನ್ನುವಂತ ವಿಧಿಯನ್ನ ರತ್ನಕಾಂಡಕ ಶ್ರಾವಕಾಚಾರ ಗ್ರಂಥದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಯಾವ ತರ ಮಾಡಬೇಕು? ಬಾಹ್ಯ ಪರಿಗ್ರಹಗಳೆಲ್ಲ ನನ್ನವುಗಳಲ್ಲ, ಇವುಗಳ ಚಿಂತೆ 48 ನಿಮಿಷ ಕಾಲ ನನಗೆ ಬೇಡ ಅನ್ನುವಂತ ಸಂಕಲ್ಪವೇ ಕಂಕಣ. ಸಾಮಾಜಿಕ ಮಾಡುವಾಗ ಕಂಕಣ ಕಟ್ಕೊಂಡು ಕೂತಿದ್ದಾರೆ, ಆದರೆ ಹೊರಗಡೆಗೆ ಕಟ್ಕೊಂಡಿಲ್ಲ, ಒಳಗಡೆಗೆ ಕಂಕಣ ಕಟ್ಕೊಂಡು ಶ್ರಾವಕರು ಸಾಮಾಜಿಕವನ್ನ ಮಾಡ್ತಾ ಇದ್ದಾರೆ. ಈ ಅಶುಭ ಭಾವಗಳು, ಅಶುಭ ವಿಕಲ್ಪಗಳು ನಮ್ಮ ಮನೆಯಲ್ಲಿ ಯಾವ ಘಟನೆ ಘಟಿಸಿದರೂ ಕೂಡ ನನಗೆ ಅವುಗಳೆಲ್ಲ ಸ್ಪರ್ಶವಾಗಬಾರದು ಅನ್ನೋ ಉದ್ದೇಶದಿಂದ ಇದನ್ನ ಕಟ್ಟಿಕೊಂಡು ಹೀಗೆ ಕೂತ್ಕೊಂಡಿದ್ದಾರೆ. 48 ನಿಮಿಷ ಯಾವುದೂ ನನ್ನದಲ್ಲ, ಶರೀರವೂ ನನ್ನದಲ್ಲ, ಶರೀರಕ್ಕೆ ಬೇಕಾಗತಕ್ಕಂತಹ ವಸ್ತುಗಳು ಕೂಡ ನನ್ನವುಗಳಲ್ಲ. ನಾನು ಅಂದ್ರೆ ಆತ್ಮ. ನನ್ನ ಆತ್ಮ ಈಗ 48 ನಿಮಿಷಗಳವರೆಗೆ ಉತ್ತಮ ಬ್ರಹ್ಮಚರ್ಯವನ್ನ, ಆ ಧರ್ಮದ ಸಂಸ್ಕಾರವನ್ನು ಗಳಿಸಿಕೊಳ್ಳುವುದಕ್ಕಾಗಿ, ಸಂಸ್ಕಾರವನ್ನು ಗಳಿಸಿಕೊಂಡು ಅದು ಹೇಗಿದೆ ಅನ್ನುವುದನ್ನು ಅನುಭವಿಸುವುದಕ್ಕಾಗಿ ಕಂಕಣವನ್ನು ಕಟ್ಟಿಕೊಂಡಿದ್ದಾನೆ. ತಾನು ತನ್ನೊಳಗೆ ತನ್ನನ್ನೇ ಸುರಕ್ಷಿತವಾಗಿ ಇರಿಸಿಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಅಂಥ ಅವಸ್ಥೆ ಶ್ರಾವಕರ ಸಾಮಾಯಿಕ. ಇಲ್ಲಿ ಸಾಮಾಯಿಕ ಮಾಡುವಾಗ ಉತ್ತಮ ಬ್ರಹ್ಮಚರ್ಯ ಅಂತಂದ್ರೆ ಏನು, ಅದರ ಅಭ್ಯಾಸ, ಅದರ ಸಂಸ್ಕಾರ ಶ್ರಾವಕರಿಗೆ ಆ 48 ನಿಮಿಷಗಳಲ್ಲಿ ಸಿಗ್ತಾ ಇರ್ತದೆ. ಅದನ್ನೇ ಮುಂದುವರಿಸಿ ಇಡೀ ಜೀವನ, ಆಜೀವನ, ಮರಣ ಪರ್ಯಂತ ಒಂದು ವೇಳೆ ಈ ಬಾಹ್ಯ ಪರಿಗ್ರಹಗಳನ್ನ ತ್ಯಾಗ ಮಾಡಿದರು ಅಂತಂದ್ರೆ ಸೂತಕ ಬರುವುದೇ ಇಲ್ಲ. ಮುನಿ ಅವಸ್ಥೆಗೆ ಬಂದ್ಬಿಡ್ತಾರೆ. ಮುನಿ ಅವಸ್ಥೆಯಲ್ಲಿ ಆದಂತವರಿಗೆ ಅವರು ಯಾವ ಹೊರಗಿನ ಬಾಹ್ಯ ಪರಿಗ್ರಹಗಳನ್ನು ತ್ಯಾಗ ಮಾಡಿ ಮುನಿ ದೀಕ್ಷೆಯನ್ನು ಪಡೆದಿರ್ತಾರೋ ಆ ಬಾಹ್ಯ ಪರಿಗ್ರಹಗಳು ಸೂತಕವನ್ನ ಮುನಿಗಳ ಆತ್ಮನಲ್ಲಿ ಉಂಟು ಮಾಡಲಿಕ್ಕೆ ಶಕ್ಯವೇ ಇಲ್ಲ. ಇದು ಉತ್ತಮ ಬ್ರಹ್ಮಚರ್ಯ. ಉತ್ತಮ ಬ್ರಹ್ಮಚರ್ಯ ಅಂತಂದ್ರೆ ಎಲ್ಲಿ ಶುಭ ಮತ್ತು ಅಶುಭ ಎರಡು ವಿಕಲ್ಪಗಳಿಲ್ಲೋ ಅದು ಉತ್ತಮ ಬ್ರಹ್ಮಚರ್ಯ. ಮೊದಲು ನಾವೆಲ್ಲ ಇಂಥ ಒಂದು ಉತ್ಕೃಷ್ಟ ಧರ್ಮದ ಮಹಿಮೆಯನ್ನು ಜೀವನದಲ್ಲಿ ಪ್ರಕಟ ಮಾಡಿಕೊಳ್ಳಬೇಕು ಅಂತಂದ್ರೆ, ಅದನ್ನು ಅನುಭವಿಸಬೇಕು ಅಂತಂದ್ರೆ ಅಭ್ಯಾಸವನ್ನಾದರೂ ಮಾಡಲೇಬೇಕು. ಎಷ್ಟು ದಿನ ಅಭ್ಯಾಸ ಮಾಡಬೇಕು? 10 ದಿನ ಮನೆಗೆ ಬಿಡಬೇಕು. ಯಾರಿಗೆ ಶಕ್ಯವೋ ಬಿಡಬೇಕು.
ಮುಂದಿನ ವರ್ಷ ಹಾಗೆ ಮಾಡಿ. ತಿರುಗಾಲ್ ಬಿಟ್ಬಿಡು. ತಿರುಗಾಲ್ ನಮ್ದಲ್ಲ, ನಮ್ಮನೆ ನಮ್ದಲ್ಲ. ನಮ್ಮ ಮನೆ 10 ದಿನಗಳವರೆಗೆ ಈ ಮನೆ ನನಗೆ ಆಶ್ರಮವಾಗಬೇಕು, ಮನೆಯಾಗಿರಬಾರದು. ಇದು ಆಶ್ರಮದಂತೆ ಇರಬೇಕು. ಈ ಆಶ್ರಮಕ್ಕೆ ಬಂದು ಆಹಾರವನ್ನು ಮಾಡುವಂತಹ ಭಾಗ್ಯವು ನನಗಿರಬಾರದು. ಆ ಥರದಲ್ಲಿ ವಿಚಾರಿಸಿ 10 ದಿನ ಮನೆಯನ್ನು ಬಿಟ್ರಿ ಅಂತಂದ್ರೆ ಈ ದಶಲಕ್ಷಣ ಪರ್ವ ಉತ್ಕೃಷ್ಟ ರೂಪದಲ್ಲಿ ಆಚರಿಸುವಂತದ್ದಾಗ್ತದೆ. सही है ना? तो ये करना चाहिए. हम आते हैं माता जी हर साल. हाँ, आना चाहिए, करना चाहिए. तभी तो कर्मों की निर्जरा कर पाएंगे, संस्कारित हो पाएंगे. हाँ, ಇಲ್ಲಿ 10 ದಿನ ಮನೆ ಬಿಟ್ಟು ಬರ್ತೀರಿ ಅಂತಂದ್ರೆ ಮೊಬೈಲ್ ತಗೊಂಡು ಬರ್ಬೇಕಾ? ಮೊಬೈಲ್ ತಗೊಂಡು ಬರ್ಬೇಕಾ? ಇಲ್ಲ, ಅದನ್ನು ಬರೀರಿ. ಅದು ಕೂಡ ಪರಿಗ್ರಹ. ಆ ಪರಿಗ್ರಹವನ್ನು ಮನೆಯಲ್ಲಿಯೇ ಬಿಟ್ಟು ಬರಬೇಕು. ಯಾಕೆಂದ್ರೆ ಆ ಪರಿಗ್ರಹ ಹಿಂದಿನ ಪರಿಗ್ರಹಗಳೆಲ್ಲ ಆಗುವುಗಳನ್ನೆಲ್ಲ ನೆನೆಸಿಕೊಳ್ಳುವಂತಹ ಸಾಧನ. ಆಮೇಲೆ ನಮ್ಮ ಮಡಿ ಹೋಗ್ಬೋದು ಅದರಿಂದ. ನಮಗೆ ಸೂಕ್ತವನ್ನು ಮಾಡಲಿಕ್ಕೆ ಯಾವ ಮೊಬೈಲ್ ಕಾರಣ ಆಗ್ತದೆ. ಅದಕ್ಕಾಗಿ ಅದನ್ನು ಮನೆಯಲ್ಲಿಯೇ ಬಿಟ್ಟು ಬಂದ್ರೆ ಆಯ್ತು. ಯಾವುದಕ್ಕಾಗಿ? ಉತ್ತಮ ಬ್ರಹ್ಮಚರ್ಯದ ಸಿದ್ಧಿಗಾಗಿ, ಅದರ ಅನುಭೂತಿಗಾಗಿ. ಆತ್ಮಾನುಭೂತಿ ಎಲ್ಲಿದೆ? ಪರಿಗ್ರಹದಲ್ಲಿದೆಯೇನು? ಪರಿಗ್ರಹದ ಮಧ್ಯದಲ್ಲಿ ಇಟ್ಟುಕೊಂಡು ಸಾಮಾನ್ಯ ಮಾಡಿದರೆ ಉತ್ತಮ ಬ್ರಹ್ಮಚರ್ಯದ ಅನುಭೂತಿ ಆಗ್ತದೇನು? ಉತ್ತಮ ಬ್ರಹ್ಮಚರ್ಯ ಅಂತಂದ್ರೆ ಶುಭಾಶುಭ ವಿಕಲ್ಪಗಳಿಂದ ದೂರವಾಗಿರ್ತಕ್ಕಂಥ ಆತ್ಮನೇ ಉತ್ತಮ ಬ್ರಹ್ಮಚರ್ಯ. ಎರಡು ಅವಸ್ಥೆಗಳಿಂದ ಹೊರಬರುವಂತಹ ಸಂಸ್ಕಾರ ನಮ್ಮ ಬದುಕಿನಲ್ಲಿ, ನಮ್ಮ ಶ್ರಾವಕ ಅವಸ್ಥೆಯಲ್ಲಿ ಬಾರಿ ಬಾರಿಗೆ ಈ ಸಂಸ್ಕಾರ ಬರಬೇಕು. ದಶಲಕ್ಷಣ ಪರ್ವಷ್ಟೇ ಅಲ್ಲ, ಇಂಥ ಒಂದು ಜ್ಞಾನ, ಸರ್ವಶ್ರೇಷ್ಠ ಜ್ಞಾನ, ಆತ್ಮಿಕ ಜ್ಞಾನ, ಆಧ್ಯಾತ್ಮಿಕ ಜ್ಞಾನ, ತತ್ವಜ್ಞಾನ ನಿಮ್ಮ ಮನೆಯಲ್ಲಿ ಯಾವಾಗಲೂ, ನಿಮ್ಮ ಆತ್ಮನಲ್ಲಿ ಮನೆಯಲ್ಲಿ ಯಾವಾಗಲೂ ಶಾಂತಿ ನೆಲೆಗೊಂಡಿರಬೇಕು ಅನ್ನುವಂಥ ಅವಸ್ಥೆಯನ್ನ ಕೊಡುವಂತಹ, ನೀಡುವಂತಹ ಧರ್ಮ ದಶಲಕ್ಷಣ ಧರ್ಮ. ಶಾಶ್ವತ ಶಾಂತಿ ಸಂಸ್ಕಾರ ಬಂದಿತ್ತು ಅಂತಂದ್ರೆ ನಮ್ಮ ಆತ್ಮ ಮನೆಯಲ್ಲಿ ಯಾವಾಗಲೂ ಶಾಂತಿ. ನಿಮ್ಮ ಮನೆಯವರು ಪ್ರತಿಯೊಬ್ಬರು ಕೂಡ ಇಂಥ ಸಂಸ್ಕಾರಗಳನ್ನು ಹೊಂದಿದ್ರು ಅಂತಂದ್ರೆ ನಿಮ್ಮ ಮನೆಯವರಿಗೆ ಜಗಳ ಆಗ್ಲಿಕ್ಕೆ ಶಕ್ತಿಯಿಲ್ಲ, ರಾಗದ್ವೇಷಗಳು ಆಗ್ಲಿಕ್ಕೆ ಶಕ್ತಿಯಿಲ್ಲ. ನಿಮ್ಮ ಸಂಸಾರದಲ್ಲಿ ಯಾವುದೇ ಪ್ರಕಾರದ ಅಶಾಂತಿಗಳು, ಅಸಂತೋಷದ ಭಾವಗಳು, ನಾನು ನನ್ನದು, ನಾನು ಬೇರೆ ನೀನು ಬೇರೆ, ಮನೆಯೊಳಗೆ ಎಲ್ಲರೂ ಕೂಡಿದ್ರು ಕೂಡ ಹೇಗೆ ಭಾವಗಳು ಉಂಟಾಗ್ತವೆ ನೋಡಿ. ನೀನು ಬೇರೆ, ನಾನು ಬೇರೆ, ಆದ್ರೂ ಮನೆ ಬಿಟ್ಟು ಹೋಗೋದು ಯಾರು? ನೀನು ಬೇರೆ, ನಾನು ಬೇರೆ ಹಾಗಂತೀಯ. ಆದ್ರೆ ನೀವು ಮನೆ ಬಿಟ್ಟು ಹೋಗುವ, ಈ ಮನೆಯೆಲ್ಲ ನನ್ನದು. ಇವೇ ಜಗಳಗಳಿರ್ತಾವಲ್ಲ, ಇವೇ ವಿಕಲ್ಪಗಳು. ಇವು ಶುಭ ವಿಕಲ್ಪಗಳು ಅಥವಾ ಅಶುಭ? ಇವೆಲ್ಲ ಪರಿಗ್ರಹದ ಕಾರಣದಿಂದ, ಪರಿಗ್ರಹದ ನಿಮಿತ್ತದಿಂದ ಉಂಟಾಗ್ತಕ್ಕಂತಹ ವಿಚಾರಗಳು, ಭಾವಗಳು, ವಿಷಯಗಳು ಅಶುಭ. ಇವೆಲ್ಲ ಅಶುಭ. ಇಂಥ ಅಶುಭದಿಂದ ನಾವು ಸಂಪೂರ್ಣವಾಗಿ ಮೊದಲು 100%, 50 ಅಲ್ಲ, 98 ಅಲ್ಲ, 100ಕ್ಕೆ 100ರಷ್ಟು ಅಶುಭದಿಂದ ಹೊರಬಂದು, ನಾವು 100ಕ್ಕೆ 100ರಷ್ಟು ಅಶುಭದಿಂದ ಹೊರಬಂದಾಗ 100ಕ್ಕೆ 100ರಷ್ಟು
ಶುಭದಲ್ಲಿ ಇರತಕ್ಕಂತಹ ಅವಕಾಶ ಒದಗಿ ಬರ್ತದೆ. ಅಂಥವ್ರು ಯಾರು ಅಂತಂದ್ರೆ ದಿಗಂಬರ ಮುನಿಗಳು. ಅವರ ಬದುಕಿನಲ್ಲಿ ಸಕಲ ಪರಿಗ್ರಹಗಳ ತ್ಯಾಗ ಇದೆಯಾದ್ದರಿಂದ ಅಶುಭ ಅನ್ನುವಂಥದ್ದು ಶೂನ್ಯ ಆಗಿದೆ. ಯಾವ ಪ್ರತಿಶತನಲ್ಲೂ ಕೂಡ ಅದು ಅಂಶದಲ್ಲೂ ಇಲ್ಲ. ಆ ಕಾರಣದಿಂದ ಶುಭ ಅನ್ನುವಂಥದ್ದು 100% ಇದೆ. ಅಶುಭ 98 ಇದೆ ಅಂತಂದ್ರೆ ಅಲ್ಲಿ ಶುಭ ಎಷ್ಟಿದೆ? ಇಲ್ಲಿ ಅಶುಭ 98 ಇದೆ. 2% ಶುಭ ಇದೆ ಮಾತ್ರ. ಅಶುಭ 98, ಶುಭ 2%. ಆಮೇಲೆ ಶುಭ ಎಷ್ಟಿದೆ? ಅಲ್ಲಿ ಶುಭ 2%. ಹೌದಾ? ಆಮೇಲೆ ಶುಭ 2%ಇದೆ ಅಂತಂದ್ರೆ ನಾವು 2% ಶುಭವನ್ನ ತ್ಯಾಗ ಮಾಡಿ 98% ಅಶುಭವನ್ನ ಇಟ್ಟುಕೊಂಡು ಆತ್ಮಾನುಭೂತಿಯನ್ನು ಪಡೆದುಕೊಳ್ಳಬಹುದೇ? ಅದಕ್ಕಾಗಿ ಗೃಹಸ್ಥಾವಸ್ಥೆಯಲ್ಲಿ ಆತ್ಮಾನುಭೂತಿ ಇಲ್ಲವೇ ಇಲ್ಲ ಅನ್ನುವುದನ್ನ ಎಲ್ಲಾ ಗ್ರಂಥಗಳಲ್ಲಿ ಜೈನಾಚಾರ್ಯರು ಬರೆದಿದ್ದಾರೆ. ಭಗವಂತರು ಹೇಳಿದ್ದಾರೆ, ಎಲ್ಲಿ ತನಕ ಅಶುಭದಿಂದ ಮುಕ್ತಿ ಇಲ್ಲವೋ, 100% ಅಶುಭದಿಂದ ಮುಕ್ತಿ ಇಲ್ಲವೋ ಅಲ್ಲಿವರೆಗೆ 100% ಶುಭದ ಉಪಲಬ್ಧಿ ಇಲ್ಲ. ಎಲ್ಲಿವರೆಗೆ 100% ಶುಭದ ಉಪಲಬ್ಧಿ ಇಲ್ಲವೋ ಅಲ್ಲಿ ತನಕ ಅಂಶ ಮಾತ್ರದಿಂದಲೂ ಕೂಡ ಶುದ್ಧ ಆತ್ಮಾನುಭೂತಿ ಅಂತಕ್ಕಂಥದ್ದು ಇಲ್ಲ. ಯಾಕೆಂದ್ರೆ ಶುದ್ಧಾತ್ಮಾನುಭೂತಿಗೆ ಅಶುಭವೂ ಕೂಡ 100ಕ್ಕೆ 100 ತ್ಯಾಗ ಆಗಿರಬೇಕು, ಶುಭವೂ ಕೂಡ 100ಕ್ಕೆ 100 ತ್ಯಾಗ ಆಗಿರಬೇಕು. ಇವೆರಡೂ ಸೇರಿ 100% ಮೇಲೆ ತ್ಯಾಗ ಆಗಿವೆ ಅಂತಂದ್ರೆ ಆತ್ಮಾನುಭೂತಿ ಅಲ್ಲಿಂದ ಪ್ರಾರಂಭವಾಗ್ತದೆ. ಮುನಿಗಳ ಬದುಕಿನಲ್ಲಿ ಅವರು 6ನೇ ಗುಣಸ್ಥಾನದಲ್ಲಿ ಇದ್ರೂ ಕೂಡ ಶುದ್ಧಾತ್ಮಾನುಭೂತಿ ಇಲ್ಲ. ಯಾಕೆಂದ್ರೆ 6ನೇ ಗುಣಸ್ಥಾನ ಸವಿಕಲ್ಪ ಗುಣಸ್ಥಾನ, ಪ್ರಮತ್ತ ಗುಣಸ್ಥಾನ. ಶುಭದಿಂದ ಸವಿಕಲ್ಪ, ಅಶುಭಂತೂ ಇಲ್ಲವೇ ಇಲ್ಲ, ಶೂನ್ಯ ಇದೆ. ಆದರೆ ಶುಭ ಎಷ್ಟಿದೆ ಅಂತಂದ್ರೆ 6ನೇ ಗುಣಸ್ಥಾನದಲ್ಲಿ 100% ಇದೆ. ಆಮೇಲೆ 7ನೇ ಗುಣಸ್ಥಾನಕ್ಕೆ 2 ಪಾಠ, ಒಂದು ಸ್ವಸ್ಥಾನ, ಇನ್ನೊಂದು ಸಾತಿಶಯ. ಸಾತಿಶಯ 2ನೇ ಪಾಠ, ಅದು 100% ಶುದ್ಧ ಅಲ್ಲ, ಆಂಶಿಕ ಶುದ್ಧ. ಆಮೇಲೆ ಫಸ್ಟ್ ಪಾರ್ಟ್ ಏನಿದೆ ಸ್ವಸ್ಥಾನ ಅಪ್ರಮತ್ತ, ಇದರೊಳಗೆ 2 ಪಾರ್ಟ್ ಇದೆ. ಮತ್ತೆ ಒಂದು ಸವಿಕಲ್ಪ, ಇನ್ನೊಂದು ನಿರ್ವಿಕಲ್ಪ. ಸವಿಕಲ್ಪ ಅವಸ್ಥೆ ಸಮಿತಿಗಳನ್ನ ಹೊಂದಿರುವಂತಹ ಅವಸ್ಥೆ. ಅಪ್ರಮತ್ತ ಅವಸ್ಥೆಯಿಂದ ಸಮಿತಿಗಳನ್ನ ಪಾಲಿಸುವಂತಹ ಅವಸ್ಥೆ. ನೋಡಿ ಹೇಗಿದೆ, ತಿಳ್ಕೊಳ್ಳಿದ್ದನ್ನು ಕೂಡ. ಶುದ್ಧಾತ್ಮಾನುಭೂತಿ ಅಂತಕ್ಕಂಥದ್ದು ಮುನಿಗಳಿಗೆ ಯಾವಾಗ, ಯಾವ ಗುಣಸ್ಥಾನದಲ್ಲಿ, ಎಲ್ಲಿಂದ ಪ್ರಾರಂಭ, ಆಂಶಿಕವಾಗಿ ಎಲ್ಲಿಂದ ಪ್ರಾರಂಭ ಮತ್ತು ಸಂಪೂರ್ಣವಾಗಿ ಯಾವ ಗುಣಸ್ಥಾನದಲ್ಲಿ ಇರುವಂಥದ್ದು. 100% ಶುದ್ಧೋಪಯೋಗ, ಶುದ್ಧಾತ್ಮಾನುಭೂತಿ ಇರುವಂತಹ ಗುಣಸ್ಥಾನ ಯಾವುದು, ಅಂಶ ರೂಪದಲ್ಲಿ ಇರುವಂತಹ ಗುಣಸ್ಥಾನ ಯಾವುದು ಅನ್ನೋದನ್ನ ಇಲ್ಲಿ ತಿಳ್ಕೊಳ್ತಕ್ಕಂಥ ವಿಷಯ. 6ನೇ ಗುಣಸ್ಥಾನ ಸವಿಕಲ್ಪ. ಅದರಂತೆ 7ನೇ ಗುಣಸ್ಥಾನದ ಮೊದಲ ಭಾಗ ಸ್ವಸ್ಥಾನ ಅಪ್ರಮತ್ತ, ಅದರಲ್ಲಿ ಮತ್ತೆ 2 ಭಾಗ ಸವಿಕಲ್ಪ ಮತ್ತು ನಿರ್ವಿಕಲ್ಪ. ಸವಿಕಲ್ಪ ಸ್ವಸ್ಥಾನ ಅಪ್ರಮತ್ತ ಗುಣಸ್ಥಾನ ಇದು ಅಪ್ರಮತ್ತಿಗೆ ಅಲ್ಲ, ಜಾಗೃತ ಅವಸ್ಥೆಯಿಂದಿದೆ. ಪ್ರಮತ್ತ ಅಲ್ಲ, ಜಾಗೃತ ಅವಸ್ಥೆಯಿಂದಿದೆ. ಅದಕ್ಕಾಗಿ ಸಮಿತಿಗಳನ್ನು ಹೊಂದಿರತಕ್ಕಂತಹ ಈ 7ನೇ ಗುಣಸ್ಥಾನ, ಆ ಸಮಿತಿಯಲ್ಲಿ ಅಲ್ಪ ಸ್ವಲ್ಪ ದೋಷ ಬಂತು ಅಂದ ತಕ್ಷಣ 6ನೇ ಗುಣಸ್ಥಾನ
ಸಮಿತಿಯಲ್ಲಿ ನಿರ್ದೋಷತೆ ಇದೆ ಅಂತಂದ್ರೆ 7ನೇ ಗುಣಸ್ಥಾನ. ಈ 7ನೇ ಗುಣಸ್ಥಾನ ಸವಿಕಲ್ಪ 7ನೇ ಗುಣಸ್ಥಾನ, ಸವಿಕಲ್ಪ 6ನೇ ಗುಣಸ್ಥಾನ. ಇವು ಎರಡು ಅವಸ್ಥೆಗಳು ವಿಕಲ್ಪದ ಅವಸ್ಥೆಗಳು. ಇಲ್ಲಿಯೂ ಕೂಡ ಶುಭೋಪಯೋಗ ಇದೆ, ಶುದ್ಧೋಪಯೋಗ ಇಲ್ಲ. ಇಲ್ಲಿಯೂ ಕೂಡ ಶುಭಾತ್ಮಾನುಭೂತಿ ಇದೆ, ಶುದ್ಧಾತ್ಮಾನುಭೂತಿ ಇಲ್ಲ. ಇದನ್ನು ಇನ್ನಿಷ್ಟು ಸರಿಯಾಗಿ ತಿಳಿದುಕೊಳ್ಳಬೇಕು ಅಂತಂದ್ರೆ ಈ ತರದಿಂದ ತಿಳ್ಕೊಳ್ಬಹುದು. ಮುನಿಗಳು ಆಹಾರವನ್ನು ಸೇವಿಸ್ತಾರೆ. ನೀವು ಆಹಾರ ಕೊಡ್ತಾ ಇದ್ದೀರಾ, ಆಹಾರವನ್ನು ತೆಗೆದುಕೊಳ್ತಾ ಇದ್ದಾರೆ. ಆ ಆಹಾರವನ್ನು ತೆಗೆದುಕೊಳ್ತಕ್ಕಂತಹ ಕಾಲ ಸುಮಾರಾಗಿ 1 ಗಂಟೆ ಕಾಲ ಅಂತ ಇಟ್ಕೊಳ್ಳಿ. 1 ಗಂಟೆಯ ಕಾಲದವರೆಗೆ ಆಹಾರ ನಡೀತಾ ಇದೆ. ಆಹಾರ ನಡೆಯುವ ಆ 1 ಗಂಟೆಯ ಒಳಗೆ ಎಷ್ಟು ಸಲ 6ನೇ 7ನೇ ಗುಣಸ್ಥಾನ ಆಯಿತು? ಎಷ್ಟು ಸಲ ಆಯಿತು ಅದು ಗೊತ್ತಿಲ್ಲ. ಅಸಂಖ್ಯ ಸಲ ಆಗಿಬಿಡುತ್ತದೆ. 6 7 6 7 6 7 6 7 6 7 ನಡೀತಿರ್ತದೆ. ನಾವು ಎಷ್ಟು ಬೇಗವಾಗಿ ಹೇಳ್ತಾ ಇದ್ದೀವಿ ಅಂದ್ರೆ ಅಷ್ಟು ಬೇಗವಾಗಿ 6 7 6 7 ನಡೀತಿರ್ತದೆ. ಹೇಗೆ ನಡೀತದೆ ಅಂತಂದ್ರೆ ಇದನ್ನು ತಿಳ್ಕೊಳ್ಳಿ, ತಿಳಿದುಕೊಳ್ತಕ್ಕಂಥ ವಿಷಯ. ನೀವು ಅವರ ಕೈಯಲ್ಲಿ ಆಹಾರವನ್ನು ಶೋಧಿಸಿ ಅವರ ಕೈಗೆ ಇಡ್ತೀರ. ಅವರಿಗೆ ತೆಗೆದುಕೊಳ್ಳುವಾಗ 6ನೇ ಗುಣಸ್ಥಾನ. ಯಾಕೆ? ಇಲ್ಲಿ ಬೇಕು, ಇನ್ನೊಂದು ಬೇಕು, ಮತ್ತೊಂದು ಬೇಕು, ಒಂದೇ ಸಾವಿರ, ಮತ್ತೊಂದು 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 ಒಂದೊಂದಾಗಿ ಇಡ್ತಾ ಹೋಗ್ತೀರ. ಅವರು ಎಷ್ಟು ಸಲ ಬೇಕು 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 ಇನ್ನೊಂದು ಇನ್ನೊಂದು ಅನ್ನುವಂತಹ ಪರಿಸ್ಥಿತಿ ಇದೆ. ಅಲ್ಲಲ್ಲೆಲ್ಲ 6ನೇ ಗುಣಸ್ಥಾನ ಇದೆ. ಯಾಕೆಂದ್ರೆ ಇದು ಆಹಾರದ ಬಗ್ಗೆ ಇರುವಂತಹ ಅಪೇಕ್ಷೆ ಅಲ್ಲ, ಅನುರಾಗ. ಧರ್ಮದ ರಕ್ಷಣೆಗಾಗಿ ನಾವು ಈ ಆಹಾರವನ್ನ ಸೇವನೆ ಮಾಡ್ತಾ ಇದ್ದೇವೆ. ಇನ್ನಿಷ್ಟು ಆಹಾರ ಬೇಕು, ಇನ್ನಿಷ್ಟು ಸಾಲುವುದಿಲ್ಲ. ಒಂದೊಂದು ಗ್ರಾಸಕ್ಕೂ ಕೂಡ, ಒಂದೊಂದು ತುತ್ತಿಗೂ ಕೂಡ ಅಲ್ಲಿ ತೆಗೆದುಕೊಳ್ಳುವಾಗ 6ನೇ ಗುಣಸ್ಥಾನ ಆಗ್ತಾ ಇದೆ. ಅಲ್ಲಿ ಬೇಕು ಅನ್ನುವಂಥ ಅನುರಾನುಭಾವ ಇದೆ. ಧರ್ಮದ ರಕ್ಷಣೆಗಾಗಿ ಆಹಾರ ಬೇಕು, ರತ್ನತ್ರಯದ ರಕ್ಷಣೆಗಾಗಿ ಆಹಾರ ಬೇಕು. ದಶಲಕ್ಷಣ ಧರ್ಮಗಳ ರಕ್ಷಣೆ ಮಾಡಿಕೊಂಡು ತ್ಯಾಗ ತಪಸ್ಸನ್ನು ಆಚರಿಸಿ ಕರ್ಮಗಳನ್ನು ನಿರ್ಜರೆ ಮಾಡತಕ್ಕಂಥ ನಮ್ಮ ಗುರಿ ಅದು ಸಾಕಾರವಾಗಬೇಕು ಅನ್ನುವಂಥ ಗುರಿಯಿಂದಲೇ ಅವರು ಆಹಾರವನ್ನು ತಗೋತಾರೆ. ಹೀಗೆ ಮಾಡಿದ್ರು ಅಂತಂದ್ರೆ ಆಗಲಿಕ್ಕೆ ನೀವು ಇಡುವಾಗ ಆರಂಭಿಸಿ, ಆದರೆ ಅವರು ಶೋಧಿಸುವಾಗ 7ನೇ. ಅಲ್ಲಿದೆ ಸಮಿತಿ. ಯಾವ ಸಮಿತಿ? ಏಷ್ಣಾ ಸಮಿತಿ. ಇಲ್ಲಿ ಬಂತು ಏಷ್ಣಾ ಸಮಿತಿ. ಅವರು ಶೋಧಿಸುವಾಗ ಆಸೆ ಇಲ್ಲ, ಶೋಧಿಸುವಂತಹ ಕ್ರಿಯೆಯಲ್ಲಿ ಮನಸ್ಸು ತೊಡಗಿದೆ. ಎಷ್ಟು ಸೂಕ್ಷ್ಮ ನೋಡಿ. ಆತ್ಮಿಕ ಒಳ ಪರಿಣಾಮಗಳು, ಒಳ ಭಾವಗಳು ಎಷ್ಟು ಸೂಕ್ಷ್ಮತೆಯಲ್ಲಿ ತಮ್ಮ ಕಾರ್ಯವನ್ನ ನಿರ್ವಹಿಸ್ತಾ ಇರ್ತವೆ. ಈ ಭಾವಗಳು 7ನೇ ಗುಣಸ್ಥಾನದಲ್ಲಿದೆ. ಶೋಧಿಸುವಂತಹ ಕ್ರಿಯೆ ಇದೆ. ಆದರೆ ಶೋಧಿಸುವಂತಹ ಕ್ರಿಯೆ ಶುಭ ವಿಕಲ್ಪಕ್ಕೆ ಸಂಬಂಧಪಡುವಂತಹ ಕ್ರಿಯೆಯೋ ಅಥವಾ ವಿಕಲ್ಪ ರಹಿತನೋ? ಶುಭ ವಿಕಲ್ಪ. ಆದರೆ ಶೋಧಿಸುವಂತಹ ಕ್ರಿಯೆ ಇರುವ ಕಾರಣದಿಂದ ಅಲ್ಲಿ ಹಿರಿಯ ಸಮಿತಿಯನ್ನ ಪಾಲನೆ ಮಾಡ್ತಾ ಇದ್ದಾರೆ. ಅದು ಅಪ್ರಮತ್ತ ಗುಣಸ್ಥಾನ. ಅಪ್ರಮತ್ತ ಗುಣಸ್ಥಾನದಲ್ಲಿ ಇವರು ವಿಕಲ್ಪದಿಂದ ಇದ್ದಾರೆ. ಆದ್ದರಿಂದ ಈ ಮೊದಲನೇ ಪಾರ್ಟ್ ಏನಿದೆಯಲ್ಲ, 7ನೇ ಗುಣಸ್ಥಾನದ ಮೊದಲನೇ ಪಾರ್ಟು, ಇದು ಸವಿಕಲ್ಪ ಪಾರ್ಟ್. ಇಲ್ಲಿ ಆತ್ಮಾನುಭೂತಿ ಇಲ್ಲ. ಶೋಧಿಸುವಂತವರಿಗೂ ಕೂಡ ಆತ್ಮಾನುಭೂತಿ ಇರ್ತದೆ ಏನು? ಶೋಧಿಸುವಂತ ಕ್ರಿಯೆ ಇದೆ, ಶುಭ ಕ್ರಿಯೆ ಇದೆ. ಇದು ಶುಭೋಪಯೋಗ. ಶುಭೋಪಯೋಗದ ಶುಭ ಕ್ರಿಯೆ. ಶುಭೋಪಯೋಗದ ಶುಭ ಕ್ರಿಯೆ. ಶುಭೋಪಯೋಗ ಯಾಕೆ ಅಂತಂದ್ರೆ ಈ 10 ಧರ್ಮಗಳಿದೆಯಲ್ಲ, ಶುಭ ಧರ್ಮಗಳು, ಧರ್ಮ ಧ್ಯಾನಗಳು, ಉತ್ತಮ ಕ್ಷಮಾ ಮೊದಲಾದ ಈ ಎಲ್ಲಾ ಧರ್ಮಗಳನ್ನ ನಾವು ಧರ್ಮ ಧ್ಯಾನ ಅಂತಲೇ ಹೇಳಬೇಕು. ಧರ್ಮ ಧ್ಯಾನಕ್ಕೆ ಇರುವಂತಹ ಈ 10 ಭೇದಗಳು,
10 ಭೇದಗಳು ಧರ್ಮ ಧ್ಯಾನಕ್ಕೆ ಸಂಬಂಧಪಡುವಂತವುಗಳು. ಇವತ್ತು ಪಂಚಮ ಕಾಲದಲ್ಲಿ ಶುಕ್ಲ ಧ್ಯಾನ ಅಂತೂ ಇಲ್ಲವೇ ಇಲ್ಲ. ಶುಕ್ಲ ಧ್ಯಾನ 8ನೇ ಗುಣಸ್ಥಾನದಿಂದ ಇರ್ತದೆ. 7ನೇ ಗುಣಸ್ಥಾನದ ಆ ಸೆಕೆಂಡ್ ಪಾರ್ಟ್ ಸಾಧಿಸಿ ಅಪ್ರಮತ ಅದರಲ್ಲೂ ಇಲ್ಲ. ಏನಿಲ್ಲ, ಶುಕ್ಲ ಧ್ಯಾನ ಇಲ್ಲ, ಧರ್ಮ ಧ್ಯಾನ ಇದೆ. ಆಮೇಲೆ ಸ್ವಸ್ಥಾನ ಅಪ್ರಮತ್ತದಲ್ಲಿ ಯಾವ 2 ಪಾಠಗಳಿವೆ, ಒಂದರಲ್ಲಿ ಶುಭೋಪಯೋಗ ಇದೆ, ಇನ್ನೊಂದರಲ್ಲಿ ಶುದ್ಧೋಪಯೋಗ ಇದೆ. ಆದರೆ ಇದು ಆಂಶಿಕವಾಗಿದೆ, ಆಂಶಿಕ. ಈಗ ಜನ್ಮ ತಾಳಿದೆ. ಯಾವಾಗ ಆಹಾರ ತಕೊಳ್ಳೋದಾಯ್ತು, ಶೋಧಿಸೋದು ಆಯ್ತು, ಗ್ರಹಣ ಮಾಡೋದು ಆಯ್ತು, 6-7 ಇದು ಬಹಳ ಸಲ ಆಯ್ತು. ಒಂದು ತಾಸಿನವರೆಗೆ ಆಯ್ತು. ಅಲ್ಲಿಂದ ಬಂದು ಸಾಮಾಯಿಕತೆ ಕೂತ್ಕೊಂಡ್ರು ಅಂತಂದ್ರೆ ಮೊದಲನೇ 2 ಪಾಠದಲ್ಲಿ ಇರ್ತಿದ್ರಲ್ಲ, 2ನೇ ಪಾಠದಲ್ಲಿ ಸಮಿತಿ, 1ನೇ ಪಾಠನಲ್ಲಿ ವಿಕಲ್ಪ. 2 ವಿಕಲ್ಪಗಳಿವೆ. 1ನೇ ಪಾಠದಲ್ಲಿ 6ನೇ ಗುಣಸ್ಥಾನ, 2ನೇ ಪಾಠದಲ್ಲಿ 7ನೇ ಗುಣಸ್ಥಾನ. ಇವೆರಡು ಶುಭ ವಿಕಲ್ಪಗಳಿಗೆ ಸಂಬಂಧಪಡುವಂತಹ ಪಾಠಗಳಾಗಿರುವುದರಿಂದ ಆ 2ರಲ್ಲೂ ಕೂಡ ಶುಭೋಪಯೋಗ ಇದೆ. ಇನ್ನು ಶುಭೋಪಯೋಗ 100% ಎಲ್ಲಿದೆ ಅಂತಂದ್ರೆ 6ನೇ ಗುಣಸ್ಥಾನದ ಆ ಮೊದಲನೇ ಪಾರ್ಟ್ನಲ್ಲಿ ಉತ್ಕರ್ಷವಿಲ್ಲ, ಮಧ್ಯಮ ಶುಭೋಪಯೋಗದ ಮಧ್ಯಮ ಅವಸ್ಥೆ. ಇನ್ನು ಸೆಕೆಂಡ್ ಪಾರ್ಟ್ನಲ್ಲಿ ಸಮಿತಿಯನ್ನ ಪಾಲಿಸುವಂತಹ, ಯೇಷ್ಣಾ ಸಮಿತಿಯನ್ನ ಪಾಲಿಸುವಂತಹ ಆ ಒಂದು ಸಂದರ್ಭದಲ್ಲಿ ಶುಭೋಪಯೋಗ 100% ಶುಭವಿದೆ. ಬಹಳ ಸೂಕ್ಷ್ಮ ಆಧ್ಯಾತ್ಮಿಕ ತತ್ವ. ಇದನ್ನ ಅರ್ಥ ಮಾಡಿಕೊಳ್ಳದೆ ಶುದ್ಧೋಪಯೋಗ ಎಲ್ಲಾ ಕಡೆ ಇರುತ್ತದೆ ಅಂತ ಹೇಳುವುದು ಅಜ್ಞಾನ. ಹೌದಲ್ಲ? ಅಜ್ಞಾನವು ಜ್ಞಾನವುದು ಅಜ್ಞಾನ. 6ನೇ ಗುಣಸ್ಥಾನದಲ್ಲಿ 7ನೇ ಗುಣಸ್ಥಾನದಲ್ಲಿ ಎಲ್ಲಿ ಸಮಿತಿ ಇದೆ, ಎಲ್ಲಿ 10 ದಶಲಕ್ಷಣಿಕ ಧರ್ಮಗಳಿದೆ, ಶುಭೋಪಯೋಗ ಇದೆ, ವ್ಯವಹಾರ ಮೋಕ್ಷ ಮಾರ್ಗ ಇದೆ, ವ್ಯವಹಾರ ಧರ್ಮ ಧ್ಯಾನಗಳು 10 ಪ್ರಕಾರದಿಂದ ಎಲ್ಲಿ ಇದೆಯೋ ಅಲ್ಲಿ ಶುಭೋಪಯೋಗ ಇದೆ, ಶುದ್ಧೋಪಯೋಗ ಇಲ್ಲ. ಅಂದ ಮೇಲೆ ಶುದ್ಧೋಪಯೋಗ ಮುನಿಗಳಿಗೆ ಎಲ್ಲಿ, ಯಾವ ಪಾಠದಲ್ಲಿ, ಯಾವಾಗ, ಎಷ್ಟು ಕಾಲ, ಇದನ್ನು ತಿಳ್ಕೊಳ್ಬೇಕು, ತಿಳ್ಕೊಬಾರ್ದು, ಇದನ್ನು ತಿಳ್ಕೊಳ್ಬೇಕು. ಶುದ್ಧೋಪಯೋಗ ಮುನಿಗಳಿಗೆ ಎಲ್ಲಿ ಅಂತಂದ್ರೆ ಸ್ವಸ್ಥಾನ ಅಪ್ರಮತ್ತದಲ್ಲಿ ಯಾವ 2 ಭೇದಗಳನ್ನು ಮಾಡಿದ್ದೀವಿಲ್ಲ, ಒಂದು ಸವಿಕಲ್ಪ, ಇನ್ನೊಂದು ನಿರ್ವಿಕಲ್ಪ. ಸವಿಕಲ್ಪ ಶುಭೋಪಯೋಗ ಯೇಷ್ಣಾ ಸಮಿತಿಯಲ್ಲಿ 7ನೇ ಗುಣಸ್ಥಾನ ಮತ್ತು ಯೇಷ್ಣಾ ಸಮಿತಿ ಮುಗಿದ ನಂತರ ಸೇವನೆ ಮಾಡುವಂತಹ ಕಾಲ 6ನೇ ಗುಣಸ್ಥಾನ. ಹೀಗೆ ಮಾಡಿತು ಅಂತಂದ್ರೆ ಆಗಲಿಲ್ಲ. ಶೋಧಿಸುವಾಗ 7ನೇ, ಸೇವಿಸುವಾಗ 6ನೇ, ನುಂಗುವಾಗ 6ನೇ. ಎಷ್ಟು ಸೂಕ್ಷ್ಮ ನೋಡಿ, ಎಷ್ಟು ಸೂಕ್ಷ್ಮ. ಇಲ್ಲಿದೆ ಉತ್ಕೃಷ್ಟ ಶುಭೋಪಯೋಗ 100% ಇದೆ. ಯಾಕಿದೆ ಅಂತಂದ್ರೆ ಅಶುಭ ವಿಕಲ್ಪಗಳನ್ನ ಹುಟ್ಟಿಸುವಂತಹ ಕಾರಣಗಳೇ ಆ ಮುನಿಗಳ ಬದುಕಿನಲ್ಲಿ ಇಲ್ಲ. 10 ಪರಿಗ್ರಹಗಳಿಲ್ಲ, ಯಾವುದೊಂದು ಪರಿಗ್ರಹ ಇಲ್ಲ. ಅದು ಎಷ್ಟಿದೆಯೋ ಅದೆಲ್ಲ ಉಪಕರಣ, ಅದು ಎಷ್ಟಿದೆಯೋ ಎಂಥದ್ದಿದೆಯೋ ಅದೆಲ್ಲವೂ ಕೂಡ ಯಾವುದಕ್ಕಾಗಿದೆ ಅಂತಂದ್ರೆ ಇದೇ 10 ಧರ್ಮಗಳನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಅದರ ಸಹಾಯತೆಯಿಂದ ಇದ್ದಿರ್ತಾರೆ. ಏನೇನಿದ್ದಿರ್ತದೆ ಅವರ ಬಳಿಯಲ್ಲಿ, ಏನೇನು ಪಿಂಚ, ಇದು 10 ಧರ್ಮಗಳನ್ನ ರಕ್ಷಿಸಿಕೊಳ್ಳುವುದಕ್ಕಾಗಿ. ಪ್ರಾಣಿಗಳನ್ನ ನಾವು ಉಳಿಸಲಿಲ್ಲ ಅಂತಂದ್ರೆ ನಮ್ಮ ಈ ಮುನಿ ಧರ್ಮ ಹೋಯಿತು.
ಅದಕ್ಕಾಗಿ ತಿನಿಸಿ ಇದೆ, ತಿನಿಸಿ ಪರಿಗ್ರಹ ಅಲ್ಲ, ಇದು ಉಪಕರಣ. ಉಪಕರಣ ಅಂತಂದ್ರೆ ಯಾವ ಬಾಹ್ಯ ವಸ್ತು ಧರ್ಮವನ್ನ ರಕ್ಷಿಸಿಕೊಳ್ಳಲಿಕ್ಕಿರ್ತದೆಯೋ ಅದು ಉಪಕರಣ. ಚಸ್ಮಾ ಇದು ಐತಲ್ಲ, ಅದೇನು ಯಾಕೆ ಯಾಕೆ ಇದನ್ನು ಹಾಕಿಕೊಳ್ಳದೆ ಜೀವಿಗಳು ಕಾಣಲಿಕ್ಕೆ ಶಕ್ತಿ ಇಲ್ಲ ಅಂತಂದ್ರೆ ಹಾಕಿಕೊಳ್ಳಬೇಕು, ಹಾಕಿಕೊಳ್ಳಬಾರದು. ಅದಕ್ಕಾಗಿ ಒಂದು ವೇಳೆ ಕಣ್ಣುಗಳು ಜೀವಿಗಳನ್ನು ನೋಡುವಷ್ಟು ಶಕ್ತಿಯನ್ನು ಹೊಂದಿಲ್ಲ ಅಂತನ್ನುವಾಗ ಆ ಕನ್ನಡಕವು, ಕನ್ನಡಕ ಏನಂತಿರುತ್ತೆ, ಚಸ್ಮಾ, ಕನ್ನಡದಲ್ಲಿ ಏನು ಅಂತಿರ್ತಾರೆ, ಕನ್ನಡಕ ಅಂತಿರುತ್ತೆ. ಕನ್ನಡಕ ಅಂದ್ರೆ ದರ್ಪಣ ಅಲ್ಲ, ಕನ್ನಡಿ, ಇದು ಕನ್ನಡಕ. ಕನ್ನಡಕ, ಕನ್ನಡಿ ಎಲ್ಲವೂ ಕನ್ನಡ. ಕನ್ನಡಕ ಬೇಕು ಬೇಡ, ಬೇಕು. ಆದ್ರೆ ಎಲ್ಲವೂ ಕಾಣ್ತಾ ಇದೆ, ಎಲ್ಲವೂ ಸರಿಯಾಗಿದೆ ಅಂದ್ರೆ ಕನ್ನಡಕ ಬೇಕೆ. ಎಲ್ಲವೂ ಕಾಣ್ತಾ ಇರುವಾಗ ಕನ್ನಡಕವನ್ನ ಮತ್ತು ಹಾಕ್ತೀವಿ ಅಂತಂದ್ರೆ ಅದು ಕೈಯಿಲ್ಲ. ಯಾವುದು ಧರ್ಮಕ್ಕೆ ಅನಾವಶ್ಯಕವೋ ಆ ಅನಾವಶ್ಯಕ ವಸ್ತುವನ್ನು ಸ್ವೀಕರಿಸ್ತೀವಿ ಅಂತಂದ್ರೆ ಅದು ಪರಿಗ್ರಹ. ಮತ್ತು ಅದು ಅವಶ್ಯಕ ಜೀವಿಗಳ ರಕ್ಷಣೆಗಾಗಿ, ರತ್ನತ್ರಯದ ವೃದ್ಧಿಗಾಗಿ, ಅಭಿವೃದ್ಧಿಗಾಗಿ ಅದು ಬೇಕು ಅಂತನ್ನುವಾಗ ಅದು ಉಪಕರಣ. ಕಿಂಚ ಉಪಕರಣ, ಕಮಂಡಲು ಉಪಕರಣ. ಆಮೇಲೆ ಇನ್ನೊಂದು, ನೀವು ಕೊಡುವಂತಹ ಶಾಸ್ತ್ರ ಉಪಕರಣ. ಶಾಸ್ತ್ರದಿಂದ ನಾವು ಏನ್ ತಕೋತೀವಿ, ಜ್ಞಾನವನ್ನು ತಕೋತೀವಿ. ಅದನ್ನು ತಕೊಳ್ಳ, ಜ್ಞಾನವನ್ನು ತಕ್ಕೊಳ್ಳುವವರೆಗೆ ಅದನ್ನು ಆಚರಿಸ್ತೀವಿ. ಆಮೇಲೆ ಏನ್ ಮಾಡ್ತೀವಿ, ಅದನ್ನಲ್ಲೇ ಇಡ್ತೀವಿ. ಆಯ್ತು, ಬೇಕು ಅಂತಂದ್ರೆ ಇಟ್ಕೊಳ್ತೀವಿ. ಎಷ್ಟೋ ತನಕ ಬೇಕೋ ಅಷ್ಟೋ ತನಕ ಉಪಕರಣ, ಯಾವಾಗ ಬೇಡೋ ಆವಾಗ ಅದು ನಮಗೆ ಅನಾವಶ್ಯಕ. ಅನಾವಶ್ಯಕವನ್ನ ಸ್ವೀಕಾರ ಮಾಡುವುದಿಲ್ಲ. ಆಮೇಲೆ ಮತ್ತೇನು, ಪಿಂಚ, ಕಮಂಡಲು, ಶಾಸ್ತ್ರ ಆಯಿತು. ಮತ್ತೇನು, ಆವಾಸ, ಇರಲಿಕ್ಕೆ ಆವಾಸ ಬೇಕು. ಯಾಕಾಗಿ ಬಿಟ್ಟಿದ್ರು, ಎಲ್ಲಾದ್ರೂ ಇರಲಿಲ್ಲದಲ್ಲ. ಹೊರಗಾದ್ರೂ ಇರಬೇಕು, ಗೋಡೆಗಳಿದ್ರೂ ಇರಬೇಕು, ನೆಲ ಆದ್ರೆ ಇರಬೇಕು. ಈ ಆವಾಸ ಜಗತ್ತಿನಲ್ಲಿ ಒಂದೂ ವಸ್ತು ಮುನಿಗಳಿಗೂ ಯಾವುದೂ ಇರುವುದೇ ಇಲ್ಲ. ಜಗತ್ತಿನ ಯಾವ ಪರಮಾಣುವು ಕೂಡ ಮುನಿಗಳಿಗೆ ಇರುವಂತಹ ವಸ್ತು ಅಲ್ಲ. ಎಲ್ಲ ಇದೆಲ್ಲ ಯಾರಿಗೂ ಆವಾಸವನ್ನು ಯಾರು ಕೊಟ್ಟು, ಶ್ರಾವಕರು ಕೊಟ್ಟರು. ಯಾವುದಕ್ಕಾಗಿ ಕೊಟ್ಟರು, ಸಂಯಮಕ್ಕಾಗಿ. ನೀವು ಎಂಥ ಆವಾಸವನ್ನೇ ಕೊಡಿ, ಎಂಥ ಆವಾಸವನ್ನೇ ಕೊಡಿ, ಅದು ಆವಾಸ. ಅಲ್ಲಿ ಅವರ ರತ್ನತ್ರಯ ಧರ್ಮ ಸುರಕ್ಷಿತವಾಗಿ ಉಳಿದುಕೊಳ್ತದೆ ಅಂತಂದ್ರೆ, ನಿರ್ದೋಷವಾಗಿ ಉಳಿದುಕೊಳ್ತದೆ ಅಂತಂದ್ರೆ ಅದು ಆವಾಸವೇ, ಅದು ಆವಾಸದ. ಅದಕ್ಕಾಗಿ ಶ್ರಾವಕರು ಕೊಡ್ತಕ್ಕಂಥ ಆವಾಸ ಎರಡು ಪ್ರಕಾರವಾಗಿದೆ. ಒಂದು ಚಲ ಮತ್ತು ಇನ್ನೊಂದು ಅಚಲ. ಚಲ ಪ್ರಶ್ನೆಯಲ್ಲಿ ಇರಲಿಲ್ಲ, ಆದ್ದರಿಂದ ಎಷ್ಟೋ ಪ್ರಶ್ನೆಗಳು ಉದ್ಭವಿಸಿದವು. ಆದರೆ ಅಚಲವೂ ಇದೆ ಅಂತಂದ್ರೆ ಚಲವೂ ಇರಲೇಬೇಕಲ್ಲ, ಅನೇಕ ಅಂತ. ಚಲ ಇದ್ದು ಅದರಿಂದ ಮುನಿ ಧರ್ಮಕ್ಕೆ ಯಾವುದಾದ್ರೂ ಬಾಧೆ ಇದೆ ಅಂತಂದಾಗ ಅದನ್ನ ಪರಿಗ್ರಹ ಅಂತ ಹೇಳಬಹುದಾಗಿತ್ತು. ಆದರೆ ಚಲವೂ ಕೂಡ ಪರಿಗ್ರಹ ಅಲ್ಲ. ಯಾಕಂದ್ರೆ ಅಲ್ಲಿಯೂ ಕೂಡ ರತ್ನತ್ರಯ ಧರ್ಮದ ರಕ್ಷಣೆ ಆಗ್ತಾ ಇದೆ. ಎಂಥ ಯಾವ ದೃಷ್ಟಿಯಿಂದಲೂ ನೋಡಿದರೂ ಅಲ್ಲಿ ಧರ್ಮ ರಕ್ಷಣೆ ಆಗ್ತಾ ಇದೆ, ಧರ್ಮಕ್ಕೆ ಬಾಧೆ ಇಲ್ಲ ಅಂತನ್ನುವಾಗ ಅದು ಉಪಕರಣ. ಶ್ರಾವಕರು ಉಪಕರಣವನ್ನು ಕೊಡ್ತಾರೆ. ಇನ್ನೊಂದು
ಚಲಾಚಲ ದಾನದ ವಸ್ತುಗಳು, ಆವಾಸ ದಾನ, ಆಹಾರ ದಾನ, ಔಷಧಿ ದಾನ, ಉಪಕರಣ ದಾನ. ರತ್ನಕರ್ಣಕ ಶ್ರಾವಕಾಚಾರ ಗ್ರಂಥದಲ್ಲಿ ಸತ್ಪಾತ್ರಗಳಿಗೆ ನೀಡುವಂತಹ ದಾನದ ವಸ್ತುಗಳ ಬಗ್ಗೆ ವಿಶೇಷ ಚರ್ಚೆ ಇದೆ. ದಾನಕ್ಕೆ 4 ಭೇದಗಳನ್ನು ವಿವರಿಸಿ ಹೇಳಿದ್ದಾರೆ. ಹೆಸರುಗಳನ್ನು ಕೂಡ ಉಲ್ಲೇಖಿಸಿದ್ದಾರೆ. ಅದರೊಳಗೆ ಅವೈದಾನ ಅಂತಕ್ಕಂಥದ್ದು ಇರುವುದಿಲ್ಲ. ಯಾಕೆ ನಾವು ಸತ್ಪಾತ್ರರಿಗೆ ದಾನವನ್ನ ಕೊಡುವಂತಹ ವಸ್ತುಗಳ ಬಗ್ಗೆ ಹೇಳ್ತಾ ಇದ್ದೀವಿ. ಅಲ್ಲೇನು ಹೇಳಿದ್ದಾರೆ? ಸತ್ಪಾತ್ರರಿಗೆ ಕೊಡುವಂತಹ ವಸ್ತು, ಉತ್ತಮ ಸತ್ಪಾತ್ರರಿಗೆ ಕೊಡುವಂತಹ ವಸ್ತುಗಳ ಬಗ್ಗೆ ಆ ದಾನದ ವಿಷಯ ಆಗಿದೆ. ದಾನದ ಭೇದಗಳೆಷ್ಟು? 4. ಆಹಾರ ದಾನ. ಈ ಆಹಾರ ಯಾರಿದ್ರು? ಶ್ರಾವಕರು. ಮುನಿವರ್ಗ ಇಲ್ಲ. ಆಮೇಲೆ ನಿಮ್ಮ ವಸ್ತು ನೀವೇ ತಕ್ಕೊಂಡು ಎಲ್ಲಿಂದಲೋ ತರಿಸಿ ಆಹಾರ ತಯಾರಿಸಿ ಆ ವಸ್ತುಗಳನ್ನೆಲ್ಲ ಮುನಿಗಳ ಕೈಯಲ್ಲಿರ್ತೀರ. ಔಷಧಿ ಎಲ್ಲಿಂದ ಬಂತು? ಆಹಾರ ಎಲ್ಲಿಂದ ಬಂತು? ಆಹಾರ ಪದಾರ್ಥಗಳ ಸಂಗ್ರಹ ಎಲ್ಲಿಂದ ಆಯಿತು? ಎಷ್ಟು ದೂರದಿಂದ ಬಂತು? ಹೇಗೆ ತಂದ್ರಿ? ನಡ್ಕೊಂಡು ಹೋಗಿ ತಂದ್ರು ಅಥವಾ ಗಾಡಿಯೊಳಗೆ ಹೋಗಿ ತಂದ್ರು? ಇದೆಲ್ಲ ವಿಕಲ್ಪ ಮುನಿಗಳ ವ್ರತಕ್ಕೆ ಸಂಬಂಧಪಟ್ಟದ್ದಲ್ಲ. ಇದೆಲ್ಲ ಶ್ರಾವಕ ಅನುಷ್ಠಾನಕ್ಕೆ ಸಂಬಂಧಪಡುವಂಥದ್ದು. ಶ್ರಾವಕರು ಯಾವ ವಸ್ತುವನ್ನು ಎಲ್ಲಿಂದಲೂ ತಂದಿರಬಹುದು, ಅದು ದಾನದ ವಸ್ತುವು ಕೂಡ ಆಗಿರಬಹುದು, ಎಲ್ಲಿಂದಲೂ ತಂದಿರಬಹುದು, ತರುವಂತಹ ಅವಶ್ಯಕತೆ ಇದ್ದಿರಬಹುದು. ತಂದು ಧರ್ಮ ಮತ್ತು ಧರ್ಮಾತ್ಮರನ್ನ ರಕ್ಷಿಸುವಂತಹ ಕಾರ್ಯವನ್ನು ಮಾಡಿದಂತಹ ಆ ಶ್ರಾವಕರು ಅವರು ದೋಷಕ್ಕೆ ಒಳಗಾಗಬೇಕು. ನೀವು ನಡ್ಕೊಂಡು ಯಾಕೆ ತರಲಿಲ್ಲ? ಗಾಡಿಯೊಳಗೆ ಹೋದ್ರಲ್ಲ, ಹಂಗೆ ಯಾಕೆ ಮಾಡಿದ್ರಿ? ಶೋಕಾಚಾರ ನಡ್ಕೊಂಡು ಹೋಗ್ಬೇಕು. ಯಾವ ನಿಯಮವೂ ಇಲ್ಲ. ನೀವು ಹೇಗೆ ತರ್ತೀರೋ ಅದು ನಿಮಗೆ ಬಿಟ್ಟದ್ದು. ಮುನಿಗಳಿಗೆ ಈ ವಿಷಯ ಸಂಬಂಧಪಟ್ಟದ್ದಲ್ಲ. ಮುನಿಗಳ ಮಹಾವ್ರತದಲ್ಲಿ ಯಾವುದೇ ಪ್ರಕಾರದ ದೋಷ ಉಂಟಾಗ್ತದೆ ಅನ್ನುವಂತಹ ವಿಚಾರ ಶಾಸ್ತ್ರಗಳಲ್ಲಿ ಇಲ್ಲ. ಇನ್ನು ನೀರು ತರುವಾಗ, ಯಾವುದೇ ಒಂದು ಔಷಧಿಯನ್ನು ತರಿಸಿಕೊಳ್ಳುವಾಗ ಎಲ್ಲಿಂದಲೂ ತರಿಸ್ಬೋದು, ಔಷಧಿ ತರಿಸ್ಕೊಳ್ಬಹುದು. ಇಂತಹ ಔಷಧಿ ವಸ್ತುವಿನಿಂದ ಮುನಿಗಳ ರೋಗ ದೂರ ಆಗ್ತದೆ ಅಂತಂದ್ರೆ ನಡ್ಕೊಂಡು ಹೋಗಾಗ ಅದು ದಿಲ್ಲಿಗೆ ಸಿಗ್ತದೆ ಔಷಧಿ. ನಡ್ಕೊಂಡು ಹೋಗುತ್ತೆ ಅಂದ್ರೆ ಮುನಿಗಳಿಗಾಗಿ ತರ್ತಾ ಇದೆಯಲ್ಲ, ಇನ್ನು ಅದನ್ನ ತಂದ ಅದನ್ನ ಕುದಿಸಿ ಮಾಡಿ ಕಾಡಿ ಮಾಡಿಕೊಡ್ಬೇಕು. ಅದಕ್ಕಾಗಿ ಮುನಿಗಳಿಗೆ ಔಷಧಿ ತಯಾರು ಮಾಡುವಂತಹ ವಸ್ತುವನ್ನ ನಡೆದುಕೊಂಡೇ ಹೋಗ್ಬೇಕು, ನಡೆದುಕೊಂಡೇ ತರಬೇಕು. ಹೋಗುವಾಗ ಮುಗಿ ಉಟ್ಕೊಂಡೇ ಹೋಗ್ಬೇಕು. ದಿಲ್ಲಿಗೆ ಅವ್ರು ಎಷ್ಟು ದಿನ ಹತ್ತಿದ್ರು ಕೂಡ ಮುಗಿ ಉಟ್ಕೊಂಡು ದಿಲ್ಲಿಗೆ ಹೋಗಿ ತಂದು ಬರುವಾಗ ಮಡಿಯಿಂದ ಬಂದು ಸ್ನಾನ ಮಾಡಿ ಮಡಿ ಉಟ್ಕೊಂಡು ಔಷಧಿ ತಯಾರು ಮಾಡಬೇಕು. ಇದೆಲ್ಲ ನಿಯಮ ಇದೆ ಇಲ್ಲ. ಕೊಡುವಾಗ ಮಡಿ ಉಟ್ಕೊಳ್ಬೇಕು, ತಯಾರು ಮಾಡುವಾಗ ಮಡಿಯಿಂದ ತಯಾರು ಮಾಡಬೇಕು. ಇದಿಷ್ಟೇನೋ ನಿಯಮ ಶ್ರಾವಕರಿಗೆ ಸಂಬಂಧಪಟ್ಟದ್ದು ಇರಬಹುದು. ಆದರೆ ಕಾಲ್ನಡಿಗೆಯಿಂದ ಹೋಗಿ ತರಬೇಕು ಅನ್ನುವಂಥದ್ದು ಏನಾದರೂ ಇದೆಯೇ? ಇಲ್ಲ. ಯಾವಾಗ ಹೋಗೋದ್ರೆ ತಿಂಗಳು ಹೋಗೋದಲ್ಲ, ತಿಂಗಳು 2 ತಿಂಗಳು 3 ತಿಂಗಳು ಹೋಗೋದು ನಡ್ಕೊಂತ ಅದು ಶಕ್ಯವೇ ಇಲ್ಲ. ಮಾಡಿದ್ರೆ ಈಗ ಅದನ್ನು ತರಬೇಕು ಅಂತಂದ್ರೆ ಮುಂದಿನ ಚಾಪ್ಟರ್ಸ್ ಮಾರ್ಕ್ಸ್ದಾಗ ಸಿಗೋದು. ಆದ್ರೆ ನೀವು ಸಲೇಟ್ 4 ಇದು
ಜ್ಞಾನದಿಂದ ವರ್ತಿಸಬೇಕು. ಎಲ್ಲ ವಿಷಯಗಳು ವಿವೇಕದಿಂದ ವಿಚಾರ ಮಾಡುವಂತಹ ವಿಷಯಗಳು. ಆಹಾರ ನೀವು ಕೊಡ್ತೀರಾ ಅಂತಂದ್ರೆ ಅದನ್ನು ತಯಾರು ಮಾಡುವಾಗ ಮಾತ್ರ ನೋಡಬೇಕಿಲ್ಲ. ಇನ್ನುಳಿದ ಸಮಯದಲ್ಲಿ ಎಷ್ಟು ಹಿಂಸೆ, ಎಷ್ಟು ದೂರಿಂದ, ಏನು, ಹೇಗೆ ಅದನ್ನು ವಿಚಾರ ಮಾಡುವಂತ ಅವಶ್ಯಕತೆ ಶ್ರಾವಕರಿಗೆ ಇರುವುದೇ ಇಲ್ಲ. ಇನ್ನು ಆಹಾರವನ್ನು ಕೊಡ್ತಾ ಇದ್ವಿ. ಯಾವ ಉದ್ದೇಶದಿಂದ ಕೊಡ್ತಾ ಇದ್ದೀರಾ ಮುನಿಗಳಿಗೆ ಆಹಾರ? ಅವರ ರಕ್ಷಣೆ. ಎಂಥ ರಕ್ಷಣೆ? ಯಾವುದರ ರಕ್ಷಣೆ? ರತ್ನತ್ರಯ ಧರ್ಮದ ರಕ್ಷಣೆಗಾಗಿ ಆಹಾರವನ್ನು ಕೊಡ್ತಾ ಇದ್ದೀವಿ. ಆಮೇಲೆ ಆಹಾರ ಕೊಡುವಾಗ ಅದು ಆಹಾರ ನಮ್ಮದು. ಯಾಕೆ ತಗೊಳ್ಬೇಕು? ಅದು ಪರಿಗ್ರಹ. ಆಹಾರವು ಕೂಡ ಪರಿಗ್ರಹ. ಆ ಆಹಾರ ಪರಿಗ್ರಹವಾದ ಉಪಕರಣ. ಆ ಔಷಧಿ ತೆಗೆದುಕೊಳ್ಳುವಂತ ಔಷಧಿ ಉಪಕರಣವೋ ಅಥವಾ ಪರಿಗ್ರಹ? ಅದು ಕೂಡ ಉಪಕರಣ. ಈ ಉಪಕರಣವನ್ನ ತೀರ್ಥಂಕರರು ಕೂಡ ಸ್ವೀಕಾರ ಮಾಡಬೇಕಾಯಿತು. ತೀರ್ಥಂಕರಲ್ಲಿ ಪಿಂಚ ಕಮಂಡಲು ಎರಡೂ ಇರುವುದಿಲ್ಲ. ಒಂದು ವೇಳೆ ತೀರ್ಥಂಕರು ಪಿಂಚ ಮತ್ತು ಕಮಂಡಲವನ್ನು ಇಟ್ಟುಕೊಂಡ್ರು ಅಂತಂದ್ರೆ ಅದು ಅನಾವಶ್ಯಕ ಆಗ್ತದೆ. ಅನಾವಶ್ಯಕ ವಸ್ತು ಪರಿಗ್ರಹ. ಅನಾವಶ್ಯಕ ಆಗ್ತದೆ. ಆ ಯಾವ ವಸ್ತು ಧರ್ಮದ ರಕ್ಷಣೆಗಾಗಿ ಎಂಥದ್ದೇ ಇರಲಿ, ಅದು ಧರ್ಮದ ರಕ್ಷಣೆಗಾಗಿ ಬೇಕೇ ಬೇಕು ಅನ್ನುವಂಥದ್ದು ಇದ್ರೆ ಅದು ಉಪಕರಣ. ಅದು ಉಪಕರಣ. ಮುನಿಗಳಿಗೆ ಒಂದು ಸೂಜಿಯನ್ನು ಕೊಟ್ಟು ನೀವು ತೆಗೆಯಬಹುದು, ಕಾಲಲ್ಲಿರ್ತಕ್ಕಂಥ ಮುಳ್ಳನ್ನು ಅವರು ತಕ್ಕೊಳ್ಬಹುದು. ಭಕ್ತ ಪ್ರತ್ಯಾಖ್ಯಾನ ಮರಣ ಮಾಡಿಕೊಳ್ಳುವವರಿಗೆ ಈ ಶರೀರದ ರಕ್ಷಣೆಯನ್ನ ತಾವು ಮಾಡಿಕೊಳ್ಳಬಹುದು, ಪರಡಿಂದಲೂ ಕೂಡ ಮಾಡಿಸಿಕೊಳ್ಳಬಹುದು ಅನ್ನುವಂಥ ನಿಯಮ ಇದೆ. ಮುನಿಗಳು ಒಂದು ಸೂಜಿಯನ್ನು ತಕ್ಕೊಂಡು ತಮ್ಮ ಕೈಯಿಂದ ಅದನ್ನು ತಕ್ಕೊಂಡ್ರು ಅಂತಂದ್ರೆ ಪರಿಗ್ರಹ ಅಲ್ಲ. ಅದನ್ನು ಇಟ್ಟುಕೊಂಡಿದ್ದಾರೆ ಅಂತಂದ್ರೆ ಪರಿಗ್ರಹ ಅಲ್ಲ. ಅದು ಅವಶ್ಯಕವೋ ಅಥವಾ ಅನಾವಶ್ಯಕವೋ, ಎಲ್ಲಿವರೆಗೆ ಬೇಕು ಅನ್ನುವಾಗ ಅದು ಅವಶ್ಯಕ, ಬೇಕು ಅಂತ ಅನ್ನುವಾಗ ಅವಶ್ಯಕ, ಬೇಡ ಅಂತ ಅನ್ನುವಾಗ ಅನಾವಶ್ಯಕ. ಅನಾವಶ್ಯಕ ವಸ್ತು ಇರಬಾರದು. ಅವಶ್ಯಕ ಅಂತಂದ್ರೆ ಯಾವಾಗ, ಯಾವ ಕಾರಣದಿಂದ, ಏಕೆ, ಎಂತ ಅನ್ನುವಂತ ಅಲ್ಲಿ ವಿಷಯಗಳಿರ್ತವೆ. ಅವುಗಳ ಬಗ್ಗೆ ನಾವು ವಿಚಾರ ಮಾಡೋಲ್ಲ. ಯಾವುದೇ ಒಂದು ವಸ್ತುವನ್ನು ನೋಡ್ತೀವಿ ಅಂತಂದ್ರೆ ಅದು ಪರಿಗ್ರಹವೋ ಇಲ್ವೋ, ಪರಿಗ್ರಹ ಆಗ್ಬೇಕಲ್ಲ. ಹೀಗೆ ಭ್ರಾಂತಿಗೆ ಒಳಗಾಗಿ ನಾವು ಯಾವುದೇ ವಿಷಯವನ್ನು ವಿವೇಕದಿಂದ ಸಂಪೂರ್ಣವಾಗಿ ಆಗಮ ಗ್ರಂಥಗಳಿಗೆ ಸ್ಪರ್ಶಿಸುವಂತಹ, ಸಿದ್ಧಾಂತ ಗ್ರಂಥಗಳಿಗೆ ಆಗಮಕ್ಕೆ ಸ್ಪರ್ಶಿಸುವಂತಹ ಆ ಒಂದು ಸರಿಯಾದ ದಾರಿಯಲ್ಲಿ ವಿವೇಕವಂತರಾಗಿ ವಿಚಾರ ಮಾಡತಕ್ಕಂತಹ ವಿಕಲ್ಪ ನಮ್ಮಲ್ಲಿರಲ್ಲ. ಆವಾಗ ಭ್ರಾಂತಿಗಳು ಉಂಟಾಗ್ತವೆ. ಇದು ಪರಿಗ್ರಹ ಅಥವಾ ಅಪರಿಗ್ರಹ ಏನು? ಅನೇಕ ಪ್ರಕಾರದ ಚರ್ಚೆಗಳಾಗ್ತವೆ. ಅನೇಕ ಪ್ರಕಾರದ ಅಶುಭ ವಿಕಲ್ಪಗಳು ಬರಬಹುದು. ಬರಬಾರದು, ಆದರೂ ಕೂಡ ಬರಲಿಕ್ಕೆ ಶಕ್ತಿ. ಅದು ಹೆಚ್ಚಾಗಿ ಮುಂದುವರಿಯಿತು ಅಂತಂದ್ರೆ ಭಾವಗಳು ಕೆಟ್ಟು ಹೋಗ್ಬೋದು. ಆವಾಸದಲ್ಲಿ ಎರಡು ವಿಧ, ಚಲ ಮತ್ತು ಅಚಲ. ಚಲದಿಂದ ಧರ್ಮ ರಕ್ಷಣೆ ಇದೆಯೋ ಅಥವಾ ಇಲ್ಲ, ಇದು ಮುಖ್ಯವಾದ ಬಿಂದು, ವಿಚಾರಿಸುವಂತಹ ಬಿಂದು. ಇದನ್ನು ಗಟ್ಟಿಯಾಗಿ ಇಟ್ಕೊಳ್ಳಿ, ವಿಚಾರ ಮಾಡಿ. ಚಲ ಆವಾಸದಾನ, ಅಚಲ ಆವಾಸದಾನ. ಈ ಆವಾಸ ದಾನದ ವಸ್ತು ಯಾರದ್ದು? ಸ್ವಾಮಿತ್ವ ಯಾರಿಗೆ? ಆಹಾರದ ಸ್ವಾಮಿತ್ವ ಯಾರಿಗೆ? ಔಷಧಿಯ ಸ್ವಾಮಿತ್ವ ಯಾರಿಗೆ? ಚಸ್ಮಾದ ಸ್ವಾಮಿತ್ವ ಯಾರಿಗೆ? ಸೂಜಿಯ ಸ್ವಾಮಿತ್ವ ಯಾರಿಗೆ? ಪ್ರತಿಯೊಂದು ವಸ್ತುವಿನ ಸ್ವಾಮಿತ್ವ ಶ್ರಾವಕರಿಗಿರ್ತದೆ, ಮುನಿಗಳಿರಲಿಲ್ಲ.
ಸ್ವಾಮಿತ್ವ ಮುನಿಗಳಿಗೆ ಬಂದಾಗ ಆ ವಸ್ತು ಪರಿಗ್ರಹ. ಮುನಿಗಳಂತೂ ಸಕಲ ವಸ್ತುಗಳನ್ನ ತ್ಯಾಗ ಮಾಡಿದವರಾಗಿದ್ದಾರೆ. ಬರುವಾಗ ಏನು ಕಟ್ಕೊಂಡು ಬಂದಿಲ್ಲ. ನೋಡಿ ಅಲ್ಲ, ಕಟ್ಕೊಂಡು ಬಂದಿದೆ. ಕಾಲೊಳಗೆ ಮುಚ್ಚಿಸ್ತು ಅಂದ್ರೆ ಒಂದು ಸೂಜಿ ಬೇಕಾಗ್ತದೆ, ಇಟ್ಕೊಳ್ಳೋಣ. ಕಣ್ಮಂದಾಯ್ತು ಅಂತಂದ್ರೆ ಒಂದು ಚಸ್ಮಾ ಬೇಕಾಗ್ತದೆ, ಅದನ್ನು ಇಟ್ಕೊಳ್ಳೋಣ. ವಿಹಾರದಲ್ಲಿ ಏನಾದರೂ ವಿಕಲ್ಪ ಆಯ್ತು ಅಂತಂದ್ರೆ ಆಹಾರವೂ ಬೇಕು. ಶ್ರಾವಕರು ಯಾರು ಬರಲಿಲ್ಲ ಅಂತಂದ್ರೆ ಅದನ್ನೂ ಸ್ವಲ್ಪ ಇಟ್ಕೊಳ್ಳೋಣ. ಅದನ್ನೆಲ್ಲ ಇಟ್ಕೊಳ್ಳೋಣ ಅಂತಂದ್ರೆ ಒಂದು ಗಾಡಿಯನ್ನು ಇಟ್ಕೊಳ್ಳೋಣ. ಒಂದು ಗಾಡಿಯನ್ನು ಇಟ್ಕೊಳ್ಳೋಣ ಅಂತಂದ್ರೆ ಒಬ್ಬ ಮನುಷ್ಯನನ್ನು ಇಟ್ಕೊಳ್ಳೋಣ. ಒಬ್ಬ ಮನುಷ್ಯನನ್ನು ಇಟ್ಕೊಳ್ಳೋಣ ಅಂತಂದ್ರೆ ಅವನಿಗೆ ಪಗಾರ ಕೊಡ್ಲಿಕ್ಕೆ ಒಂದು ಅಂಗಡಿಯನ್ನು ಇಟ್ಕೊಳ್ಳೋಣ. ಒಂದು ಅಂಗಡಿಯನ್ನ ಇಟ್ಕೊಳ್ಳೋಣ ಅಂತಂದ್ರೆ ಅಂಗಡಿಯಲ್ಲಿ ಒಬ್ಬ ಮನುಷ್ಯನನ್ನು ಇಟ್ಕೊಳ್ಳೋಣ. ಈ ತರದಿಂದ ಇಟ್ಕೊಳ್ಳೋಣ ಅನ್ನುವಂತ ಭಾವಗಳು ಮುನಿಗಳ ಬದುಕಿನಲ್ಲಿ ಉಂಟಾದರೆ ಅದು ಪರಿಗ್ರಹ. ಸ್ವಾಮಿತ್ವ ಪರಿಗ್ರಹ, ವಸ್ತುಗಳ ಬಳಕೆ ಪರಿಗ್ರಹ ಅಲ್ಲ. ಬಳಕೆ ಪರಿಗ್ರಹ ಅಲ್ಲ, ಸ್ವಾಮಿತ್ವ ಪರಿಗ್ರಹ. ಪರಿಗ್ರಹದ ಪರಿಭಾಷೆಯನ್ನು ಮೂರ್ಛಾ ಪರಿಗ್ರಹ. ನೋಡಿ ಎಷ್ಟು ಸೊಗಸಾಗಿ ಹೇಳಿದ್ದಾರೆ ತತ್ವಸೂತ್ರದಲ್ಲಿ. ಏನ್ ಹೇಳ್ತಾರೆ ಅಂತಂದ್ರೆ ಮೂರ್ಛಾ ಪರಿಗ್ರಹ, ವಸ್ತು ಪರಿಗ್ರಹ ಅಂತಂದ್ರೆ. ಹಾಗೇನಿದ್ರೆ ವಸ್ತು ಪರಿಗ್ರಹ ಅಂತಂದ್ರೆ ಆಹಾರವನ್ನು ತಗೊಳ್ಬಾರ್ದು. ವಸ್ತು ಗ್ರಹಣ ಮಾಡಬಾರ್ದು. ಮನೆಯೊಳಗೆ ಅದು ಶ್ರಾವಕರ ವಸ್ತು, ಗ್ರಹಣ ಮಾಡಬಾರ್ದು. ವಸ್ತು ಪರಿಗ್ರಹ ಅಂತ ಹೇಳಿದ್ರೆ ಇಲ್ಲ. ಮೂರ್ಛಾ ಪರಿಗ್ರಹ. ಮೂರ್ಛಾ ಅಂತಂದ್ರೆ ಏನು? ಮಮತ್ವ. ಮಮತ್ವ ಅಂತಂದ್ರೆ ಏನು? ಸ್ವಾಮಿತ್ವ ಉಳ್ಳ ಮಮತ್ವ. ಸ್ವಾಮಿತ್ವ ಉಳ್ಳದಕ್ಕೆ ಮಮತ್ವ ಅಂತಾರೆ. ಸ್ವಾಮಿತ್ವ ಯಾವುದರಲ್ಲಿ ಇಲ್ಲವೋ ಅಲ್ಲಿಯೂ ಕೂಡ ಒಂದು ಪ್ರಕಾರದ ಮಮತ್ವ ಇದೆ. ಆದರೆ ಸ್ವಾಮಿತ್ವ ಇಲ್ಲದಂತಹ ಮಮತ್ವಕ್ಕೆ ಉಪಕರಣ ಸ್ವಾಮಿತ್ವ ಇದ್ದಂತಹ ವಸ್ತುವಿಗೆ ಪರಿಗ್ರಹ ಅಂತ ಹೇಳ್ತಾರೆ. ಇಲ್ಲಿದೆ ಸೂಕ್ಷ್ಮ ವ್ಯಾಖ್ಯಾನ. ಈ ಸೂಕ್ಷ್ಮ ವ್ಯಾಖ್ಯಾನವನ್ನು ಅರ್ಥ ಮಾಡಿಕೊಳ್ಳದೆ ನಮ್ಮ ಭಾವಗಳನ್ನು ನಾವು ಕೆಡಿಸಿಕೊಂಡ್ರೆ ಕರ್ಮಗಳು ಬಂದಾಗ್ತವೆ. ಅಶುಭ ಕರ್ಮಗಳು ಕಟ್ಟಬಹುದು. ಅದಕ್ಕೆ ಫಲವೂ ಕೂಡ ಇದೆ. ಆಮೇಲೆ ಇಂಥದ್ದನ್ನೆಲ್ಲ ಪರಿಗ್ರಹ ಅಂತ ತಿಳ್ಕೊಂಡು ಅದೇ ತತ್ವಾರ್ಥ ಸೂತ್ರದಲ್ಲಿ ಇರುವಂತ ಮತ್ತೊಂದು ಸೂತ್ರ ಏನು? ಪರಿಗ್ರಹ ಮಾರ್ಗಶಾಯುಷ. ಬಹಳ ಪರಿಗ್ರಹ, ಬಹಳ ಆರಂಭ ಸಾರಂಭ ಪರಿಗ್ರಹ ಇರುವಂತಹ ಇಂಥ ಜೀವಿಗಳಿಗೆ ನರಕಾಯಿ ಕಟ್ಟದೆ ನರಕಕ್ಕೆ ಹೋಗ್ತಾರೆ, ಓದಕ್ಕೆ ಹೋಗ್ತಾರೆ ಅನ್ನುವಂಥ ವಿಷಯ ಕೂಡ ತತ್ವಾಸೂತ್ರದಲ್ಲಿ ಇದೆ. ಆದರೆ ಅದೆಲ್ಲ ವ್ಯವಹಾರಂಭ ಪರಿಗ್ರಹ ಸ್ವಾಮಿತ್ವದಿಂದಿದೆಯೋ ಅಥವಾ ಸ್ವಾಮಿತ್ವ ರಹಿತವಾಗಿದೆಯೋ? ಸ್ವಾಮಿತ್ವದಿಂದಿರ್ತದೆ. ಬಹಳಷ್ಟು ಆರಂಭ, ಬಹಳಷ್ಟು ಪರಿಗ್ರಹ ಅನ್ನುವಂಥದ್ದು ಸ್ವಾಮಿತ್ವದಿಂದ ಇದೆ ಅಂತಂದ್ರೆ ಅಲ್ಲಿಂದ ಅವ್ವಾರವ ಪರಿಗ್ರಹ ನರಕಾಯುಷ್ಯ ಕಟ್ಬಹುದು, ನರಗತಿ ಕಟ್ಬಹುದು, ಕ್ರೇಚಿಗತಿಗೂ ಕಟ್ಬಹುದು, ನರಗತಿಗೂ ಕಟ್ಬಹುದು. ಏನ್ ಕಟ್ಟುವುದಿಲ್ಲ, ಯಾಕೆ ಕಟ್ಟುವುದಿಲ್ಲ, ಯಾಕೆ ಕಟ್ತದೆ, ಇದರೊಳಗಿರ್ತಕ್ಕಂಥ ರಹಸ್ಯ ಏನು ಅನ್ನುವುದನ್ನು ತಿಳಿದುಕೊಳ್ಳದೆ ಯಾವುದೇ ವಸ್ತುವಿಗೆ ನಾವು ಅಡ್ಡದ ವಿಚಾರ ಮಾಡಬಾರ್ದು. ನಮ್ಮ ಭಾವಗಳು ಕೆಡ್ತವೆ, ಆಮೇಲೆ ಸಂಕ್ಲೇಶ ಆಗ್ತವೆ. ಅದು ಇರುವವರೆಗೆ ನಾನು ವಂದಿಸುವುದಿಲ್ಲ ಅಂತ ಹೊಂಟಲ್ಲ, ಇದು ಸಮ್ಯಕ್ತ್ವದ ದೋಷ. ಸಮ್ಯಕ್ ದರ್ಶನಕ್ಕೆ ಬರುವಂತಹ ಮಹಾದೋಷ. ಯಾಕೆಂದ್ರೆ ಗುರುಗಳೇ ಅವರು. ಆ ಗುರುಗಳನ್ನು ಅರ್ಥೈಸಿಕೊಳ್ಳದೆ ಗುರುಗಳ ಆಚಾರ ವಿಚಾರಗಳು ಹೇಗೆ ಎಂತ ಅನ್ನುವುದನ್ನು ಸೂಕ್ಷ್ಮವಾಗಿ ತಿಳಿದುಕೊಳ್ಳದೆ ಅದು ಪರಿಗ್ರಹ ವಂದಿಸುವಂತಹ ಸ್ಥಾನ ಅಲ್ಲ ಅಂತ ಸಂಕಲ್ಪ ಮಾಡ್ಕೊಳ್ತೀವಿ ಅಂತ ಇಟ್ಕೊಂಡು ಇದು ಶುಭ ಅಥವಾ ಅಶುಭ? ಅಶುಭ. ಇದರಿಂದ ಶ್ರದ್ಧೆ ಹೊರಟೋಗ್ತದೆ. ಆ ದಿಗಂಬರತ್ವದ ಬಗ್ಗೆ ಶ್ರದ್ಧೆ ಹೊರಟೋಗ್ತದೆ. ಅದು ಹೋಯಿತು ಅಂತಂದ್ರೆ ನಮ್ಮ ಸಮ್ಯಕ್ ದರ್ಶನ ನಷ್ಟ ಆಯ್ತು, ಅನಾಚಾರ ಆಯ್ತು.
ಈ ಅನಾಚಾರಕ್ಕೆ ನಾವು ಶ್ರಾವಕರು ಎಂದು ಒಳಗಾಗಬಾರದು. ಅತಿಚಾರ ದೋಷ ಬೇರೆ. ದೋಷಕ್ಕೆ 4 ವಿಧಗಳು: ಅತಿಕ್ರಮ, ವ್ಯತಿಕ್ರಮ, ಅತಿಚಾರ ಮತ್ತು ಅನಾಚಾರ. ಯಾವ ದೋಷ ಆಗಬಾರದು? ಎಂದೂ ಆಗಬಾರದು. ಅನಾಚಾರ ಆಗಲಿಕ್ಕೆ ಬಿಡಬಾರದು. ಅನಾಚಾರ ಯಾವಾಗ ಆಗ್ತದೆ ಅಂತಂದ್ರೆ, ನಾವು ಸಂಕಲ್ಪ ಮಾಡಿಕೊಂಡಿದ್ದೀವಿ, ತಪ್ಪಾದ ಸಂಕಲ್ಪ ಇತ್ತು ಅಂತಂದ್ರೆ ನಾವು ಎಂದೂ ಅಂತ ಸ್ಥಾನಕ್ಕೆ, ಪರಿಗ್ರಹ ಸ್ಥಾನಕ್ಕೆ ನಮಸ್ಕರಿಸುವುದಿಲ್ಲ ಅನ್ನುವಂಥ ಸಂಕಲ್ಪ ಇದೆ. ಆ ಸಂಕಲ್ಪ ಆಯ್ತು ಅಂತಂದ್ರೆ ಅನಾಚಾರಕ್ಕೆ ಕೊಂಡೊಯ್ಯಬಹುದು. ಆಮೇಲೆ ನಾನು ಹೇಳೋರು ಯಾರು, ತಿಳಿಸೋರು ಯಾರು? ಇಷ್ಟು ಸೂಕ್ಷ್ಮವಾಗಿ ಮನವರಿಕೆ ಮಾಡಿ ತಿಳಿಸಿ, ಯಾವುದು ಪರಿಗ್ರಹ, ಯಾವುದು ಉಪಕರಣ, ಏನು, ಎಂತ, ಯಾವಾಗ, ಎಷ್ಟು, ಏನು, ಈ ವಿವೇಕದ ಜ್ಞಾನವನ್ನ, ಸಮ್ಯ ಜ್ಞಾನವನ್ನ ನೀಡುವಂಥವ್ರು ಯಾರು? ಗುರುಗಳೇ. ಆಮೇಲೆ ಗುರುಗಳ ಬಳಿಯಲ್ಲಿ ಇಂಥ ವಿಷಯಗಳನ್ನ ನಿರರ್ಗಳವಾಗಿ ಚರ್ಚೆ ಮಾಡಬೇಕು, ಹೆದರಬಾರದು. ನೇರವಾಗಿ ನಿರರ್ಗಳವಾಗಿ ಚರ್ಚೆ ಮಾಡಬೇಕು. ಅವರೇನು ಶಿಟ್ಟಿಗಳು, ಇಂಥ ವಿಷಯಗಳಲ್ಲಿ ಕೇಳುವಂಥವ್ರು ಸಿಗಬೇಕು ಅನ್ನುವಂತಹ ಭಾವ ಇರ್ತದೆ. ಯಾಕೆಂತಂದ್ರೆ ಇಂಥ ವಿಷಯಗಳನ್ನೆಲ್ಲ ತಿಳ್ಕೊಂಡ್ರು ಅಂತಂದ್ರೆ ಅವರ ಸಮ್ಯಕ್ ದರ್ಶನ ಇನ್ನಿಷ್ಟು ಬಲವತಿ ಆಗ್ತದೆ, ದೃಢ ಆಗ್ತದೆ. ಅಂಥ ಶ್ರಾವಕರು ಇರಬೇಕು, ಚರ್ಚಾ ಮಾಡುವಂಥವ್ರು ಇರಬೇಕು, ಹೆದರುವಂಥವ್ರು ಇರಬಾರ್ದು. ಯಾವ ಹೆದರಿಕೆ, ಯಾಕೆ ಹೆದರಿಕೆ ಆಗ್ತದೆ ಅಂತಂದ್ರೆ, ಈ ವಿಷಯ ಅವರದ್ದು ನಾವು ಕೇಳಿದ್ರೆ ಅವರು ಶಿಫ್ಟ್ ಅಂತ ಅವ್ರದ್ದು ಇದೇ ಇರ್ತದೆ. ಸಿಕ್ಕಿಕೊಂಡ್ರು ಅಂತಂದ್ರೆ ಇರೋದು ಬೇಡಪ್ಪ, ನಾವು ಅವ್ರ ಹತ್ರ ಹೋಗೋದು ಬೇಡ, ನಮಸ್ಕಾರ ಮಾಡೋದು ಬೇಡ, ಅವ್ರ ಹತ್ರ ಹೋಗೋದು ಬೇಡ. ಸಿಟ್ಟು ಬಂದ್ರೆ ಮತ್ತೆ ಇಲ್ಲ ಕೈಲೇಶ್ವರಿಗೆ ಬಂತ ಅಂತಂದ್ರೆ ನಮಗೆಲ್ಲ ಬಸ್, ಅದಕ್ಕೂ ಕೆಲವರು ಹೆದರ್ತಾರೆ. ಕೈಲೇಶ್ವರ ಹೊರಟು ಬಂತು ಅಂತಂದ್ರೆ ನಮಗೆ ಏನ್ ಮಾಡಿದ್ರು, ವರ್ಷಕ್ಕೆ ಬಂತು ಅಂತಂದ್ರೆ ಎಲ್ಲಿ ಶಾಪ ಕೊಟ್ಟಾರ ನಾವು ಅದು. ಎಷ್ಟೆಷ್ಟೋ ತರದಿಂದ ಶ್ರಾವಕರು ಹೆದರ್ತಾರೆ ಗುರುಗಳ ಬಳಿ ಹೋಗ್ಲಿಕ್ಕೆ. ಎಂದೂ ಹೆದರ್ಬಾರ್ದು. ಯಾವ ವಿಷಯವನ್ನು, ಯಾವ ಪ್ರಶ್ನೆಯನ್ನು ಅವರು, ಆ ಪ್ರಶ್ನೆಗಳು ಅವರ ವಿಷಯದಲ್ಲಿಯೇ ಇರಲಿ, ಯಾರ ವಿಷಯದಲ್ಲಿಯೇ ಇರಲಿ, ಅದನ್ನು ಕೇಳಲಿಕ್ಕೆ ಮತ್ತು ಜ್ಞಾನವನ್ನು ಪಡೆಯಲಿಕ್ಕೆ, ಸನ್ಮಾರ್ಗವನ್ನು ಪಡೆಯಲಿಕ್ಕೆ, ಆ ವಿವೇಕ ಜ್ಞಾನವನ್ನು ಬೆಳೆಸಿಕೊಳ್ಳಲಿಕ್ಕೆ ಎಂದೂ ಹೆದರಬಾರದು. ಕೇಳಲಿಲ್ಲ, ಕೇಳಿದಾಗ ವಿವೇಕ ಜ್ಞಾನ, ಸಮ್ಯ ಜ್ಞಾನ, ಕೇಳಿದಾಗ ಆ ಸಮ್ಯ ಜ್ಞಾನ ಮತ್ತು ಸಮ್ಯತ್ವ ಧರ್ಮದ ರಕ್ಷಣೆ, ಎರಡಕ್ಕೂ ರಕ್ಷಣೆ ಇದೆ. ಕೇಳುವುದು ದೋಷ ಅಲ್ಲ. ಅವಿಶ್ವಾಸ, ತಪ್ಪಾದ ನಿರ್ಣಯ, ಅದು ಮಹಾದೋಷ. ಆ ಪರಿಗ್ರಹಾವಸ್ಥೆಯನ್ನೇ ಪರಿಗ್ರಹಾವಸ್ಥೆ ಅಂತ ತಿಳ್ಕೊಂತೇವೆ ಅಂತಂದ್ರೆ ತಪ್ಪಾಗ್ತದೆಯಲ್ಲ. ಅದು ಯಾವ ದೋಷ? ಸಮ್ಯತ್ವ ಧರ್ಮದ ಯಾವ ದೋಷ? ಸಂಶಯ ಆಯಿತು, ಸಂಶಯ ಆಯಿತು. ಆದರೆ ಆ ಸಂಶಯದೊಂದಿಗೆ ನಾವು ಆ ಎಲ್ಲ ಕ್ರಿಯೆಗಳನ್ನು ಬಿಟ್ಕೊಂಡಿದ್ವಿ. ನಮಸ್ಕರಿಸೋದು ಬೇಡ, ಯಾಕೆಂದ್ರೆ ಅದು ಪರಿಗ್ರಹ ಪದ. ನಮಸ್ಕಾರ ಮಾಡೋದು ಬೇಡ, ಅದು ಪರಿಗ್ರಹ ಪದ. ನಿರ್ಣಯಕ್ಕೆ ಬಂದು ಅದನ್ನು ಮಾಡ್ತಾ ಇದ್ದೀವಿ, ಕಾರ್ಯರೂಪಕ್ಕೆ ತಂದಿದ್ದೀವಿ ಅಂತ. ಇದ್ಯಾವ ದೋಷ? ದೊಡ್ಡ ಸೂಕ್ಷ್ಮ ವಿಷಯ. ಇದ್ಯಾವ ದೋಷ ಇದೆ? ಸಂಶಯ ದೋಷ ಆಯಿತು. ಆದರೆ ಪರಿಗ್ರಹ ಪದವೇ ಇದೆ ಅಂತಕ್ಕಂಥ ನಿರ್ಣಯ ಏನಾಯ್ತಂದ್ರೆ ಆತ್ಮಾನಾಚಾರ. ಅದು ಪರಿಗ್ರಹ ಪದವೋ ಅಥವಾ ಅಪರಿಗ್ರಹ ಪದ, ಉಪಕರಣ ಪದವೋ ಅಥವಾ ಪರಿಗ್ರಹ ಪದ ಅನ್ನುವಂಥದ್ದು ತಿಳ್ಕೊಳ್ಳಿಕ್ಕೆ ಪ್ರಶ್ನೆ ಆಗೋದು ಇದು ಸಂಶಯ ಅಲ್ಲ, ಇದು ಪ್ರಶ್ನೆ. ಸಂದೇಹಗಳ ನಿವಾರಣೆಗಾಗಿ ಉಂಟಾಗತಕ್ಕಂತಹ ಪ್ರಶ್ನೆಗಳು, ಅವು ಪ್ರಶ್ನೆಗಳು ಮಾತ್ರ, ಅದು ಸಂಶಯ ಅಲ್ಲ. ಸಂಶಯ ಅಲ್ಲ, ಪ್ರಶ್ನೆ ಬೇರೆ,
ಸಂಶಯ ಬೇರೆ. ಅದನ್ನು ತಿಳ್ಕೊಳ್ಳತಕ್ಕಂತಹ ಆಶೆ ಇದೆ, ಅಪೇಕ್ಷೆ ಇದೆ. ಮೂಢನಂಬಿಕೆ ಇಲ್ಲ. ಈಗ ಧರ್ಮದ ಆ ಸೂಕ್ಷ್ಮವಾಗಿರ್ತಕ್ಕಂಥ ತತ್ವಗಳು ನಮಗೆ ಗೊತ್ತಿಲ್ಲ ಅಂತಂದ್ರೆ ಅದು ಮೂಢನಂಬಿಕೆ ಅಲ್ಲ, ಅದು ಅಜ್ಞಾನಾವಸ್ಥೆಯಲ್ಲಿ ತಿಳುವಳಿಕೆ ವಿಷಯಗಳ ತಿಳುವಳಿಕೆ ಇಲ್ಲದೇ ಇರತಕ್ಕಂತಹ ಅವಸ್ಥೆಯಲ್ಲಿ ಇರುವಂತಹ ಪ್ರಶ್ನೆಗಳೆಲ್ಲ ಕೇವಲ ಪ್ರಶ್ನೆಗಳು, ಅವು ಸಂದೇಹಗಳಲ್ಲ, ಸಂಶಯಗಳಲ್ಲ. ಆದರೆ ಸಂಶಯ ಉತ್ಪನ್ನ ಆದಾಗ ಸಮ್ಯಕ್ತ್ವ ನಾಶವಾಗ್ತದೆ. ಅಲ್ಲಿ ವಿಶ್ವಾಸ, ಶ್ರದ್ಧೆ ಅನ್ನುವಂಥದ್ದು ದೂರ ಆಗಲಿಕ್ಕೆ ಶುರುವಾಗುತ್ತೆ. ಶ್ರದ್ಧೆ ನಾಶ ಆಗ್ತಿರ್ತದೆ, ಶ್ರದ್ಧೆ ಕಳಿಸಿಬಿಡ್ತಿರ್ತದೆ. ಸ್ವಲ್ಪ ಸ್ವಲ್ಪ ಕಳಿಸ್ಬಿಟ್ಟು ಸಂಪೂರ್ಣವಾಗಿ ಕಳಿಸ್ಬಿಡ್ಬೋದು. ಆವಾಗ ಸಂಪೂರ್ಣ ಅನಾಚಾರಕ್ಕೆ ಹೋಗಬಹುದು. ನಮ್ಮ ಸಮ್ಯಕ್ತ್ವ ಗುಣ ಅನಾಚಾರ ದೋಷವನ್ನು ತಲುಪಬಹುದು. ಅತಿಕ್ರಮ, ವ್ಯತಿಕ್ರಮ, ಅತಿಚಾರ, ಅನಾಚಾರ ಅನ್ನುವಂಥ ಈ 4 ಸ್ಟೇಜ್ಗಳಲ್ಲಿ, 4 ಅವಸ್ಥೆಗಳಲ್ಲಿ, 4 ಹಂತಗಳಲ್ಲಿ ನಾವು ಅತಿಕ್ರಮ ಏನು ಮಾಡ್ತೀವಿ? ವಿಚಾರ ಬಂತು, ವಿಚಾರ ಪ್ರಾರಂಭವಾದಾಗ ಅದನ್ನು ನಾವು ತಿಳಿದುಕೊಳ್ಳಲೇಬೇಕು ಅನ್ನುವಂಥದ್ದು ಬಂತು. ಅದು ವ್ಯತಿಕ್ರಮ ಆಯಿತು. ತಿಳಿದುಕೊಳ್ಳಲೇಬೇಕು, ಏನು ಪರಿಭ್ರಮ ಅಥವಾ ಅಲ್ಲ, ತಿಳಿದುಕೊಳ್ಳಲೇಬೇಕು. ಈ ವಿಚಾರ ಬಂತು. ತಿಳಿದುಕೊಳ್ಳಲೇಬೇಕು ಅಂತಂದ್ರೆ ಅವರ ಆಶ್ರಯದಿಂದ ಅಲ್ಲ, ನಾನೇ ಯೋಚನೆ ಮಾಡಿ ತಿಳ್ಕೊಳ್ಬೇಕು. ಎಷ್ಟೋ ದಿನಗಳವರೆಗೆ ಚಿಂತನೆ ಮಾಡಿ 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 ಆಯಿತು, ಕನ್ಫರ್ಮ್ ಆಯಿತು, ಇದು ಪರಿಗ್ರಹವೇ ಪರಿಗ್ರಹ. ಆವಾಗ ಅನಾಚಾರ ದೋಷಕ್ಕೆ ಹೊರಟುತ್ತಾರೆ. ಅಲ್ಲಿ ತನಕ ಸಮ್ಯಕ್ ಪ್ರಕೃತಿಯ ಉದಯದಲ್ಲಿ ನಮ್ಮ ಶಾಯೋಗ ಸಮ್ಯಕ್ತ್ವ ಮಲಿನಾಗ್ತದೆ ಅಷ್ಟೇ, ಮಲಿನಾಗ್ತದೆ, ದೂಷಿತವಾಗ್ತದೆ ಅಷ್ಟೇ. ಆದರೆ ಸಂಪೂರ್ಣವಾಗಿ ಮಲಿನಾಯಿತು ಅಂತಂದ್ರೆ ಅದರ ಅಂಶವೂ ಕೂಡ, ಆ ಧರ್ಮದ ಅಂಶ, ಸಮ್ಯಕ್ತ್ವದ ಅಂಶವೂ ಕೂಡ ಉಳಿಯುವುದಿಲ್ಲ. ಆವಾಗ ಗುಣಸ್ಥಾನ ಚ್ಯುತಿಯಾಗ್ತದೆ. 4ನೇ ಗುಣಸ್ಥಾನದ ಚ್ಯುತ ಹೊಂದಿ ಎಲ್ಲಿಗೆ ಬರ್ತೇವೆ? 1ನೇ ಗುಣಸ್ಥಾನಕ್ಕೆ ಬರ್ತೇವೆ. ಅದಕ್ಕಾಗಿ ಯಾವುದೇ ಒಂದು ವಿಷಯವನ್ನ ನಾವು ತಿಳ್ಕೊಳ್ಬೇಕು ಅಂತಂದ್ರೆ ಚರ್ಚೆಯಿಂದಲೂ ಕೂಡ ತಿಳ್ಕೊಳ್ಬೇಕು, ಶಾಸ್ತ್ರದಿಂದಲೂ ತಿಳ್ಕೊಳ್ಬೇಕು, ಮನಸ್ಸಿನ ತರ್ಕ ವಿತರ್ಕಗಳಿಂದಲೂ ಕೂಡ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಎಲ್ಲವೂ ಸೇರಿಕೊಂಡು ಕೊನೆಯದಾಗಿ ಯಾವ ಒಂದು ನಿರ್ಣಯವಾಗ್ತದೆಯೋ ಅಲ್ಲಿ ನಮ್ಮ ಸಮ್ಯಕ್ತ್ವ ಸುರಕ್ಷಿತವಾಗಿ ಉಳಿದುಕೊಳ್ತದೆ. ಸರಿಯಾದ ನಿರ್ಣಯಕ್ಕೆ ಬರುವವರೆಗೆ ನಾವು ತಿಳ್ಕೊಳ್ಬೇಕು, ಆವಾಗ ಸಮ್ಯಕ್ತ್ವ ಸುರಕ್ಷಿತ. ಇಲ್ಲಿ ಅಡ್ಡತಿಡ್ಡ ವಿಚಾರಗಳಿಗೆ ಆಸ್ಪದ ಇಲ್ಲ. ಜೈನ ಶಾಸ್ತ್ರದಲ್ಲಿ ಅಂತ ಇಂಥ ವಿಚಾರಗಳಿಗೆ ಸ್ಥಾನವಿಲ್ಲ. ನಮ್ಮ ವಿಚಾರಗಳೆಲ್ಲ ಅತ್ಯಂತ ವಿವೇಕಪೂರ್ಣ, ಸೂಕ್ಷ್ಮ, ದೀಪ, ಸುವಿಚಾರದಿಂದ, ಸುತರ್ಕದಿಂದ ಕೂಡಿಕೊಂಡಾಗ ಮಾತ್ರ ಅವುಗಳಿಗೆ ಬೆಲೆ ಇದೆ. ಅಡ್ಡತಿಡ್ಡಾಗಿ ವಿಚಾರ ಮಾಡಿದ್ರೆ ಬೆಲೆ ಇಲ್ಲ. ಇರಲಿ, ಸಮ್ಯಕ್ತ್ವ ಯಾಸಿಗೂ 4 ಪ್ರಕಾರದ ದೋಷಗಳೇನಿವೆ ಅಂದ್ರೆ ಇವು ಚಾರಿತ್ರದ ದೋಷಕ್ಕೂ ಇವುಗಳ ಮಾಧ್ಯಮದಿಂದ ತಿಳ್ಕೋಬೇಕು. ಈ ದೋಷದ ಹಂತಗಳು ಎಲ್ಲದ ಜಾಗದಲ್ಲಿ ಇದೇ ತರ ಇರ್ತದೆ. ಚಾರಿತ್ರಕ್ಕೆ ಇರುವಂತಹ ದೋಷಗಳು ಕೂಡ 4 ಪ್ರಕಾರವಾಗಿ ಇವೆ. ಅತಿಕ್ರಮ, ವ್ಯತಿಕ್ರಮ, ಅತಿಚಾರ ಮತ್ತು ಸಮ್ಯಕ್ತ್ವದ ದೋಷವನ್ನು ತಿಳ್ಕೊಳ್ಬೇಕು ಅಂತಲೂ ಕೂಡ ಅದಕ್ಕೆ ಸಂಬಂಧಪಡುವಂತಹ ದೋಷಗಳು 4 ಇಲ್ಲ. ಅತಿಕ್ರಮ, ವ್ಯತಿಕ್ರಮ, ಅತಿಚಾರ. ಈ ಥರದಲ್ಲಿ ನಮ್ಮ ಗುಣಗಳೆಲ್ಲ ನಮ್ಮ ವಿಚಾರಗಳಿಂದಲೇ ನಾಶ ಆಗ್ತವೆ. ಇಲ್ಲ ಬೇರೆಯವರ ವಿಚಾರದಿಂದ ನಾಶ ಆಗಿಲ್ಲ. ಬೇರೆಯವರ ಆಚಾರ ವಿಚಾರಗಳಿಂದ ನಮ್ಮ ಗುಣಗಳು ಆ ಸಂಬಂಧವನ್ನು ಯಾವುದೇ ರೀತಿಯಲ್ಲಿ ಹೊಂದಿಯೇ ಇಲ್ಲ. ಈ ಥರದಲ್ಲಿ ನಾವು ಸಮ್ಯಕ್ತ್ವವನ್ನು ರಕ್ಷಿಸಿಕೊಂಡು, ಧರ್ಮವನ್ನು ರಕ್ಷಿಸಿಕೊಂಡು, ಚಾರಿತ್ರ ಧರ್ಮವನ್ನು, ಜ್ಞಾನ ಧರ್ಮವನ್ನು
ವಿವೇಕಪೂರ್ಣವಾಗಿರ್ತಕ್ಕಂಥ ಜ್ಞಾನ ಧರ್ಮವನ್ನು ರಕ್ಷಣೆ ಮಾಡಿಕೊಂಡು ಈ 10 ಧರ್ಮಗಳು ಸುರಕ್ಷಿತ ಇದ್ದಾಗ ಉತ್ತಮ ಬ್ರಹ್ಮಚರ್ಯ ಆವಾಗ ತುಪ್ಪ ಸಿಗ್ತದೆ. ಹಾಲು ಸಿಕ್ಕಿಲ್ಲ ಅಂದಾಗ ತುಪ್ಪಲೆ ಸಿಗ್ತಿತ್ತು. ಈ ಹಾಲೇನು ಸಿಕ್ಕಿದೆಯಲ್ಲ ಇದರೊಳಗೆ ರತ್ನತ್ರ ಇದೆ. ಈ ಹಾಲನ್ನು ರಕ್ಷಣೆ ಮಾಡಿಕೊಳ್ಳಬೇಕು. ಯಾಕೆಂದ್ರೆ ಇದರಿಂದಲೇ ತುಪ್ಪದ ಸಿದ್ಧಿ ಆಗುವುದಿದೆ. ಉತ್ತಮ ಬ್ರಹ್ಮಚರ್ಯ ಇದೇನು ಅಂತಂದ್ರೆ ರತ್ನತ್ರಯ ಧರ್ಮದ ಸಾರ ಉತ್ತಮ ಬ್ರಹ್ಮಚರ್ಯ. ಬ್ರಹ್ಮ ಅಂದರೆ ಆತ್ಮ. ಆತ್ಮನಲ್ಲಿ ಉಂಟಾಗ್ತಕ್ಕಂತಹ ಶುಭಾಶುಭ ರಾಗಾದಿ ವಿಕಲ್ಪಗಳು ಇವೇ ಕುಶೀಲ. ಕುಶೀಲ ಅಂದರೆ ಏನು? ಚೇತನಾಚೇತನ ಪದಾರ್ಥಗಳಲ್ಲಿ, ಬಾಹ್ಯ ಪದಾರ್ಥಗಳಲ್ಲಿ ರಾಗದ್ವೇಷದಿಂದ ಬಾಳುವುದು. ಆತ್ಮನಲ್ಲಿ ರಾಗದ್ವೇಷಗಳನ್ನು ಹುಟ್ಟಿಸಿಕೊಂಡು ಬಾಳುವುದೇ ಕುಶೀಲ ಜೀವನ. ಯಾವುದೇ ಪದಾರ್ಥವನ್ನು ವಿಚಾರಿಸುವಾಗ, ಚಿಂತನೆ ಮಾಡುವಾಗ ರಾಗದ್ವೇಷ ಭಾವಗಳಿಂದ ಮುಕ್ತವಾಗಿ ಚಿಂತನೆ ಮಾಡಿಕೊಳ್ಳಬೇಕು. ಆವಾಗ ಅದು ಸುಶೀಲ. ಅದೇ ಬ್ರಹ್ಮಚರ್ಯ. ಕೇವಲಿ ಭಗವಂತರು ತಮ್ಮ ಕೇವಲ ಜ್ಞಾನದಲ್ಲಿ ಜಗತ್ತಿನ ಎಂತೆಂಥ ಶುಭಾಶುಭ ವಸ್ತುಗಳನ್ನು ಕಂಡರೂ ಕೂಡ ಅವರ ಆತ್ಮನಲ್ಲಿ ಶುಭಾಶುಭ ತರಂಗಗಳು ಹುಟ್ಟುತ್ತವೆ. ಕೇವಲ ಜ್ಞಾನದಲ್ಲಿ ಏನು ಬರುವುದಿಲ್ಲ, ಎಲ್ಲವೂ ಬರ್ತದೆ, ಎಲ್ಲವೂ ಕಂಡು ಬರ್ತದೆ. ರಾಗವನ್ನು ಹುಟ್ಟಿಸಿಕೊಳ್ತಕ್ಕಂಥ ವಸ್ತುಗಳು ಕೂಡ ಅಲ್ಲಿ ಕಾಣ್ತಾ ಇದೆ. ಕಾಣುವುದಿಲ್ಲ. ನೀವು ಮೊಬೈಲ್ನಲ್ಲಿ ಸ್ವಿಚ್ ಆನ್ ಮಾಡಿದಾಗ ನಿಮಗೆ ಕಾಣ್ತದೆ. ಕೇವಲಿ ಭಗವಂತರಿಗೆ ಸ್ವಿಚ್ ಆನ್ ಮಾಡದೇನೆ ಕಾಣ್ತದೆ. ಎಂತೆಂಥ ಪಿಕ್ಚರ್ಗಳು, ಎಂತೆಂಥ ಶುಭಾಶುಭ ಕ್ರಿಯಾಕಲಾಪಗಳು, ಅದಕ್ಕೆ ಸಂಬಂಧಪಡುವಂಥ ಎಷ್ಟೋ ವಿಷಯಗಳು ಆನ್ ಮಾಡಿದಾಗ ನಿಮಗೆ ಅವ್ರೇನ್ ಮಾಡಬೇಕು, ಆನ್ ಮಾಡದೇ ಕಾಣ್ತಾ ಇದೆ. ಓಡಿ ಹೋಗ್ಬೇಕಾ? ಅಯ್ಯೋ ಕೇವಲ ಜ್ಞಾನ ಪ್ರಾಪ್ತ ಆಗಬಾರ್ದಾಗಿತ್ತು, ಎಲ್ಲ ನೋಡ್ಬಾರ್ದಾಗಿತ್ತು. ನಾವು ಇವಾಗ ಕಾಣೋದು ಇದು ತಪ್ಪು, ಎಲ್ಲ ಕಾಣ್ತಾ ಇದೆ ಅಂತಂದ್ರೆ ಹೊರಗೆ ಅದನ್ನು ಹೇಳಬಹುದು. ಕೇವಲ ಜ್ಞಾನದಲ್ಲಿ ಬರೆಯುವಂತಹ ವಸ್ತುಗಳನ್ನ ಅವರು ಹೊರಹಾಕಲಿಕ್ಕೆ ಶಕ್ತಿ. ದರ್ಪಣದಲ್ಲಿ ಬರೆಯುವಂತಹ ಮುಂದಿನ ಪದಾರ್ಥಗಳನ್ನ ದರ್ಪಣದಿಂದ ಹೊರತೆಗೆಯಲಿಕ್ಕೆ ಶಕ್ತಿ. ಹಾಗೆ ಕೇವಲ ಜ್ಞಾನದಲ್ಲಿ ಬರೆಯತಕ್ಕಂತಹ ಯಾವುದೇ ಪದಾರ್ಥ ಅವರ ವೀಕ್ರಾಂತಿಯನ್ನ ನಾಶ ಮಾಡತಕ್ಕಂತಹ ಶಕ್ತಿಯನ್ನ ಆ ನಿಮಿತ್ತಗಳು, ಆ ಪದಾರ್ಥಗಳು ಹೊಂದಿಲ್ಲ. ಯಾಕೆಂದ್ರೆ ನಾವು ಉತ್ತಮ ಬ್ರಹ್ಮಚರ್ಯದಲ್ಲಿ ಇದ್ದೇವೆ ಅಂತಂದ್ರೆ ನಮ್ಮಲ್ಲಿ ರಾಗದ್ವೇಷಾದಿ ಪರಿಣಾಮಗಳು ಹುಟ್ಟಲಿಕ್ಕೆ ಶಕ್ಯವೇ ಇಲ್ಲ ಅಂತನ್ನುವಾಗ ನಾವು ವೀಕರಾಗ. ಅದಕ್ಕಾಗಿ ಬ್ರಹ್ಮಚರ್ಯ, ಉತ್ತಮ ಬ್ರಹ್ಮಚರ್ಯದ ಲಕ್ಷಣ, ಉತ್ತಮ ಬ್ರಹ್ಮಚರ್ಯದ ಪರಿಭಾಷೆ ಏನು ಅಂತಂದ್ರೆ ಚೇತನ ಪದಾರ್ಥಗಳ ಆಗು ಹೋಗುಗಳನ್ನು ಮನಸ್ಸಿನಲ್ಲಿ ನೆನೆಸಿಕೊಂಡು ಅವುಗಳಿಂದ ರಾಗದ್ವೇಷ ಪರಿಣಾಮಗಳನ್ನು ಹುಟ್ಟಿಸಿಕೊಳ್ಳುವುದೇ ಕುಶೀಲ. ಮತ್ತು ಇಂಥ ಕುಶೀಲ ತ್ಯಾಗವೇ ಸಂಯಮ. ಆ ಸಂಯಮವೇ ಉತ್ತಮ ಬ್ರಹ್ಮಚರ್ಯ. ಹೀಗಿದೆ ಉತ್ತಮ ಬ್ರಹ್ಮಚರ್ಯದ ಲಕ್ಷಣ. ಇದೇ ಆತ್ಮಸಿದ್ಧಿ. ಆತ್ಮನಲ್ಲಿದ್ದಾನೆ, ವೀತರಾಗಿಯಾಗಿದ್ದಾನೆ. ಪ್ರತಿ ಕ್ಷಣಕ್ಕೂ ತನ್ನಲ್ಲಿ ತಾನು ಸಾವಧಾನತೆಯಿಂದ ಎಲ್ಲ ಕಾರ್ಯಗಳನ್ನ ಮಾಡ್ತಾ ಇದ್ದಾನೆ. ವೀತರಾಗಿದ್ದಾನೆ, ವೀತರಾಗಿಯನ್ನ ರಕ್ಷಿಸಿಕೊಳ್ತಾ ಇದ್ದಾನೆ ಅಂತಂದ್ರೆ ಅಪ್ಪಂದಿರಹೋ. ಆತ್ಮ ತಾನು ಆತ್ಮನಲ್ಲಿಯೇ ಇರಬೇಕು, ಇದ್ದಾನೆ ಅಂತಂದ್ರೆ ಅಲ್ಲಿದೆ. ಆ ವೀತರಾಗ ಅವಸ್ಥೆಯಲ್ಲಿ ಇದೆ ಉತ್ತಮ ಬ್ರಹ್ಮಚರ್ಯ. ಇಲ್ಲಿ ವ್ಯವಹಾರ ಬ್ರಹ್ಮಚರ್ಯವೂ ಕೂಡ ಇದೆ ಮತ್ತು ನಿಶ್ಚಯ ಬ್ರಹ್ಮಚರ್ಯವೂ ಕೂಡ ಇದೆ. ಈ ಕಾರಣದಿಂದ ಆಗಮ ಪರಂಪರೆಯಲ್ಲಿ ನಮ್ಮ ಎಲ್ಲ ಆಚಾರ್ಯರು ಈ 10 ಧರ್ಮಗಳ ಲಕ್ಷಣವನ್ನು ತಿಳಿಸಿಕೊಡುವಾಗ ಬಾಹ್ಯದಲ್ಲಿರತಕ್ಕಂತಹ ಪರಪದಾರ್ಥಗಳಲ್ಲಿ ಇರುವಂತಹ ರಾಗದ್ವೇಷಕ್ಕೇನೆ ಕುಶೀಲ ಅಂತ ಹೇಳಿದ್ದಾರೆ. ಆ ವಸ್ತುಗಳನ್ನು ಕುರಿತು ರಾಗಾದಿ ಭಾವಗಳನ್ನು ಹುಟ್ಟಿಸಿಕೊಳ್ಳುವುದೇ ಕುಶೀಲ. ಆತ್ಮನ ಕುಶೀಲ ಭಾವ ಇದು ವೈಭಾವಿಕ ಭಾವ, ವಿಕಾರಿ ಭಾವ, ಮಲಿನ ಭಾವ. ಈ ಮಲಿನ ಭಾವಗಳು ನನ್ನವುಗಳಲ್ಲ.
ಕರ್ಮದ ಉದಯದಲ್ಲಿ ಎಂಥ ಭಾವಗಳು ಹುಟ್ಟುತ್ತವೆ ಅಂತಂದ್ರೆ ಆ ಕರ್ಮವೂ ನನ್ನದಲ್ಲ, ಈ ರಾಗಾದಿ ಭಾವಗಳು ನನ್ನವುಗಳಲ್ಲ ಅಂತ ಹೇಳಿ ಅದನ್ನು ಅರ್ಥ ಮಾಡಿಕೊಂಡು ಸರಿಯಾಗಿ ಅವುಗಳನ್ನೆಲ್ಲ ತ್ಯಾಗ ಮಾಡಿದ್ದಾರೆ ಅಂತಂದ್ರೆ ಅಲ್ಲಿ ವೀತರಾಗ ಅನ್ನತಕ್ಕಂತಹ ಅವಸ್ಥೆ ಅತ್ಯಂತ ದೃಢವಾಗಿದೆ, ಸ್ಥಿರವಾಗಿದೆ. ಅಲ್ಲಿ ರಾಗಾದಿ ಭಾವಗಳು ಹುಟ್ಟುವುದೇ ಇಲ್ಲ. ಶತ್ರುಗಳು ಬರಲಿ, ಮಿತ್ರರು ಬರಲಿ, ಪುರುಷರು ಬರಲಿ, ಸ್ತ್ರೀಯರ ಬರಲಿ, ನರಕ ಬರಲಿ, ಗತಿ ಮನಸ್ಸಿನಲ್ಲಿ ಬರಲಿ, ಎಂಥ ವಸ್ತುಗಳು ಮನಸ್ಸಿನಲ್ಲಿ ಬಂದರೂ ಕೂಡ ವೀತರಾಗಕ್ಕೂ ಮುನ್ನ ಅದು ನಾಶವಾಗದಿದ್ದರೆ ಅದೇ ಉತ್ತಮ ಬ್ರಹ್ಮಚರ್ಯ, ಅದೇ ಉತ್ತಮ ಬ್ರಹ್ಮಚರ್ಯ. ಹೀಗಿದೆ ಉತ್ತಮ ಬ್ರಹ್ಮಚರ್ಯದ ಲಕ್ಷಣ. ಈ ಲಕ್ಷಣವನ್ನು ಹೊಂದುವ ಸಾಮರ್ಥ್ಯ ಆತ್ಮನಲ್ಲಿ ಇದೆ. ಆ ಆತ್ಮ ತಾನು ತನ್ನ ಪುರುಷಾರ್ಥದಿಂದ ಮುಂದುವರೆದು ತನ್ನ ಆತ್ಮದಲ್ಲಿ ಉಂಟಾಗುವಂತಹ ರಾಗದ್ವೇಷಗಳ ಈ ಪರಿಣತಿಯನ್ನು ಸಾವಧಾನತೆಯಿಂದ ತಡೆಗಟ್ಟಿದ್ದಾನೆ ಅಂತಂದ್ರೆ ಉತ್ತಮ ಬ್ರಹ್ಮಚರ್ಯ ಯಾವಾಗಲೂ ಸ್ಥಿರವಾಗಿ ಅಲ್ಲಿ ಉಳಿದುಕೊಂಡಿರುತ್ತದೆ. ಅದಕ್ಕಾಗಿ ಕಷಾಯಗಳ ವಿಜಯಿಯಾಗಿ ನಾವು ಬಾಳಬೇಕು. ಕಷಾಯ ವಿಜಯಿಯಾಗಿ ಬಾಳಬೇಕು. ಕ್ರೋಧ ಬೇಡ, ಮಾನ ಬೇಡ, ಮಾಯಾ ಬೇಡ, ಲೋಭ ಬೇಡ, ಯಾವುದೇ ವೈಭಾವಿಕ ಪರಿಣತಿ ಬೇಡ. ಈ ಪರಿಣತಿ ನನ್ನ ಸ್ವಭಾವ ಅಲ್ಲ. ಈ ವೈಭಾವಿಕ ಪರಿಣತಿ ಪರಭಾವ, ಪರಕರ್ಮದ ಉದಯದಲ್ಲಿ ಉಂಟಾಗತಕ್ಕಂತಹ ಭಾವಗಳನ್ನು ಪರಭಾವ ಅಂತ ಕರೀತಾರೆ. ಕರ್ಮ ಇದು ಪರವೋ ಅಥವಾ ಸ್ವರ್ಣ ಪರ. ಆ ಉದಯದ ನಿಮಿತ್ತದಿಂದ ಉಂಟಾಗತಕ್ಕಂಥ ರಾಗಾದಿ ಭಾವಗಳು ಸ್ವರ್ಣ ಅಥವಾ ಪರ ಭಾವಗಳಿವೆ. ಆದ್ದರಿಂದ ಅವುಗಳನ್ನು ಪರಭಾವ ಅಂತ ಕರೆದರು. ಮತ್ತು ಕರ್ಮಗಳ ಉದಯ ಅದು ಜಡ ಉದ್ಗಲ ಪರಮಾಣುಗಳ ಉದಯದ ಅವಸ್ಥೆ, ಫಲವನ್ನು ನೀಡತಕ್ಕಂತಹ ಅವಸ್ಥೆಗೆ ಬಂದಿದೆ, ಫಲಪಟ್ಟು ಹೋಗುವಂತಹ ಅವಸ್ಥೆಗೆ ಬಂದಿವೆ, ಪರಿಪಕ್ವ ಅವಸ್ಥೆಯನ್ನು ಹೊಂದಿ ಉದಯಕ್ಕೆ ಬಂದಿವೆ, ಫಲಪಟ್ಟು ಹೋಗುವವುಗಳಿವೆ. ಆದ್ದರಿಂದ ಅವು ಕೂಡ ಪರ. ಉದ್ಗಲ ದ್ರವ್ಯ, ಉದಯದಲ್ಲಿ ಬರತಕ್ಕಂತಹ ಕರ್ಮಗಳು ಉದ್ಗಲ ದ್ರವ್ಯ. ಆ ನಿಮಿತ್ತದಿಂದ ಉಂಟಾಗ್ತಕ್ಕಂತಹ ಕ್ರೋಧಾದಿ, ಕಷಾಯಾದಿ ಭಾವಗಳು, ಮಿಥ್ಯಾತ್ವ ಭಾವಗಳು, ಇದೆಲ್ಲ ಪರಭಾವ. ಹುಟ್ಟುವಂತಹ ಭಾವಗಳಿಗೆ ಪರಭಾವ, ವಿಕಾರಿ ಭಾವ, ವೈಭಾವಿಕ ಭಾವ ಅಂತ ಹೇಳಿ ಆ ವೈಭಾವಿಕ ಭಾವಗಳನ್ನು ಅಂತರಂಗ ಕುಶೀಲ ಅಂತ ಹೇಳಿತು. ಮತ್ತು ಪರವಸ್ತುಗಳನ್ನು ಕುಶೀಲ ಅಂತ ಹೇಳಲಿಲ್ಲ. ವಸ್ತುಗಳು ಮಾತ್ರ. ಆದರೆ ಆ ವಸ್ತುಗಳ ನಿಮಿತ್ತದಿಂದ ಉಂಟಾಗ್ತಕ್ಕಂಥ ವಿಭಾವ ಪರಿಣತಿ ಉಳ್ಳ ವಿಭಾವ ಭಾವಗಳು, ವಿಕಾರಿ ಭಾವಗಳು, ನಮ್ಮನ್ನು ವಿಕಾರಿ ಮಾಡಿಸುವಂಥ ಭಾವಗಳು, ವಿಕಾರಿ ಮಾಡಿಸುವಂಥದ್ದು. ವಿಕಾರಿ ಯಾರಾಗ್ತಾರೆ? ಯಾವುದು ನಮ್ಮ ಆತ್ಮ ಸ್ವಭಾವವನ್ನು ಘಾತಿಸುತ್ತದೆಯೋ ಅದು ಬೇಕು 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 ಅನ್ನುವಂಥವ್ರು ವಿಕಾರಿ ಆಗ್ತಾರೆ. ಅದು ಬೇಡ 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 ಅನ್ನುವಂಥವರು ಸಾಹುಕಾರಾಗ್ತಾರೆ, ಸುಶೀಲರಾಗ್ತಾರೆ. ಕುಶೀಲ ಮಾರ್ಗವನ್ನು ತ್ಯಾಗ ಮಾಡಿ ಸುಶೀಲರಾಗ್ತಾರೆ. ಅಂತಹ ಸುಶೀಲ ಪರಿಣತಿ ಉತ್ತಮ ಬ್ರಹ್ಮಚರ್ಯ. ಇಷ್ಟೇ ಸಾಕು. 6 ಗಂಟೆಯಾಗಿ 5 ನಿಮಿಷ ಜೀವಮಾನಿ. प्रभु देव तुम्हारे पवित्र मुख से निश्रित जो शीतलवाणी, जग जन मन के मल को धोती, अतः कहा कि